ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇಷ್ಟು ದಿನ ಯಾಕಪ್ಪ ವಿಡಿಯೋಸ್ ಅನ್ನೇ ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ ನೀನು ಅಂತ ತುಂಬಾ ಜನ ಕ್ವಶನ್ಸ್ ಗಳನ್ನ ಮಾಡಿದೀರಾ. ಏನೂ ಇಲ್ಲ ಗಾಯ್ಸ್, ಕಾಪಿರೈಟ್ ಸ್ಟ್ರೈಕ್ ಬಿದ್ದಿತ್ತು, ಆದ್ರಿಂದಾನೇ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋಕೆ ಆಗಿರ್ಲಿಲ್ಲ. ಮತ್ತೆ ನಾನು ವ್ಲಾಗ್ ಚಾನಲ್ ಅನ್ನ ಶುರು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಎಸ್ ಗಾಯ್ಸ್, ಚಾನಲ್ ಅನ್ನ ಸ್ಟಾರ್ಟ್ ಮಾಡಾಯ್ತು. ನೆಕ್ಸ್ಟ್ ವಿಡಿಯೋವನ್ನ ಹಾಕ್ಬೇಕಾದ್ರೆ ಅದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಹೊಸ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನಾನು ಹೇಳಿದ್ದೆ ಅಲ್ವಾ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರನ್ನು ಇಂಡಿವಿಜುವಲ್ ಆಗಿ ಬಂದು ಭೇಟಿ ಆಗ್ತೀನಿ ಅಂತ. ಆದ್ರಿಂದ supershorts916@gmail.com ಅನ್ನೋ ಇಮೇಲ್ ಅಡ್ರೆಸ್ ಗೆ ನಿಮ್ಮ ಮನೆ ಅಡ್ರೆಸ್ ಅನ್ನು, ಫೋನ್ ನಂಬರ್ ಅನ್ನು ಇಮೇಲ್ ಮಾಡಿರಿ. ಅತಿ ಶೀಘ್ರದಲ್ಲಿ ನಿಮ್ಮನ್ನ ಬಂದು ಡೈರೆಕ್ಟ್ ಆಗಿ ಲೈವ್ ಆಗಿ ಭೇಟಿ ಆಗ್ತೀನಿ. ತುಂಬಾ ಜನ ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ವಾ? ಲೈವ್ ಆಗಿ ನಿಮ್ಮ ಹತ್ರ ನಾನು ಬಂದಾಗ ಖಂಡಿತ ನನ್ನ ಫೇಸ್ ಅನ್ನ ನಿಮಗೆ ಡೈರೆಕ್ಟ್ ಆಗಿ ರಿವೀಲ್ ಮಾಡ್ತೀನಿ. ಓಕೆ, ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಥಾಯ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದ್ದ ಹಂಗರ್ ಅನ್ನೋ ಮೂವಿಯನ್ನೇ ನೋಡ್ತಾ ಇದೀವಿ. ಮೂವಿ ತುಂಬಾ ಸೂಪರ್ ಆಗಿದೆ, ಸಖತ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ ಅಂಡ್ ಈವನ್ ತುಂಬಾನೇ ಎಮೋಷನಲ್ ಆಗಿದೆ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಮೂವಿ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಅಯ್ಯೋ 11 ಗಂಟೆ ಆಗ್ತಾ ಇದೆ, ಇನ್ನ ಅಡಿಗೆಗೆ ಬೇಕಾಗಿರೋ ಯಾವುದೇ ಥಿಂಗ್ಸ್ ಅನ್ನು ನಾವು ರೆಡಿ ಮಾಡಿಲ್ವಲ್ಲ ಅನ್ನೋ ರೀತಿ ಗಾಬರಿ ಎಲ್ಲರ ಮುಖದಲ್ಲೂ ಕಾಣ್ತಾ ಇದೆ. ಸೊ ಬೇಗ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ನೆಲ್ಲ ಇವ್ರುಗಳು ರೆಡಿ ಮಾಡ್ಕೋತಾನೆ ಇರ್ಬೇಕಾದ್ರೆ ಇನ್ನೊಂದು ಕಡೆ ಒಬ್ಬ ದೊಡ್ಡ ಚೆಫ್ ನೀಟಾಗಿ ಕೂತು ಶೇವಿಂಗ್ ನೆಲ್ಲ ಮಾಡಿ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಆ ಕಿಚನ್ ಒಳಗಡೆ ಬರ್ತಾರೆ. ಬಂದಿದ ತಕ್ಷಣ ಜೀವಂತವಾಗಿರುವ ಒಂದು ಲಾಬ್ಸ್ಟರ್ ಅನ್ನ ಹಿಡಿದು ಅದ್ರ ಕೈ ಕಾಲು ಎಲ್ಲವನ್ನು ಕಿತ್ತು ಹಾಕಿ ಏನೇನೋ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲಲ್ಲಿ ಸ್ಟೋನ್ ಗಳನ್ನ ಇಟ್ಟು ಅದ್ರ ಪಕ್ಕದಲ್ಲೇ ಬದಿ ರೀತಿ ಏನೇನೋ ಡಿಸೈನ್ ಎಲ್ಲ ಮಾಡಿ ಅದ್ರ ಮೇಲೆ ಆ ಲಾಬ್ಸ್ಟರ್ ಅನ್ನ ಕಿತ್ತು ಹಾಕಿ ಇಡ್ತಾರೆ. ಸುತ್ತಮುತ್ತ ನಿಂತಿರುವ ಹೈ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಏನೋ ಅಂತದನ್ನ ಅಡುಗೆ ಮಾಡಿದ್ದಾರೆ ಇವರು ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲವೂ ರೆಡಿ ಮಾಡ್ಬಿಟ್ಟಿದೀವಿ, ಪ್ರಿಪೇರ್ ಮಾಡ್ಬಿಟ್ಟಿದೀವಿ, ಬನ್ನಿ ತಿನ್ನಿ ಅಂತ ಹೇಳ್ತಾರೆ ಚೆಫ್. ಏನಪ್ಪಾ ಚಮಚೆ ಗಿಮ್ಚೆ ಏನೇನು ಕೊಡಲ್ವಾ ಅಂತ ಕೇಳ್ಬೇಕಾದ್ರೆ ಬರೀ ಕೈಯಲ್ಲಿ ತಿನ್ನಿ ಅಂತ ಹೇಳ್ತಾರೆ ಚೆಫ್. ಸರಿ ಅಂತ ಇವರು ಆ ಲಾಬ್ಸ್ಟರ್ ನ ತಗೊಂಡು ತಿನ್ನೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಚೆಫ್ ಆ ಬದಿಯನ್ನ ಮುಟ್ಟಿ ತಿನ್ನಿ, ಅದನ್ನ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಇವರು ಸರಿ ಅಂತ ಆ ಬದಿ ರೀತಿ ಇರೋದನ್ನ ಹಾಗೆ ಟಚ್ ಮಾಡಿ ಅದರಲ್ಲಿ ಸ್ಲೈಸ್ ಅನ್ನ ಹಾಕಿ ಎತ್ತಿ ತಿನ್ಬೇಕಾದ್ರೆ ಅಯ್ಯೋ ಟೇಸ್ಟ್ ಅಲ್ಲಿ ಮೈನೇ ಮರ್ತು ಬಿಡ್ತಾ ಇದ್ದಾರೆ ಆ ವ್ಯಕ್ತಿ. ಅಕ್ಕಪಕ್ಕದಲ್ಲಿ ಇರುವ ಎಲ್ಲರನ್ನು ಮರೆತು ಬೇಗ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆ ವ್ಯಕ್ತಿ ಎಲ್ಲವನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಸೈಡ್ ಅಲ್ಲಿ ಇರುವ ಒಂದು ಅಂಗಡಿಯನ್ನು ತೋರಿಸ್ತಾರೆ. ಆ ಪ್ಲಾಟ್ಫಾರ್ಮ್ ಅಂಗಡಿಯಲ್ಲಿ ಈ ಮೂವಿಯ ಹೀರೋಯಿನ್ ತುಂಬಾ ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ತಿನ್ನುವ ಒಬ್ಬ ಒಂದು ಸ್ಪೂನ್ ಅನ್ನ ಬಾಯಲ್ಲಿ ಮಡಗಿದ ತಕ್ಷಣ ಅವನ ಮೈಯನ್ನೇ ಮರೆತು ಬಿಡ್ತಾ ಇದ್ದಾನೆ. ಅಷ್ಟು ಚೆನ್ನಾಗಿರ್ತಾ ಇದೆ ನಮ್ಮ ಹೀರೋಯಿನ್ ಅಡುಗೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಬಂದು, ನೀನು ಇಂತಹ ಜಾಗದಲ್ಲಿ ಇದ್ದು ಕಷ್ಟ ಪಡಬೇಕು ಅಂತ ಯಾವುದೇ ತರ ಅವಶ್ಯಕತೆನೂ ಇಲ್ಲ, ನೀನು ಈ ಜಾಗದಲ್ಲಿ ಇರ್ಬೇಕಾಗಿಲ್ಲ, ಇಷ್ಟ ಇದ್ರೆ ನಮ್ಮನ್ನ ಬಂದು ನೋಡು ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಹೋಗ್ತಾನೆ. ಅದನ್ನ ನೋಡ್ಬೇಕಾದ್ರೆ ಅದರಲ್ಲಿ ಹಂಗರ್ ಅಂತ ಬರ್ದಿದೆ. ಅಂದ್ರೆ ಆಲ್ರೆಡಿ ಒಬ್ಬ ಚೆಫ್ ಸೂಪರ್ ಆಗಿ ಲಾಬ್ಸ್ಟರ್ ಅನ್ನ ಇಟ್ಟು ಕುಕ್ ಮಾಡಿದ್ರಲ್ವಾ, ಅವರ ಯೂನಿಫಾರ್ಮ್ ಅಲ್ಲಿ ಕೂಡ ಹಂಗರ್ ಅಂತಾನೆ ಬರ್ದಿತ್ತು. ಸೊ ಅವರ ರೆಸ್ಟೋರೆಂಟ್ ವಿಸಿಟಿಂಗ್ ಕಾರ್ಡ್ ಅನ್ಸುತ್ತೆ ಅದು. ಸೊ ನಮ್ಮ ಹೀರೋಯಿನ್ ಅರ್ಜೆಂಟ್ ಅಲ್ಲಿ ಆ ವಿಸಿಟಿಂಗ್ ಕಾರ್ಡ್ ಅನ್ನ ತಗೊಂಡು ಮಡಗ್ಬಿಟ್ಟು ಅವರ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಕೆಲಸ ಮುಗ್ದಾದ ಮೇಲೆ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ಸ್ ಎಲ್ಲ ಅವರನ್ನ ನೋಡೋಕೆ ಅವರ ಅಂಗಡಿಗೆ ಬರ್ತಾರೆ. ಅವರುಗಳು ಈ ಜಾಗದಲ್ಲಿ ಕೂತು ಊಟ ಮಾಡೋಕೆ ಅಂತಾನೆ ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳ್ತಾ ಇರ್ತಾರೆ. ಒಬ್ಬಳು ಇಷ್ಟ ಇಲ್ಲದೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾಳಂತೆ. ಇನ್ನೊಬ್ಳು, ನಾನು ಕೆಲಸವನ್ನ ಬಿಟ್ಬಿಡೋಣ ಅನ್ಕೊಂಡಿದೀನಿ. ಏನಕ್ಕೆ ಕೆಲಸವನ್ನ ಬಿಡ್ತೀಯಾ? ಇನ್ನೇನೆ ಮತ್ತೆ ನಾನು ಯಾವ ಪೊಸಿಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ನೋ ಆ ಪೊಸಿಷನ್ಗೆ ನಮ್ಮ ಬಾಸ್ ಅವರ ಮಗಳೇ ಬಂದು ಕೂತ್ ಬಿಟ್ಟಿದ್ದಾಳೆ. ಆದ್ರಿಂದ ನನಗೆ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಲೇ, ಇನ್ನೊಂದು ಕೆಲಸವನ್ನ ತಗೋಬಿಟ್ಟು ಆಮೇಲೆ ಈ ಕೆಲಸವನ್ನ ಬಿಡೋ, ಕೆಲಸ ಸಿಗೋದೇನು ಚಿಕ್ಕ ವಿಷಯ ಅನ್ಕೊಂಡ ಅಂತೆಲ್ಲ ಫ್ರೆಂಡ್ಸ್ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಲೇ ನಿಮಗೆಲ್ಲ ಪರವಾಗಿಲ್ಲ ಕಣ್ರೆ, ಕೆಲಸಕ್ಕೆ ಹೋಗ್ಬೇಕು ಅಂತ ಒಂದು ಆಪ್ಷನ್ ಆದ್ರೂ ಇರ್ತಾ ಇದೆ, ಬಟ್ ಆದ್ರೆ ನನ್ನನ್ನ ನೋಡಿ ಬೇರೆ ದಾರಿನೇ ಇಲ್ಲ. ನಮ್ಮ ಫ್ಯಾಮಿಲಿ ಕೆಲಸವನ್ನ ದೊಡ್ಡವಳು ಅನ್ನೋದ್ರಿಂದ ನಾನೇ ಇದನ್ನ ಎತ್ತಿ ರನ್ ಮಾಡ್ಬೇಕಾಗಿದೆ ಈ ರೆಸ್ಟೋರೆಂಟ್ ನ, ಅಂದ್ರೆ ಈ ಪ್ಲಾಟ್ಫಾರ್ಮ್ ಅಂಗಡಿಯನ್ನ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ತಾ ಇರ್ತಾರೆ. ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕೂತಿದ್ದಾನೆ. ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆನ್ಲೈನ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಇರ್ತಾ ಇದ್ದಾನಂತೆ. ಆದ್ರಿಂದ ಸರಿಯಾದ ಸ್ಯಾಲರಿ ಇಲ್ವಂತೆ ಅವನಿಗೆ, ಅಷ್ಟೇನು ಸಂಪಾದನೆ ಮಾಡೋಕೆ ಆಗ್ತಾ ಇಲ್ವಂತೆ. ಅದ್ರ ಬಗ್ಗೆ ಫೀಲ್ ಮಾಡಿ ಹುಡುಗ ಹೇಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋಯಿನ್, ಯಾರೋ ಒಬ್ಬ ಬಂದ ಈ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಹೋದ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಕೊಡ್ಬೇಕಾದ್ರೆ, ಲೀ ಹಂಗರ್ ರೆಸ್ಟೋರೆಂಟ್, ಇದು ತುಂಬಾನೇ ದೊಡ್ಡ ರೆಸ್ಟೋರೆಂಟ್ ಕಣೆ, ನಮ್ಮ ಇಡೀ ಊರಲ್ಲೇ ದೊಡ್ಡ ವಿಐಪಿಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿ ದೊಡ್ಡ ಚೆಫ್ ಇರ್ತಾ ಇರೋದು ಅವರೇನೇ ನಂಬರ್ 1 ಅಂತ ಹೇಳ್ತಾರೆ ಎಲ್ಲರುವೆ. ಯಾಕೆ ಈ ನಾಡಿನಲ್ಲಿ ಅವರೇ ದೊಡ್ಡ ಚೆಫ್ ಅಂತೆ. ನೀನು ಆ ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತೀಯಾ ಅಂದ್ರೆ ಅದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ಅಂತ ಫ್ರೆಂಡ್ಸ್ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಕನ್ಫ್ಯೂಷನ್ ಆಗಿ ಮತ್ತೆ ಆ ವಿಸಿಟಿಂಗ್ ಕಾರ್ಡ್ ಅನ್ನ ತಗೊಂಡು ಮನೆಗೆ ಬಂದು ಮುಂದೆ ಹಿಂದೆ ನೋಡ್ತಾ ಇರ್ತಾರೆ. ಆಮೇಲೆ ಇಂಟರ್ನೆಟ್ ಅಲ್ಲಿ ಹಂಗರ್ ರೆಸ್ಟೋರೆಂಟ್ ಬಗ್ಗೆ ಸರ್ಚ್ ಮಾಡಿ ನೋಡ್ತಾರೆ. ನೋಡಿದ್ರೆ ಆ ದೊಡ್ಡ ಚೆಫ್ ಇರ್ತಾ ಇದ್ದಾರೆ. ಅವರ ಜೊತೆಗೆ ದೊಡ್ಡ ವಿಐಪಿಸ್ ಎಲ್ಲ ಫೋಟೋಸ್ ತಗೊಂಡಿದ್ದಾರೆ. ಒಬ್ಬ 1 ವರ್ಷ ವೆಯ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಸಿಕ್ಕಾದ ಮೇಲೆ ಬಂದು ತಿಂದು ಹೋಗಿದ್ದಾನಂತೆ ಇವರ ಹತ್ರ. ಅದನ್ನ ಟ್ವಿಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇನ್ನೊಬ್ಬಳು, ನನ್ನ ಗಂಡ ನನ್ನನ್ನು ಖುಷಿ ಪಡಿಸೋದಕ್ಕಿಂತ ಈ ಚೆಫೆ ಅವರ ಅಡುಗೆಯಿಂದ ನನ್ನನ್ನು ತುಂಬಾನೇ ಸ್ಯಾಟಿಸ್ಫೈ ಮಾಡಿದ್ದಾರೆ
ಮಾಡಿದ್ದಾರೆ ಅಂತ ಟ್ವೀಟ್ ಹಾಕಿದಾಳೆ. ಇದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಇಂಪ್ರೆಸ್ ಆಗೋ ರೀತಿ ನಮಗೆ ಕಾಣುತ್ತೆ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಯಾವಾಗಿನ ತರನೋ ಅವಳ ಪ್ಲಾಟ್ಫಾರ್ಮ್ ಅಂಗಡಿಯಲ್ಲಿ ಅಡುಗೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದೇ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಹೋಗಿದ್ದಲ್ಲ ಹುಡುಗ ಕಾರಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾನೆ. ನಮ್ಮ ಹೀರೋಯಿನ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವನನ್ನ ನೋಡಿದ ತಕ್ಷಣ ಸರಿ ಓಕೆ ಅವನ ಜೊತೆ ಹೋಗೋಣ ಅಂತ ರೆಡಿಯಾಗಿ ಅವನ ಜೊತೆ ಹೊರಟೋಗ್ತಾಳೆ. ನೋಡಿದ್ರೆ ಒಂದು ದೊಡ್ಡ ಬಿಲ್ಡಿಂಗು ಅದ್ರ ಟಾಪ್ ಫ್ಲೋರ್ ಅಲ್ಲಿ ನಮ್ಮ ಹೀರೋಯಿನ್ ನ ಕರ್ಕೊಂಡು ಹೋಗಿದ್ದಾರೆ. ಸಿಟಿ ವ್ಯೂ ಅನ್ನ ಅಷ್ಟು ಹೈಟ್ ಇಂದ ನೋಡಿದ ತಕ್ಷಣ ಫಟ್ ಅಂತ ಫೋನ್ ಅನ್ನ ತಗೊಂಡು ಒಂದು 2-3 ಫೋಟೋಸ್ ಅನ್ನ ತಗೋತಾಳೆ ನಮ್ಮ ಹುಡುಗಿ. ಆಮೇಲೆ ಕಿಚನ್ ಕಡೆ ಹೋದ್ರೆ ಇಲ್ಲೇ ವೇಟ್ ಮಾಡು ನಾನು ಬರ್ತೀನಿ ಅಂತ ಹುಡುಗ ನಮ್ಮ ಹೀರೋಯಿನ್ ಅನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ನೋಡಿದ್ರೆ ಒಂದು ಜಾಗದಲ್ಲಿ ಡಿಫ್ರೆಂಟ್ ಆದ ನೈಫ್ ಗಳನ್ನ ಹಾಗೆ ಲೈನ್ ಆಗಿ ಜೋಡಿಸಿಟ್ಟಿರ್ತಾರೆ. ಒಂದೊಂದನ್ನು ಒಂದೊಂದಕ್ಕಾಗಿ ಯೂಸ್ ಮಾಡೋದು. ಅದರಲ್ಲಿ ಒಂದು ನೈಫ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ನೋಡ್ತಾನೆ ಇರ್ಬೇಕಾದ್ರೆ ಚಾಕುವನ್ನ ಕೆಳಗಡೆ ಮಡಗು ಅಂತ ಒಂದು ಸದ್ದು ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ಮುದುಕ ಚಾಕುವನ್ನ ಮಡಿಗೆ ಅಂತ ಬೈತಾ ಇದ್ದಾನೆ. ಅದರಲ್ಲಿ ನಮ್ಮ ಹೀರೋಯಿನ್ ಹೆದರ್ಕೊಂಡು ಚಾಕುವನ್ನ ಕೆಳಗಡೆನೆ ಬೀಳಿಸ್ಬಿಡ್ತಾವಳೆ. ಆಮೇಲೆ ಅದನ್ನ ಎತ್ತಿಟ್ಬಿಟ್ಟು ಮುಂದೆ ನೋಡಿದ್ರೆ ಇನ್ನೊಬ್ಬ ಬಂದಿದ್ದಾನೆ. ನೋಡೋಕೆ ಅವನು ಚೈನಾ ಹುಡುಗನ್ ತರ ಇದ್ದಾನೆ. ಇವರಿಬ್ಬರು ಇವಾಗ ಆಡಿಷನ್ ಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು ಇಂಟರ್ವ್ಯೂ ತರ ಜಾಬಿಗಾಗಿ ಅಡುಗೆ ಮಾಡಿ ತೋರ್ಸೋದಕ್ಕಾಗಿ. ಅಡುಗೆ ಮಾಡಿ ತೋರ್ಸಿದ್ರೆ ಮಾತ್ರನೇ ಕೆಲ್ಸನ ಹೋಗ್ರಲ್ಲೋ ನಿಮ್ಮ ಕೆಲ್ಸನೂ ಬೇಡ ಏನು ಬೇಡ ಅಂತ ನಮ್ಮ ಹೀರೋಯಿನ್ ಹೊರಡೋಣ ಅನ್ಕೋಬೇಕಾದ್ರೆ ಅದೇ ಸಮಯದಲ್ಲಿ ಆ ದೊಡ್ಡ ಚೆಫ್ ಆ ಕಿಚನ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಬಂದಿದ ತಕ್ಷಣ ಚೆಫ್ ಏನು ಇಬ್ಬರೇ ಆಡಿಷನ್ ಗೆ ಬಂದಿದ್ದಾರಾ ಸರಿ ಓಕೆ ಫ್ರೈಡ್ ರೈಸ್ ಅನ್ನ ರೆಡಿ ಮಾಡಿ ಅಂತ ಹೇಳ್ತಾರೆ. ಆವಾಗ ತಕ್ಷಣ ಚೈನೀಸ್ ಹುಡುಗ ನಾನು ಎಂತಹ ದೊಡ್ಡ ಕಾಲೇಜಲ್ಲಿ ಓದಿ ಬಂದಿದ್ದೀನಿ ಗೊತ್ತಾ ಬರೀ ಫ್ರೈಡ್ ರೈಸ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೀರಾ ಇಷ್ಟು ಸಿಂಪಲ್ ಆದ ಕೆಲಸವನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಚೆಫ್ ಸುಮ್ನೆ ಹೋಗಿ ಕೆಲಸ ಮಾಡೋ ಅಂತ ಬೈತಾರೆ. ಸೊ ಹುಡುಗನು ಫಟ್ ಅಂತ ಹೋಗಿ ಫ್ರೈಡ್ ರೈಸ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅದೇ ತರ ಫ್ರೈಡ್ ರೈಸ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಬ್ಬರ ಸ್ಟೈಲ್ ಆಫ್ ಕುಕಿಂಗ್ ಡಿಫ್ರೆಂಟ್ ಆಗಿರ್ತಾ ಇರುತ್ತೆ. ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಅಡಿಗೆಯನ್ನ ಮಾಡ್ತಾ ಇರ್ತಾಳೆ. ಬಾಂಡಲ್ಲಿ ಬೆಂಕಿ ಮೇಲೇನೆ ಇರುತ್ತೆ ಬಟ್ ಆದ್ರೆ ಸ್ಟವ್ ಮೇಲೆ ಕೂರೋದೇ ಇಲ್ಲ. ಅವಳ ಕೈಯಲ್ಲೇ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಆ ಕಡೆ ಚೈನೀಸ್ ಹುಡುಗನನ್ನ ನೋಡಿದ್ರೆ ತುಂಬಾನೇ ಸ್ಟೈಲ್ ಆಗಿ ಅಡುಗೆಯನ್ನ ಮಾಡ್ತಾ ಇರ್ತಾನೆ. ಆಮೇಲೆ ಹೇಗೋ ಅಡುಗೆಯನ್ನ ಮಾಡಿ ಫಿನಿಶ್ ಮಾಡ್ತಾರೆ. ಫ್ರೈಡ್ ರೈಸ್ ಅನ್ನ ಇಬ್ಬರು ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ಸೊ ಇವಾಗ ಟೇಸ್ಟ್ ಮಾಡೋದಕ್ಕಾಗಿ ದೊಡ್ಡ ಚೆಫ್ ಹತ್ರ ತಗೊಂಡು ಹೋಗಿ ಕೊಡ್ಬೇಕು. ಪ್ರೆಸೆಂಟೇಷನ್ ಅನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ ಚೈನೀಸ್ ಹುಡುಗ. ಇದ್ರಲ್ಲೇ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಎಲ್ಲ ಹೆಸರು ಮಾಡೋದು. ಆ ಚೈನೀಸ್ ಹುಡುಗ ಸುಮಾರಾಗಿ ಅಡುಗೆ ಮಾಡಿರ್ತಾನೆ ಬಟ್ ಆದ್ರೆ ಸೂಪರ್ ಆಗಿ ಪ್ರೆಸೆಂಟೇಷನ್ ಅನ್ನು ಕೊಟ್ಟಿರ್ತಾನೆ. ಆ ಫ್ರೈಡ್ ರೈಸ್ ಮೇಲೆ ಒಂದು ಪ್ರಾನ್ ಅನ್ನ ಇಟ್ಟು ಸೂಪರ್ ಆಗಿ ಕೊಟ್ಟಿರ್ತಾನೆ. ನೋಡೋದಕ್ಕೇನೆ ಚೆನ್ನಾಗಿರುತ್ತೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಅನ್ನು ನೋಡಿ ಫ್ರೈಡ್ ರೈಸ್ ತಾನೇ ನೀನು ಕೇಳ್ದೆ ತಗೋ ಅನ್ನೋ ರೀತಿ ಕೊಟ್ಟಿರ್ತಾಳೆ. ನೋಡೋದಕ್ಕೇನೆ ಏನೋ ಚಿತ್ರಾನ್ನ ಹುಳಿಯನ್ನ ಮಾಡಿರೋ ರೀತಿ ಇರುತ್ತೆ. ಪ್ರೆಸೆಂಟೇಷನ್ ಅದನ್ನ ಅಲಂಕಾರ ಮಾಡೋದು ಆ ರೀತಿ ಎಲ್ಲ ಏನುವೇ ಇಲ್ಲ. ಆದ್ರೆ ದೊಡ್ಡ ಚೆಫ್ ನೋಡಿದ ತಕ್ಷಣವೇ ತಿಳ್ಕೊಬಿಡ್ತಾರೆ ಆ ಚೈನೀಸ್ ಹುಡುಗ ಅಡಿಗೆ ಮಾಡಿರೋದ್ರಲ್ಲಿ ಆಯಿಲ್ ಜಾಸ್ತಿ ಇದೆ ಅಂತ. ಆದ್ರೆ ನಮ್ಮ ಹುಡುಗಿ ಪ್ರಿಪೇರ್ ಮಾಡಿರುವ ಫ್ರೈಡ್ ರೈಸ್ ಅಲ್ಲಿ ಆಯಿಲೇ ಇಲ್ಲ ಕರೆಕ್ಟ್ ಆಗಿರ್ತಾ ಇದೆ. ಒಂದು ಟೀ ಸ್ಪೂನ್ ಅಲ್ಲಿ ನಮ್ಮ ಹುಡುಗಿ ಅಡುಗೆ ಮಾಡಿರೋ ಫ್ರೈಡ್ ರೈಸ್ ಅನ್ನ ಒಂದು ಸ್ಪೂನ್ ಅಲ್ಲಿ ತಗೊಂಡು ಅದನ್ನ ಜಸ್ಟ್ ತಿಂದು ಕೂಡ ನೋಡಲ್ಲ ಸ್ಮೆಲ್ ಮಾಡಿ ನೋಡ್ತಾರೆ ಅಷ್ಟೇ. ಈ ಫ್ರೈಡ್ ರೈಸ್ ಸರಿಯಾಗಿದೆ ಲೋ ತಮ್ಮ ಚೈನೀಸ್ ಹುಡುಗ ನೀನು ಹೊರಡು ನಿನಗೆ ಕೆಲಸ ಇಲ್ಲ ಅಂತ ಕಳಿಸ್ತಾರೆ. ಅದಕ್ಕೆ ಹುಡುಗ ಟೆನ್ಷನ್ ಆಗ್ಬಿಟ್ಟು ಏನಂತದ ಅವಳು ದೊಡ್ಡದಾಗಿ ಅಡುಗೆ ಮಾಡ್ಬಿಟ್ಟಿದ್ದಾಳೆ ಅಂತ ಅವಳನ್ನ ಸೆಲೆಕ್ಟ್ ಮಾಡಿ ನನ್ನನ್ನ ಕಳಿಸ್ತಾ ಇದ್ದೀರಲ್ಲ ನೀವು ನನ್ನನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಲ್ಲ. ನಾನು ನಮ್ಮ ತಾಯಿ ಹತ್ರ ಬೇರೆ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಮತ್ತೆ ನನ್ನ ಕೈಯಲ್ಲೆಲ್ಲ ಮನೆಗೆ ಹೋಗಕ್ಕಾಗಲ್ಲ ನಮ್ಮ ತಾಯಿ ಬೈತಾರೆ ನನಗೆ ಅಷ್ಟೇ ಅಂತ ಹುಡುಗ ಹೇಳ್ಬೇಕಾದ್ರೆ ಕಪಾಳಕ್ಕೆ ಒಂದು ಬಿಟ್ಟು ಹೋಗ ಅಂತ ಕಳಿಸ್ತಾರೆ ಚೆಫ್. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಏನಕ್ಕೆ ನೀನು ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಇಷ್ಟಪಡ್ತೀಯ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಯೋಚನೆ ಮಾಡಿ ನೋಡ್ಬಿಟ್ಟು ನಾನು ಸ್ಪೆಷಲ್ ಆಗಿರ್ಬೇಕು ಸಮಥಿಂಗ್ ಐ ವಾಂಟ್ ಟು ಬಿ ಸ್ಪೆಷಲ್. ಎಲ್ಲ ಕಡೆನೂ ನಾರ್ಮಲ್ ಆದ ಚೆಫ್ ಗಳೇ ಇರ್ತಾ ಇದ್ದಾರೆ ನಾನು ಸ್ಪೆಷಲ್ ಆಗಿರ್ಬೇಕು ಸೂಪರ್ ಆದ ಚೆಫ್ ಆಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ ನಮ್ಮ ಹುಡುಗಿ ಹೇಳ್ಬೇಕಾದ್ರೆ ಆವಾಗ ಚೆಫ್ ನಮ್ಮ ಹೀರೋಯಿನ್ ಹತ್ರ ಬಂದು ಅವಳನ್ನ ಸ್ಮೆಲ್ ಮಾಡಿ ನೋಡ್ಬಿಟ್ಟು ನೀನು ತುಂಬಾ ಗಬ್ಬು ಹೊಡಿತಾ ಇದೆಯಾ ಫಸ್ಟ್ ಹೋಗಿ ಸ್ನಾನ ಮಾಡ್ಬಿಟ್ಟು ಯೂನಿಫಾರ್ಮ್ ಅನ್ನ ಹಾಕೊಂಡು ನಂತರ ಕಿಚನ್ ಒಳಗಡೆ ಬಾ ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಹೀರೋಯಿನ್ ಹೋಗಿ ಚೆನ್ನಾಗಿ ಸ್ನಾನ ಮಾಡಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಖುಷಿಯಾಗಿ ಕಿಚನ್ ಗೆ ಬರ್ತಾಳೆ. ಅಲ್ಲೇನೆ ನಮ್ಮ ಹೀರೋಯಿನ್ ಅನ್ನ ಈ ಕೆಲಸಕ್ಕೆ ರೆಫರ್ ಮಾಡಿ ಬಿಟ್ಟಿದ್ದ ಅಲ್ವಾ ಹುಡುಗ ಇವನೇ ಈ ಮೂವಿಯ ಹೀರೋ ಅಂತಾನೆ ಹೇಳ್ಬಹುದು. ಆ ಕಿಚನ್ ಅಲ್ಲಿ ಕೆಲಸ ಮಾಡುವ ಎಲ್ಲರನ್ನು ಒಬ್ಬೊಬ್ಬರನ್ನು ಇಂಡಿವಿಜುವಲ್ ಆಗಿ ನಮ್ಮ ಹೀರೋಯಿನ್ ಗೆ ಇಂಟ್ರೋ ಕೊಡ್ತಾನೆ. ಒಬ್ಬರು ಸಾಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ ಪ್ರಿಪೇರ್ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಒಬ್ಬರು ಡೆಸರ್ಟ್ ಐಟಮ್ಸ್ ಅನ್ನ ರೆಡಿ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಇನ್ನೊಬ್ರು ಹೆಲ್ಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಮ್ಮ ಹೀರೋಯಿನ್ ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಅವರನ್ನ ಕೆಲಸ ಬಿಟ್ಟು ತೆಗೆದು ಬಿಟ್ಟಿದ್ದಾರಂತೆ ಈ ದೊಡ್ಡ ಚೆಫ್. ಅವರು ಫ್ರೈ ಮಾಡುವ ಐಟಮ್ಸ್ ಗಳನ್ನ ಅಂದ್ರೆ ಬೆಂಕಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರಲ್ಲ ಅದನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಅವರ ಜಾಗಕ್ಕೆ ನೀನು ಇವಾಗ ಕೆಲಸಕ್ಕೆ ಬಂದಿದೀಯಾ ಆಲ್ಮೋಸ್ಟ್ ಲೆಕ್ಕದಲ್ಲಿ ನೀನು ನಾನು ಒಂದೇ ರ್ಯಾಂಕಿಂಗ್ ಅಲ್ಲಿ ಇರ್ತಾ ಇದೀವಿ ಒಂದೇ ಕೆಲಸದಲ್ಲೇ ಇರ್ತಾ ಇದೀವಿ ಅಂತ ಹೇಳ್ಬಹುದು ಅನ್ನೋ ತರ ಹುಡುಗ ಹೇಳ್ತಾನೆ. ಆಮೇಲೆ ಎಲ್ಲರೂ ಒಂದೇ ಜಾಗದಲ್ಲಿ ಅಸೆಂಬಲ್ ಆಗ್ತಾರೆ. ಆವಾಗ ದೊಡ್ಡ ಚೆಫ್ ನೆಕ್ಸ್ಟ್ ಒಂದು ದೊಡ್ಡ ಫಂಕ್ಷನ್ ನಡೆಯಲಿದೆ. ಮಿಲಿಟರಿಯನ್ನು ಸೇರಿದವರು ಪೊಲೀಸ್ ಅನ್ನು ಸೇರಿದವರು ಎಲ್ಲ ದೊಡ್ಡ ದೊಡ್ಡ ವಿಐಪಿಸ್ ಎಲ್ಲ ಪಾರ್ಟಿಗೆ ಬರ್ತಾರೆ. ಜನರಲ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವರುಗಳಿಗಾಗಿ ನಾನು ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದರ ಹೆಸರು ಫ್ರೆಶ್ ಅಂಡ್ ಬ್ಲಡ್. ರಕ್ತವು ಮಾಂಸವು ಮಿಕ್ಸ್ ಆದ ಫುಡ್ ಅನ್ನ ನಾವು ಅವರಿಗೆ ಸಪ್ಲೈ ಮಾಡ್ತೀವಿ. ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಮಾಂಸವನ್ನ ಜ್ಯೂಸಿಯಾಗಿ ಪ್ರಿಪೇರ್ ಮಾಡಬೇಕು ಫ್ರೈ ಮಾಡಬೇಕು. ಅದರಲ್ಲೇ ಎಲ್ಲವೂ ಇರ್ತಾ ಇರೋದು. ಆ ರೀತಿ ಮಾಂಸ ಜ್ಯೂಸಿಯಾಗಿ ಬರಬೇಕು ಅಂದ್ರೆ ಎರಡು ಕಾರಣ ಇದೆ. ಹೇಗೆ ನಾವು ಆ ಮಾಂಸ ಖಂಡವನ್ನ ಕಟ್ ಮಾಡ್ತೀವಿ ಸ್ಲೈಸ್ ಮಾಡ್ತೀವಿ ಅಂತ ಮತ್ತೊಂದು ಅದನ್ನೇ ಹೇಗೆ ಬೆಂಕಿಯಲ್ಲಿ ಹಾಕಿ ಫ್ರೈ ಮಾಡ್ತೀವಿ ಅನ್ನೋದ್ರಲ್ಲೇ ಇರ್ತಾ ಇರೋದು ಅಂತ ಮಾತಾಡ್ಕೊಂಡೆ ಸೂಪರ್ ಆಗಿ ಕಟ್ ಮಾಡಿ ತೋರಿಸ್ತಾರೆ ಚೆಫ್. ಎಲ್ಲಿ ನೀನ್ ಇವಾಗ ಕಟ್ ಮಾಡಿ ತೋರಿಸು ನೋಡೋಣ
ಎದ್ದೇಳೋಣ ಅಂತ ನಮ್ಮ ಹೀರೋಯಿನ್ ಅನ್ನ ಕರೀತಾರೆ. ನಮ್ಮ ಹೀರೋಯಿನ್ ಬಂದು ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದೂರದಲ್ಲಿ ಹಿಡಿಬೇಕಾದ್ರೆ ಇನ್ನ ಹತ್ರ ಅಂತ ಸ್ಲೈಸ್ ಆಗಿ ನೀಟಾಗಿ ಪೇಪರ್ ರೀತಿ ಬರ್ಬೇಕಂತೆ ಮಾಂಸ. ಕಟ್ ಮಾಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಟ್ ಮಾಡ್ಬೇಕಾದ್ರೆ ಹಾಗೆ ಪುಡಿ ಪುಡಿ ತರ ಆಗ್ತಾ ಇದೆ. ಹೇ ಕರೆಕ್ಟ್ ಆಗಿ ಕಟ್ ಮಾಡು, ಚಾಕುವನ್ನ ನೀಟಾಗಿ ಇಡಿ, ಸ್ಟ್ರೈಟ್ ಆಗಿ ಇಡಿ. ಏನು ಆಶಾ ಬ್ಲೇಡ್ ಇಂದ ಕಟ್ ಮಾಡ್ತಾ ಇದೀಯಾ? ಈ ರೀತಿ ರಬ್ ಅಂತ ಮಾಡ್ತಾ ಇದೀಯಾ? ಕೇಕ್ ಅನ್ನ ಕಟ್ ಮಾಡೋ ರೀತಿ ಸ್ಲೈಸ್ ಆಗಿ ನೀಟಾಗಿ ಕಟ್ ಮಾಡು. ಏನು ಮತ್ತೆ ಆಶಾ ಬ್ಲೇಡ್ ಇಂದ ಕಟ್ ಮಾಡೋ ರೀತಿ ಎಳಿತಾನೆ ಇದೆಯಾ? ಏನ್ ಮಾಡ್ತಾ ಇದೀಯಾ ನೀನು ಅಂತ ಜೋರಾಗಿ ಮಾತಾಡ್ತಾರೆ ಚೆಫ್. ಅದು ಇದು ಅಂತ ಚೆಫ್ ಬೈತಾನೆ ಇರ್ಬೇಕಾದ್ರೆ ಅದರಿಂದ ನಮ್ಮ ಹೀರೋಯಿನ್ ಅಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಆಮೇಲೆ ಹೇಗೋ ಆ ಕಟಿಂಗ್ ಮ್ಯಾಟರ್ ಮುಗೀತಿ. ಇವಾಗ ನೆಕ್ಸ್ಟ್ ಚೆಫ್ ಎಲ್ಲಿ ಇವಾಗ ಫ್ರೈ ಮಾಡಿ ತೋರ್ಸು ಅಂತ ಹೇಳ್ತಾರೆ. ಜ್ಯೂಸಿ ಆಗಿರ್ಬೇಕು, ಓವರ್ ಕುಕ್ ಆಗ್ಬಾರ್ದು. ಓಕೆ ಸರಿ ಅಂತ ನಮ್ಮ ಹೀರೋಯಿನ್ ಅವರ ಮುಂದೆನೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಫ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ಓವರ್ ಕುಕ್ ಆಗ್ಬಿಡ್ತಾ ಇದೆ. ಓವರ್ ಕುಕ್ ಆಗ್ಬಿಟ್ಟಿದೆ, ಮತ್ತೆ ಟ್ರೈ ಮಾಡು. ಮತ್ತೆ ಓವರ್ ಕುಕ್ ಆಗ್ಬಿಡ್ತಾ ಇದೆ, ಮತ್ತೆ ಟ್ರೈ ಮಾಡು. ನೆಕ್ಸ್ಟ್ ಮತ್ತೆ ಓವರ್ ಕುಕ್ ಆಗ್ಬಿಡ್ತು, ಟ್ರೈ ಮಾಡು, ಮತ್ತೆ ಟ್ರೈ ಮಾಡು ಅಂತ ಹೇಳಿ ನಮ್ಮ ಹೀರೋಯಿನ್ ಬೆಂಕಿಯನ್ನ ನೋಡಿನೇ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಬೆಂಕಿಯನ್ನ ನೋಡಿ ಹೆದರ್ಕೊಳ್ಳೋರೆಲ್ಲ ಈ ಜಾಗದಲ್ಲಿ ಕೆಲಸ ಮಾಡೋಕೆ ಆಗಲ್ಲ, ಸೆಟ್ ಆಗಲ್ಲ. ನಾನು ಮತ್ತೆ ಬರ್ತೀನಿ, ಮತ್ತೆ ಬಂದಾಗ ನೀನು ನನ್ನ ಮುಂದೆ ಜ್ಯೂಸಿಯಾಗಿ ಫ್ರೈ ಮಾಡಬೇಕು ಮಾಂಸವನ್ನ. ಹಾಗೆ ಮಾಡಿದ್ರೆ ಮಾತ್ರನೇ ನಿನಗೆ ಈ ಜಾಗದಲ್ಲಿ ಕೆಲಸ, ಇಲ್ಲಾಂದ್ರೆ ಈ ಜಾಗದಲ್ಲಿ ನಿನಗೆ ಕೆಲಸ ಇಲ್ಲ. ಮತ್ತೆ ನಿನ್ನ ಹಳೆ ಪ್ಲಾಟ್ಫಾರ್ಮ್ ಅಂಗಡಿಗೆನೆ ಹೋಗಿ ನೂಡಲ್ಸ್ ಅನ್ನ ಫ್ರೈ ಮಾಡ್ಕೊಂಡು ಕೂತ್ಕೋ, ಅಡುಗೆ ಮಾಡ್ಕೊಂಡಿದ್ಕೋ. ಏನಾದ್ರೂ ಇವಳ ಕೈಯಲ್ಲಿ ನಾನು ಕೇಳಿದ ಹಾಗೆ ಫ್ರೈ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಇವಳು ಪ್ರಿಪೇರ್ ಮಾಡ್ತಿರುವ ಡಿಶ್ ಅನ್ನ ಮೆನು ಇಂದಾನೆ ತೆಗೆದ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚೆಫ್ ಹೋಗ್ಬಿಡ್ತಾರೆ. ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ. ಆದ್ರಿಂದ ನಿಮ್ಮ ಕೆಲ್ಸನೂ ಬೇಡ ಹೋಗ್ರಲ್ಲೋ ಅಂತ ಅವಳ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ನಮ್ಮ ಹೀರೋಯಿನ್. ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಏನ್ ಅನಿಸ್ತೋ ಏನೋ ಮತ್ತೆ ಕಿಚನ್ ಗೆನೆ ಬರ್ತಾಳೆ. ಬಂದು ನೋಡ್ಬೇಕಾದ್ರೆ ದೊಡ್ಡ ಚೆಫ್ ಅಲ್ಲಿ ಇರ್ತಾ ಇಲ್ಲ, ಮಿಕ್ತವ್ರು ಎಲ್ಲರೂ ಇರ್ತಾ ಇದ್ದಾರೆ. ಒಂದೊಂದು ಪೀಸ್ ಆಗಿ ಹಾಕಿ ಫ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್ ಜ್ಯೂಸಿಯಾಗಿ. ಬಟ್ ಆದ್ರೆ ಒಂದೊಂದು ಸಲನು ಫ್ರೈ ಮಾಡ್ಬೇಕಾದ್ರೆ ಓವರ್ ಕುಕ್ ಆಗ್ಬಿಡ್ತಾ ಇದೆ, ಜ್ಯೂಸಿಯಾಗಿ ಬರ್ತಾನೆ ಇಲ್ಲ. ರೆಡಿ ಮಾಡು ಕಸಕ್ಕಾಕು ಹೀಗೆ ಮಾಡಿನೇ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಬೆಂಕಿ ಮೇಲೆ ಇರುವ ಭಯನೇ ಹೋಗ್ಬಿಡುತ್ತೆ. ಆದ್ರೆ ಎಷ್ಟೊತ್ತಿಂದ ಇವರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮಿಕ್ತವರೆಲ್ಲ ಕೆಲಸವನ್ನ ಮುಗಿಸ್ಕೊಬಿಟ್ಟು ಮನೆಗೇನೆ ಹೋಗ್ಬಿಡ್ತಾರೆ. ಆವಾಗ ಕೂಡ ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾನೆ ಇರ್ತಾಳೆ. ನೆಕ್ಸ್ಟ್ ದಿನ ಮತ್ತೆ ಕೆಲ್ಸಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲಿ ನಮ್ಮ ಹೀರೋಯಿನ್ ಅಂತ ನೋಡಿದ್ರೆ ಆ ಕಿಚನ್ ಅಲ್ಲೇ ಕೆಳಗಡೆ ಮಲ್ಗಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ನೈಟ್ ಪೂರ್ತಿ ಟ್ರೈ ಮಾಡಿದ್ದಾಳೆ, ಅಲ್ಲೇ ಮಲ್ಗಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ. ಮತ್ತೆ ಎದ್ದೇಳೋಣ ಅನ್ಕೋಬೇಕಾದ್ರೆ ಅದೇ ಟೈಮ್ಗೆ ದೊಡ್ಡ ಚೆಫ್ ಅಲ್ಲಿಗೆ ಬರ್ತಾರೆ. ಅವರು ಬರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಎದ್ದೇಳ್ತಾ ಇದ್ದಾಳೆ, ಎಚ್ಚರಿ ಆಗ್ತಾ ಇದ್ದಾಳೆ. ಚೆಫ್ ಮುಂದೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮೇಲೆದ್ದು ಸ್ಟವ್ ಅನ್ನ ಆನ್ ಮಾಡಿ ಕಡಾಯನ್ನ ಮಡಗ್ತಾಳೆ. ಹಾಗೆ ಬೆಂಕಿ ಉರಿತಾನೆ ಇರ್ಬೇಕಾದ್ರೆ ಒಂದು ಪೀಸನ್ನ ಎತ್ತಿ ಮೇಲ್ಗಡೆ ಹಾಕಿ ಬಿಸಾಕ್ಬೇಕಾದ್ರೆ ಅದು ಮತ್ತೆ ಬಂದು ಬೆಂಕಿಗೆ ಬಿದ್ದಿದ್ದ ತಕ್ಷಣ ಎತ್ತಿ ಫಟ್ ಅಂತ ರೆಡಿ ಮಾಡಿ ತಗೊಳ್ಳಿ ಇದನ್ನ ತಿನ್ನಿ ಅಂತ ಕೊಡ್ತಾಳೆ ಚೆಫ್ಗೆ. ಮಾತಾಡ್ಲೇ ಇಲ್ಲ ನಮ್ಮ ಹುಡುಗಿ, ಹಾಗೆ ಹೆದರ್ಕೊಂಡೇ ಕೊಡ್ತಾಳೆ. ತಗೊಂಡು ನೋಡ್ಬೇಕಾದ್ರೆ ಪೇಪರ್ ರೀತಿ ಇರ್ತಾ ಇದೆ, ಜ್ಯೂಸಿಯಾಗಿ ಇರ್ತಾ ಇದೆ. ಫಸ್ಟ್ ಟೈಮ್ ಅದನ್ನ ದೊಡ್ಡ ಚೆಫ್ ತಿಂದು ನೋಡ್ತಾರೆ. ಏನಾದ್ರೂ ನಮ್ಮ ಹುಡುಗಿಯನ್ನ ಹೊಗಳ್ತಾರೆ ಅಂತ ನೋಡಿದ್ರೆ ಏನನ್ನು ಮಾತಾಡ್ತಾ ಇಲ್ಲ. ತಿರುಗಿ ಹುಡುಗರನ್ನ ನೋಡ್ಬಿಟ್ಟು ಏನ್ರ ಮಾಡ್ತಾ ಇದೀರಾ, ಫಸ್ಟ್ ಹೋಗಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಬನ್ನಿ ಅಂತ ಮಿಕ್ಕಿರೋರನ್ನ ಕಳಿಸ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿರುವ ಬೆಂಕಿ ಗಾಯಗಳನ್ನ ನೋಡ್ತಾಳೆ. ನೋಡಿದ್ರೆ ಅವಳಿಗೆ ನೋವಾಗ್ತಾ ಇಲ್ಲ, ಅದಕ್ಕಿಂತ ಖುಷಿ ಆಗ್ತಾ ಇದೆ. ಏನನ್ನೋ ಸಾಧಿಸಿದ ರೀತಿ ಫೀಲ್ ಮಾಡ್ತಾ ಇದ್ದಾಳೆ. ಆಮೇಲೆ ನೆಕ್ಸ್ಟ್ ನಾವು ಅನ್ಕೊಂಡಿದ್ದ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ಬಂದಿರೋ ವಿಐಪಿಸ್ ಎಲ್ಲರೂ ನಮ್ಮ ಚೆಫ್ ಹತ್ರ ಬಂದು ಅವರ ಜೊತೆ ನಿಂತು ಫೋಟೋವನ್ನ ತಗೋತಾರೆ, ಸೆಲ್ಫಿ ತಗೋತಾರೆ. ಆಕ್ಟರ್ಸ್ ಬಂದಿದ್ದಾರೆ, ಆಕ್ಟ್ರೆಸ್ ಬಂದಿದ್ದಾರೆ, ಪೊಲಿಟಿಷಿಯನ್ಸ್ ಬಂದಿದ್ದಾರೆ, ಪೊಲೀಸರ್ಸ್ ಬಂದಿದ್ದಾರೆ, ಬಿಸ್ನೆಸ್ ಮ್ಯಾನ್ಸ್ ಬಂದಿದ್ದಾರೆ. ನಾವು ಬಂದಿರೋದು ಬರೀ ಬರ್ಡೇ ಪಾರ್ಟಿಗೆ ತಾನೆ, ಏನಕ್ಕೆ ಇಷ್ಟೊಂದು ಡಿಫ್ರೆಂಟ್ ಆದ ದೊಡ್ಡ ದೊಡ್ಡ ವಿಐಪಿಸ್ ಎಲ್ಲ ಬಂದಿದ್ದಾರೆ ಅಂತ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹುಡುಗ ಹೀರೋ, ಹೌದು ಪಾಲಿಟಿಕ್ಸ್, ಸಿನಿಮಾ, ಬಿಸ್ನೆಸ್ ಎಲ್ಲವೂ ಒಂದೊಂದು ಮಿಕ್ಸ್ ಆಗಿರೋದೆ. ಅದ್ರಲ್ಲೂ ಅಲ್ಲಿ ಒಬ್ಬ ಇದಾನೆ ನೋಡು, ಇವಾಗ ಲೂಟೆನೆಂಟ್ ಆಗಿದ್ದಾನೆ, ನೆಕ್ಸ್ಟ್ ಅವನೇ ಜನರಲ್ ಆಗೋದು. ಒಂದು ಆಕ್ಟ್ರೆಸ್ ಅನ್ನ ಲವ್ ಮಾಡ್ತಾ ಇದ್ದಾನೆ, ಅವರನ್ನು ಕರ್ಕೊಂಡು ಬಂದಿದ್ದಾನೆ ನೋಡು ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ನಮ್ಮ ದೊಡ್ಡ ಚೆಫ್ ಹತ್ರ ಒಬ್ಬ ಬಂದು ಮಾತಾಡ್ತಾನೆ. ಇವರು ಯಾರು ಅಂದ್ರೆ ಒಂದು ದೊಡ್ಡ ರೆಸ್ಟೋರೆಂಟ್ ಗೆ ಇವರೇನೆ ಓನರ್. ನಮ್ಮ ಚೆಫ್ ಮತ್ತೆ ಅವರ ಟೀಮಿಗೆ ಸ್ಪಾನ್ಸರ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದಾರೆ ಈ ಓನರ್. ಬಟ್ ಆದ್ರೆ ನಮ್ಮ ಚೆಫ್ ಅದಕ್ಕೆ ದಾರಿನೇ ಬಿಡ್ತಾ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ ಇಲ್ಲ ಅವರು ಕೊಡುವ ಆಫರ್ ಅನ್ನ. ಅದೇ ಸಮಯದಲ್ಲಿ ಈ ಕಡೆ ಆ ದೊಡ್ಡ ವಯಸ್ಸಾದ ಜನರಲ್ ಬರ್ತಾರೆ. ತುಂಬಾನೇ ಏಜ್ ಆಗ್ಬಿಟ್ಟಿದೆ ಅವರಿಗೇನೆ ಇವತ್ತು ಬರ್ಡೇ, ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಇಷ್ಟೊಂದು ಜನರೆಲ್ಲ ಬಂದಿದ್ದಾರೆ. ಫಸ್ಟ್ ಆ ಕಪಲ್ ಅವರ ಕಾಲಿಗೆ ಬಿದ್ದು ಬ್ಲೆಸಿಂಗ್ಸ್ ಅನ್ನ ತಗೋಬೇಕಾದ್ರೆ, ಏನಪ್ಪಾ ಜನರಲ್ ಆಗ್ಬಿಟ್ಟಾ? ಇನ್ನ ಇಲ್ಲಪ್ಪ, ಲೂಟೆನೆಂಟ್ ಆಗೇ ಇರ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಜನರಲ್ ಆಗ್ಬಿಡ್ತೀನಿ, ಅದಕ್ಕಾಗಿ ನಿಮ್ಮ ಬ್ಲೆಸಿಂಗ್ಸ್ ಅನ್ನ ತಗೊಳ್ಳೋಣ ಅಂತ ಬಂದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ತಾತ, ಜನರಲ್ ಆದ ಮೇಲೆ ನನ್ನ ಹತ್ರ ಬಾ, ಆವಾಗ ಚೆನ್ನಾಗಿ ನಿನಗೆ ಬ್ಲೆಸಿಂಗ್ಸ್ ಅನ್ನ ಕೊಡ್ತೀನಿ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಇನ್ನೊಬ್ಬರು ಬಂದು ಆ ತಾತನ ಕಾಲಿಗೆ ಬೀಳ್ತಾರೆ. ಇವರು ಯಾರು ಅಂದ್ರೆ ಆ ನಾಡಿನ ಫಿನಾನ್ಸ್ ಮಿನಿಸ್ಟರ್. ಅವರು ಬ್ಲೆಸಿಂಗ್ಸ್ ಅನ್ನ ತಗೋಬೇಕಾದ್ರೆ, ಚೆನ್ನಾಗಿರೋ ನನ್ನ ಫೋಟೋನ ಹಾಕಿ ಒಂದು ಕರೆನ್ಸಿ ನೋಟ್ ಅನ್ನ ಪ್ರಿಂಟ್ ಮಾಡೋದು ತಾನೆ ಅಂತ ಹೇಳ್ತಾರೆ ತಾತ. ಆಮೇಲೆ ನಮ್ಮ ಚೆಫ್ ಅನ್ನ ನೋಡಿ ಓಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ತಾತ. ಸೊ ಆ ಪೀಸ್ ಅನ್ನ ಫ್ರೈ ಮಾಡುವ ಫಸ್ಟ್ ಕೆಲಸ ಬರುತ್ತೆ. ಎಲ್ಲರ ಮುಂದೇನು ನಮ್ಮ ಹೀರೋಯಿನ್ ಆ ಪೀಸ್ ಅನ್ನ ಎತ್ತಿ ಹಾಕಿ ಬೆಂಕಿಗೆ ತೋರಿಸಿ ಹಾಗೆ ಎತ್ತಿ ಇಡಬೇಕಾದ್ರೆ ಮತ್ತೆ ಅದು ನೋಡೋದಕ್ಕೆ ಫುಲ್ ಜ್ಯೂಸಿಯಾಗಿ ಕಾಣ್ತಾ ಇದೆ, ಸಖತ್ತಾಗಿರ್ತಾ ಇದೆ. ಇದನ್ನ ನೋಡಿದ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ, ಅಪ್ಲೋಸ್ ಮಾಡ್ತಾ ಇರ್ತಾರೆ, ಚಪ್ಪಳೆ ಮಾಡಿ ನಮ್ಮ ಹೀರೋಯಿನ್ ಅಪ್ರಿಶಿಯೇಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸೈಡ್ ಅಲ್ಲಿ ನಿಂತು ನೋಡ್ತಾ ಇರ್ತಾರೆ ದೊಡ್ಡ ಚೆಫ್. ನಮ್ಮ ಹೀರೋಯಿನ್ ಗೆ ಅಪ್ರಿಶಿಯೇಷನ್ ತುಂಬಾನೇ ಇಷ್ಟ ಆಗ್ತಾ ಇದೆ, ಖುಷಿ ಆಗ್ತಾಳೆ, ನಗಾಡ್ತಾಳೆ. ಆಮೇಲೆ ನೆಕ್ಸ್ಟ್
ಲೆವೆಲ್ಗೆ ಆದ ಕುಕಿಂಗ್ ಅನ್ನ ಶುರು ಮಾಡ್ತಾರೆ. ನಮ್ಮ ಹೀರೋಯಿನ್ ಇವಾಗ ಕಟ್ ಮಾಡಿ ಸ್ಲೈಸ್ ಮಾಡಿ ಅಡಿಗೆ ಮಾಡಿದ್ಲಲ್ವಾ, ಅದರಲ್ಲಿ ಬ್ಯಾಲೆನ್ಸ್ ಇರುವ ಮಟನ್ ಅನ್ನ ಯೂಸ್ ಮಾಡಿ ಹಾಟ್ ಡಾಗ್ ತರ ರೆಡಿ ಮಾಡಿ ಅದನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಇವರೇ ಓನ್ ಆಗಿ ಒಂದು ಸ್ಪೆಷಲ್ ಆದ ಸಾಸ್ ಅನ್ನ ರೆಡಿ ಮಾಡಿದ್ದಾರೆ. ಆ ಹಾಟ್ ಡಾಗ್ ಮೇಲೆ ಆ ಸಾಸ್ ಅನ್ನ ಸುರಿದು ಒಂದು ಏಟು ಹೊಡಿಬೇಕಾದ್ರೆ ಅದು ಹಾಗೆ ಬ್ಲೇಡ್ ರೀತಿ ಹಾರುತ್ತೆ ಪ್ಲೇಟ್ ಮೇಲೆ. ಒಂದೊಂದು ಪ್ಲೇಟ್ ಅಲ್ಲೂ ಅದೇ ತರ ರಕ್ತವನ್ನ ಹಾರಿರೋ ತರ ಮಾಡಿ ಎಲ್ಲರಿಗೂ ಸಪ್ಲೈ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಅದನ್ನ ತಿಂದು ಟೇಸ್ಟ್ ಮಾಡಿ ನೋಡ್ಬೇಕಲ್ಲ ಅವ್ರಗಳ ಮುಖವನ್ನ ಏನೋ ಮನುಷ್ಯರನ್ನ ಬೇಟೆಯಾಡಿ ರುಚಿಯಾಗಿ ತಿನ್ನೋ ರೀತಿ ಫೀಲ್ ಮಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದನ್ನ ಅವ್ರುಗಳು ತಿನ್ಬೇಕಾದ್ರೆ ಅವ್ರ ಬಾಯಿ ಪೂರ್ತಿ ರಕ್ತ, ಅದೇ ತರ ಅವ್ರು ತಿನ್ಬೇಕಾದ್ರೆ ಅಗಿಯುವ ಸದ್ದಿರುತ್ತಲ್ಲ ಚಕ ಅಂತ ಆ ರೀತಿ ರಚ್ಚಿಗೆದ್ದು ತಿಂತಾ ಇದ್ದಾರೆ ಎಲ್ಲವನ್ನು. ಆಮೇಲೆ ಎಲ್ಲರೂ ನಮ್ಮ ಚೆಫ್ ಅನ್ನ ತುಂಬಾನೇ ಹೊಗಳ್ತಾರೆ. ಸೂಪರ್ ಆಗಿತ್ತು ಡಿಶ್, ಸಕ್ಕದಾಗಿತ್ತು ಅಂತ ಅಪ್ರಿಶಿಯೇಟ್ ಮಾಡ್ತಾನೆ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಹತ್ರ ಸ್ಪಾನ್ಸರ್ ಮಾಡೋಕೆ ಅಂತ ಒಬ್ಬ VIP ಬಂದಿದ್ನಲ್ಲ, ಅದೇ ದೊಡ್ಡದಾಗಿ ರೆಸ್ಟೋರೆಂಟ್ ಇರುವ ಓನರ್, ಅವರು ನಮ್ಮ ಹೀರೋಯಿನ್ ಹತ್ರ ಬಂದು ಏನಾದ್ರೂ ನಿನಗೆ ಪ್ರಾಬ್ಲಮ್ ಅಂದ್ರೆ ನನ್ನನ್ನ ಮೀಟ್ ಮಾಡು ಅಂತ ಅವರ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಹೋಗ್ತಾರೆ. ಹೇಗೋ ಅಲ್ಲಿಗೆ ಆ ಪಾರ್ಟಿ ಸೂಪರ್ ಆಗಿ ಎಂಡ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ದಿನ ನೋಡಿದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವಳ ಪ್ಲಾಟ್ಫಾರ್ಮ್ ಅಂಗಡಿಗೆನೆ ಬಂದು ನೂಡಲ್ಸ್ ಅನ್ನ ಕುಕ್ ಮಾಡ್ತಾ ಇರ್ತಾಳೆ, ಫ್ರೈಡ್ ರೈಸ್ ಅನ್ನೆಲ್ಲ ಮಾಡ್ತಾ ಇರ್ತಾಳೆ. ಅಲ್ಲಿ ನಮ್ಮ ಹೀರೋಯಿನ್ ಅವನ ಫ್ರೆಂಡ್ ಬಂದು ಕೂತ್ಕೊಂಡು ಊಟ ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್, ಲವ್ ಮನೆ ಊಟನ ಮನೇಲೆ ಕೂತು ತಿನ್ಬಹುದಲ್ಲ, ಏನಕ್ಕೆ ಅದನ್ನ ತಗೊಂಡು ಬಂದು ಇಲ್ಲಿ ಅಂಗಡಿಯಲ್ಲಿ ಕೂತ್ಕೊಂಡು ತಿಂತೀಯಾ ಅಂತ ಕೇಳ್ಬೇಕಾದ್ರೆ ನನಗೆ ನಿನ್ನ ಜೊತೆ ಕೂತು ಊಟ ಮಾಡಿದ್ರೇನೆ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾನೆ. ಆವಾಗ ಅವನು ತಿನ್ನುವ ಸ್ಟೈಲ್ ಅನ್ನು ನೋಡಿ ನಮ್ಮ ಹೀರೋಯಿನ್, ಏನೋ ಒಳ್ಳೆ ಹಂದಿ ಮರಿ ರೀತಿ ತಿಂತಾ ಇದೆಯಲ್ಲ, ಮನುಷ್ಯರ ತರ ತಿನ್ನೋ, ನೋಡೋದಕ್ಕೆ ಡೀಸೆಂಟ್ ಆಗಿರ್ಬೇಕಲ್ವಾ ತಿನ್ನೋದು ಕೂಡ ಅಂತ ಹೇಳಿದ ತಕ್ಷಣ ಹುಡುಗ ಟೆನ್ಷನ್ ಆಗ್ಬಿಟ್ಟು, ಏನೇ 2 ದಿನ ಹೋಗಿ ಒಂದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ನೀನು ಅಡಿಗೆ ಮಾಡ್ಬಿಟ್ರೆ, ಸಾವುಕಾರರಿಗೆ ನೀನು ಅಡಿಗೆ ಮಾಡಿ ಬಂದ್ಬಿಟ್ರೆ ಇದನ್ನೆಲ್ಲ ನೋಡೋದಕ್ಕೆ ನಿನಗೆ ಅಸಹ್ಯವಾಗಿದ್ಯಾ ಅಂತ ಹುಡುಗ ಬೈಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲ ಕಣಪ್ಪ ತಿನ್ನೋ ರೀತಿನೇ ನೋಡೋದಕ್ಕೂ ರುಚಿಯಾಗಿರ್ಬೇಕಲ್ವಾ, ಆವಾಗ ತಾನೇ ಹೊಟ್ಟೆ ತುಂಬುತ್ತೆ ಅನ್ನೋ ರೀತಿ ಹೇಳ್ತಾಳೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ಗೆ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ರೆಫರ್ ಮಾಡಿದ್ನಲ್ಲ ಹುಡುಗ ನಮ್ಮ ಹೀರೋ, ಅವನು ಕರೀತಾ ಇದ್ದಾನೆ. ನಮ್ಮ ಹೀರೋಯಿನ್ ಎಲ್ಲಿಗೆ ಹೋಗ್ತಾಳೆ ಅಂದ್ರೆ ಹುಡುಕಿ ಬೆಳಗ್ಗೆ ಸಮುದ್ರಕ್ಕೆನೆ ಹೋಗಿ ಫ್ರೆಶ್ ಆಗಿರುವ ಫುಡ್ ಐಟಮ್ಸ್ ಅನ್ನೆಲ್ಲ ತಗೋತಾರೆ, ಅಂದ್ರೆ ಫಿಶ್ ಗಳನ್ನೆಲ್ಲ ತಗೋತಾರೆ. ಆಮೇಲೆ ಮಸಾಲಾ ಐಟಮ್ಸ್ ಅನ್ನ ತಗೋಬೇಕು ಅಂತ ಅದನ್ನ ಎಲ್ಲಿ ಸೃಷ್ಟಿ ಮಾಡ್ತಾರೋ ಪೌಡರ್ ಮಾಡ್ತಾರೋ ಅಲ್ಲಿಗೇನೆ ಹೋಗಿ ತಗೋತಾರೆ. ಅವ್ರಗಳ ಜೊತೆ ಈಸಿಯಾಗಿ ಕೂತು ಕ್ಯಾಶುವಲ್ ಆಗಿ ಕೂತು ಅವರ ಜೊತೆ ಮಾತಾಡ್ಕೊಂಡೆ ಊಟ ಮಾಡ್ಕೊಂಡೆ ತಗೋತಾರೆ. ಆವಾಗ್ಲೇ ಹೀರೋ ಹುಡುಗ ಒಂದು ವಿಷಯವನ್ನ ಹೇಳ್ತಾನೆ, ನಮ್ಮ ದೊಡ್ಡ ಚೆಫ್ ಇದಾರಲ್ಲ ಅವರೇ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದು ಅವರಿಗೆ ಬೇಕಾಗಿರುವ ಅಡುಗೆಗೆ ಬೇಕಾಗಿರುವ ಎಲ್ಲ ಥಿಂಗ್ಸ್ ಅನ್ನು ಅವರೇ ಓನ್ ಆಗಿ ತಗೋತಾ ಇದ್ರು. ಇವಾಗ ನನ್ನ ಮೇಲೆ ಇರೋ ನಂಬಿಕೆಯಿಂದ ಅವರು ನನ್ನ ಜೊತೆಗೆ ಬರೋದಿಲ್ಲ, ನಾನು ಒಬ್ಬನೇ ಬಂದು ತಗೋತಾ ಇದ್ದೀನಿ. ಈ ನಂಬಿಕೆಯನ್ನ ಬರ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಹೌದಾ ನಿಜವಾಗ್ಲೂ ನಮ್ಮ ದೊಡ್ಡ ಚೆಫೆ ಇಲ್ಲಿಗೆಲ್ಲ ಬರ್ತಾ ಇದ್ರಾ ಅಂತ ಆಶ್ಚರ್ಯವಾಗಬೇಕಾದ್ರೆ, ಹೌದು ಅದು ಮಾತ್ರ ಇಲ್ಲ, ಅವರು ಯಾವಾಗ್ಲೂ ಒಂದು ವಿಷಯವನ್ನ ಹೇಳ್ತಾನೆ ಇರ್ತಾರೆ, ಸಾವುಕಾರರೆಲ್ಲ ಚೆನ್ನಾಗಿ ತಿಂತಾರೆ ಅಲ್ವಾ, ಆ ರೀತಿ ಆ ಫುಡ್ ಅಷ್ಟು ಟೇಸ್ಟಿಯಾಗಿ ಬರೋದಕ್ಕೆ ರೀಸನ್ ಏನು ಗೊತ್ತಾ, 2 ವಿಷಯ ಇದೆ. ಈ ಫುಡ್ ಐಟಮ್ಸ್ ಗಳನ್ನ ಎಷ್ಟು ಫ್ರೆಶ್ ಆಗಿ ನಾವು ತಗೊಂಡು ಬರ್ತೀವೋ, ಮತ್ತೆ ಎರಡನೇದು ಆ ಮಸಾಲಾ ಐಟಮ್ಸ್ ಗಳನ್ನ ಯಾರು ರೆಡಿ ಮಾಡ್ತಾರೆ, ಬಡವರಲ್ವಾ, ಆ ರೀತಿ ರೆಡಿ ಮಾಡೋರ ಹತ್ರ ಒಂದು ಡೀಲ್ ಅನ್ನ ಮಡಗಿದ್ದಾರೆ ನಮ್ಮ ಚೆಫ್. ನಿಮ್ಮ ಹತ್ರ ಇರುವ ಬೆಸ್ಟ್ ಆದ ಪ್ರಾಡಕ್ಟ್ಸ್ ಅನ್ನ ಮಾತ್ರನೇ ನನಗೆ ಸಪ್ಲೈ ಮಾಡಬೇಕು, ಅದನ್ನ ನಾನು ಒಳ್ಳೆ ರೇಟಿಗೆ ತಗೋತೀನಿ ಅಂತ ಒಳ್ಳೆ ರೇಟ್ ಅನ್ನು ಕೊಡ್ತಾರೆ ಇವ್ರುಗಳಿಗೆ. ಆದ್ರಿಂದ ಇವ್ರುಗಳು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ಸ್ ಅನ್ನ ಮಾತ್ರನೇ ನಮ್ಮ ಚೆಫಿಗೆ ಸಪ್ಲೈ ಮಾಡ್ತಾರೆ. ಸೊ ಸಾವುಕಾರರು ಚೆನ್ನಾಗಿ ಲಕ್ಸುರಿಯಾಗಿ ತಿನ್ನುವ ಫುಡ್ ಇಂದ ಕೂಡ, ಅಂದ್ರೆ ಊಟದಿಂದ ಕೂಡ ಬಡವ ಜನರಿಗೆ ಬದುಕಿದೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡಿಸ್ತಾರೆ ಚೆಫ್. ಅದನ್ನ ಹುಡುಗ ಇವಾಗ ಹೀರೋಯಿನ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೀರೋಯಿನ್ ಚೆಫ್ ಅನ್ನ ತುಂಬಾನೇ ಹೊಗಳ್ತಾಳೆ. ಇವಾಗ ಹಾಗೆ ಕಟ್ ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡಿದ್ರೆ ಕಿಚನ್ ಗೆ ಬಂದಿದ್ದಾಳೆ ನಮ್ಮ ಹೀರೋಯಿನ್. ಎಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ, ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಮಾತ್ರ ಕೆಲಸವನ್ನೇ ಕೊಟ್ಟಿಲ್ಲ ಚೆಫ್. ಕೆಲಸ ಕೊಡಿ ಸರ್, ಕೆಲಸ ಕೊಡಿ ಚೆಫ್ ಅಂತ ನಮ್ಮ ಹುಡುಗಿ ಕೇಳಿದ್ರೆ, ಯಾಕೆ ತುಂಬಾ ಕೆಲಸಗಳಿದೆಯಲ್ಲ, ಕಸ ಗುಡ್ಸು, ಅವುಗಳನ್ನೆಲ್ಲ ಡಸ್ಟ್ ಬಿನ್ ಗೆ ಹಾಕು, ಮತ್ತೆ ಅದನ್ನ ತಗೊಂಡು ಹೋಗಿ ಹೊರಗಡೆ ಡಸ್ಟ್ ಬಿನ್ ಗೆ ಹಾಕು, ಎಷ್ಟು ಕೆಲಸಗಳಿದೆ ಅಂತ ಚೆಫ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಏನ್ ಸರ್ ಈ ರೀತಿ ಹೇಳ್ಬಿಟ್ರಲ್ಲ, ನಿನ್ನೆ ನಾನು ಪಾರ್ಟಿಯಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದೆ, ಫ್ರೈ ಮಾಡುವ ಮಾಸ್ಟರ್ ಆದ ನನ್ನನ್ನ ಇಂತಹ ಕೆಲಸವನ್ನೆಲ್ಲ ಮಾಡೋಕೆ ಹೇಳ್ತಾ ಇದೀರಲ್ಲ ಅಂತ ಹೇಳಿದ ತಕ್ಷಣ ಚೆಫ್ ಟೆನ್ಷನ್ ಆಗ್ಬಿಟ್ಟು, ನಿನಗೆ ಫ್ರೈ ಮಾಡೋದನ್ನ ಬಿಟ್ಟು ಬೇರೆ ಏನೇ ಗೊತ್ತು, ಏನು ದೊಡ್ಡ ಪಂಟ ಅನ್ಕೊಂಡಿದ್ಯಾ ನಿನ್ನ ಕೈಯಲ್ಲಿ ಆದ್ರೆ ನೋಡು ಅಲ್ಲಿ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡ್ತಾ ಇದ್ದಾನೆ, ಹೋಗಿ ಕಟ್ ಮಾಡೋದನ್ನ ಕಲ್ತ್ಕೋ ಫಸ್ಟ್, ಎಲ್ಲಿ ಕಟ್ ಮಾಡಿ ತೋರ್ಸು ನೋಡೋಣ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಹೋಗಿ ಸೂಪರ್ ಆಗಿ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಚೆಫ್, ಬೇಗ ಕಟ್ ಮಾಡು, ಫಾಸ್ಟ್ ಆಗಿ ಕಟ್ ಮಾಡು, ಬೇಗ ಇನ್ನ ಬೇಗ ಅಂತ ಹೇಳ್ಬೇಕಾದ್ರೆ ಗಾಬರಿಲಿ ನಮ್ಮ ಹೀರೋಯಿನ್ ಅವರ ಕೈಯನ್ನೇ ಕಟ್ ಮಾಡ್ಕೋತಾರೆ. ಬಟ್ ಆದ್ರೆ ಅಷ್ಟೇನು ದೊಡ್ಡದಾಗಿಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ನೋಡ್ದೆ ಅಲ್ವಾ, ಫ್ರೈ ಮಾಡೋದನ್ನ ಬಿಟ್ಟು ನಿನಗೆ ಬೇರೆ ಏನು ಗೊತ್ತಿಲ್ಲ, ಆದ್ರೆ ನಿನಗೆ ಸ್ಟ್ರೈಟ್ ಆಗಿ ಗೋಲ್ಡನ್ ಟಿಕೆಟ್ ಬೇಕಾ ಅಂತ ಚೆಫ್ ಮಾತಾಡ್ಬೇಕಾದ್ರೇನೆ ಇವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ ಏನ್ ಪ್ರಾಬ್ಲಮ್ ಅಂತ. ಆಮೇಲೆ ನೆಕ್ಸ್ಟ್ ದಿನ ಒಂದು ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿಗೆ ಅಡುಗೆ ಮಾಡೋದಕ್ಕಾಗಿ ನಮ್ಮ ಚೆಫ್ ಟೀಮ್ ಅನ್ನ ಕರ್ಸಿರ್ತಾರೆ. ಅದು ಒಂದು ಯಂಗ್ಸ್ಟರ್ಸ್ ಟೀಮ್, ಟೀನೇಜ್ ಹುಡುಗರು ಪಾರ್ಟಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬಟ್ಟೆ ಬಿಚ್ಚಾಡ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಸೀನ್ ಗಳನ್ನ ನಾನು ಸರಿಯಾಗಿ ತೋರ್ಸಲ್ಲ. ಅಲ್ಲಿ ನಮ್ಮ ಹೀರೋಯಿನ್ ಒಂದು ಸೂಪರ್ ಆದ ಡಿಶ್ ಅನ್ನ ಪ್ರಿಪೇರ್ ಮಾಡಿ ಎಲ್ಲರಿಗೂ ಸಪ್ಲೈ ಅನ್ನ ಮಾಡ್ಬೇಕಾದ್ರೆ ಚೆಫ್ ಅದನ್ನ ಕೇರೆ ಮಾಡ್ತಾ ಇಲ್ಲ. ಆವಾಗ ಅಲ್ಲಿ ಮಿಕ್ಕಿರುವ ಅಡಿಗೆ ಮಾಡುವ ಹುಡುಗರೆಲ್ಲ ನೋಡಿ, ನಮಗಿಂತ ಚಿಕ್ಕ ಹುಡುಗರೆಲ್ಲ ಹೇಗೆಲ್ಲ ಮಜಾ ಮಾಡ್ತಾ ಇದ್ದಾರೆ, ನಮಗಿಲ್ಲ, ಆದ್ರೂ ನಮ್ಮ ಚೆಫ್ ಅನ್ನ ದೇವ್ರ ತರ ನೋಡ್ತಾರಲ್ಲ ಹುಡುಗರು ಅಂತ ಮಾತಾಡ್ಕೊತಾನೆ ಇರ್ಬೇಕಾದ್ರೆ ಅಲ್ಲಿರುವ ಇನ್ನೊಬ್ರು ದೊಡ್ಡ ಚೆಫ್, ಅಂದ್ರೆ ಏಜ್ ಆದವರು, ಹೋಗ್ರಳು, ಅವ್ರು ಏನೇ ದೊಡ್ಡ ಚೆಫ್ ಆಗಿದ್ರು ಕೂಡ ಅವರಿಗೆ ಕೊಡ್ಬೇಕಾಗಿರುವ ಮರ್ಯಾದಿನ ಹುಡುಗರು ಕೊಡ್ತಾ ಇದಾರ ಏನು, ಹೇಗೆ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಆದ್ರೂ ಪರವಾಗಿಲ್ಲ, ನಮ್ಮ ಚೆಫ್ ಯಾರು ಅಂತಾನಾದ್ರೂ ಅವರಿಗೆ ಗೊತ್ತಾಗಿ
ಆಗಿದೆ. ನೀವೆಲ್ಲ ಯಾರು ಅಂತ ಅವ್ರಗಳಿಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನೀವೆಲ್ಲ ಅವರ ಕಣ್ಣಿಗೆ ಕೂಡ ಬೀಳಲ್ಲ. ಹಾಗೇನೆ ದೊಡ್ಡ ದೊಡ್ಡ VIPs ಎಲ್ಲ ನಮ್ಮನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಸಾವುಕಾರೆಲ್ಲ ಹಾಗೆ ನಮ್ಮನ್ನ ನೋಡೋದು. ಸೊ ಯಾವತ್ತು ನಿಮಗಾದ ಮೆನುವನ್ನ ನೀವು ಸೃಷ್ಟಿ ಮಾಡ್ತಿರೋ, ಕ್ರಿಯೇಟ್ ಮಾಡ್ತಿರೋ, ಆವಾಗ್ಲೇ ನಿಮ್ಮ ಹೆಸರು ಸ್ಪೆಷಲ್ ಆಗುತ್ತೆ. ಆವಾಗ್ಲೇ ನಿಮ್ಮನ್ನ ಅವ್ರುಗಳು ನೆನ್ಪಿಟ್ಕೋತಾರೆ. ಅಲ್ಲಿಯವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅಂತ ಹೇಳ್ತಾರೆ ದೊಡ್ಡವರು. ಸೊ ಈ ಮಾತುಗಳನ್ನ ನಮ್ಮ ಹೀರೋಯಿನ್ ಡೀಪ್ ಆಗಿ ಆಲೋಚನೆ ಮಾಡ್ತಾಳೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವರ ನೂಡಲ್ ಶಾಪ್ ಅಲ್ಲಿ ನಮ್ಮ ಹೀರೋಯಿನ್ ಸೂಪರ್ ಆದ ಒಂದು ಡಿಶ್ ಅನ್ನ ರೆಡಿ ಮಾಡಿ ತಂದು ಅವರ ತಂಗಿಗೂ ಅವಳ ಫ್ರೆಂಡ್ಸಿಗೂ ಕೊಡ್ತಾಳೆ. ಅವ್ರುಗಳು ಅದನ್ನ ತಿಂದು ನೋಡ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಆ ಫ್ರೆಂಡ್ ಕ್ರಿಯೇಟರ್ ಹುಡುಗ ಇದ್ದಾನಲ್ಲ, ಅವನು ಬರ್ತಾನೆ. ಕೈಯಲ್ಲಿ ಒಂದು ಕಾಸ್ಟ್ಲಿ ಆದ ಜ್ಯೂಸ್ ಅನ್ನ ತಗೊಂಡು ಬಂದಿದ್ದಾನೆ. ದೊಡ್ಡವರೇ, ನೀವು ಕೇಳಿದ್ರಲ್ಲ ಕಾಸ್ಟ್ಲಿ ಆದ ಜ್ಯೂಸ್, ಅದೇ ಜಾಗದಿಂದಾನೇ ತಗೊಂಡು ಬಂದಿದ್ದೀನಿ. ಸ್ಪೆಷಲ್, ಇದು ಕುಡಿದು ನೋಡಿ ಅಂತ ನಮ್ಮ ಹೀರೋಯಿನ್ ಅವರ ತಂದೆಗೆ ಕೊಡ್ತಾನೆ. ಅವರು ಅದನ್ನ ಕುಡಿದು ನೋಡ್ಬಿಟ್ಟು ನಗಾಡ್ತಾರೆ. ಏನಕ್ಕೆ ನಗಾಡ್ತೀರಾ ಅಂತ ಕೇಳ್ಬೇಕಾದ್ರೆ, ಇದು ತುಂಬಾ ಸ್ಪೆಷಲ್ ಅನ್ನೋದ್ರಿಂದ ಇಷ್ಟು ಕಾಸ್ಟ್ಲಿನಾ, ಇಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ಇದು ಇಷ್ಟು ಸ್ಪೆಷಲ್ ಅಂತ ನಗಾಡ್ತಾರೆ. ಏನೋ ಹೋಗ್ರಪ್ಪ. ಸರಿ, ನಮ್ಮ ಅಂಗಡಿಯ ನೂಡಲ್ಸ್ ಯಾರಿಗೆ ಬೇಕು ಅಂತ ಕೇಳ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಕೈ ಎತ್ತುತ್ತಾರೆ. ಸರಿ, ನಾನು ಮಾಡಿ ಕೊಡ್ತೀನಿ ಅಂತ ತಂದೆನೋ ಅಲ್ಲಿಂದ ಹೋಗ್ತಾರೆ. ಆವಾಗ ಫ್ರೆಂಡ್ ಏನನ್ನೇ ಮಾಡಿ ತಗೊಂಡು ಬಂದಿದ್ಯಾ ಅಂತ ನಮ್ಮ ಹೀರೋಯಿನ್ ಮಾಡಿರುವ ಡಿಶ್ ಅನ್ನ ಟೇಸ್ಟ್ ಮಾಡಿ ನೋಡ್ಬಿಟ್ಟು, ಏನೇ ಸರಿಯಾಗಿ ಬೆಂದೇ ಇಲ್ವಲ್ಲೇ ಅಂತ ಕಿಂಡಲ್ ಮಾಡಿ ನಗಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ತಂದೆ ನೂಡಲ್ಸ್ ಅನ್ನ ಪ್ರಿಪೇರ್ ಮಾಡಿ ತಗೊಂಡು ಬಂದು ಎಲ್ಲರಿಗೂ ಕೊಡ್ತಾರೆ. ಎಲ್ಲರೂ ಅದನ್ನ ತಿಂದ್ಬಿಟ್ಟು ಸೂಪರ್ ಆಗಿದೆ ಅಲ್ವಾ, ನಮ್ಮ ಅಂಗಡಿಯ ನೂಡಲ್ಸ್ ಸಖತ್ತಾಗಿದೆ ಅಲ್ವಾ ಅಂತ ಮಾತಾಡ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ಇದ್ರಲ್ಲಿ ಏನನ್ನ ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ. ನೋಡೋಣ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ರೆಫರ್ ಮಾಡಿದ್ನಲ್ಲ ನಮ್ಮ ಹುಡುಗ ಹೀರೋ, ಅವನನ್ನ ನೋಡೋದಕ್ಕಾಗಿ ಅವನ ಮನೆಗೇನೆ ಹೋಗಿದ್ದಾಳೆ ನಮ್ಮ ಹೀರೋಯಿನ್. ಬರ್ಬೇಕಾದ್ರೇನೆ ಅವರ ಅಂಗಡಿಯಿಂದ ನೂಡಲ್ಸ್ ಗಳನ್ನ ತಂದಿದ್ದಾಳೆ ನಮ್ಮ ಹುಡುಗಿ. ತಿನ್ನೋ ಅಂತ ಕೊಡ್ಬೇಕಾದ್ರೆ, ಆಮೇಲೆ ತಿನ್ನೋಣ, ಫಸ್ಟ್ ಬಾ ಇದನ್ನ ಕಲ್ತ್ಕೋ ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲವನ್ನು ಹೇಗೆ ಕಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾನೆ ಹುಡುಗ. ಅದೇ ತರ ನಮ್ಮ ಹೀರೋಯಿನ್ ಫ್ರೈ ಮಾಡೋದು ಹೇಗೆ ಅಂತ ಹೀರೋವಿಗೆ ಹೇಳ್ಕೊಡ್ತಾಳೆ. ಹೀಗೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಇರುವ ವಿಷಯಗಳನ್ನ ಶೇರ್ ಮಾಡ್ಕೊಂಡು ಹೇಳ್ಕೊಡ್ಕೊಂಡು ಚೆನ್ನಾಗಿರ್ತಾ ಇರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಅಡುಗೆ ಮಾಡ್ಬೇಕಾದ್ರೆ ಅವಳಿಗೆ ಕೈ ಎಲ್ಲ ಬೆಂಕಿ ಗಾಯಗಳಾಗಿರುತ್ತೆ ಅಲ್ವಾ, ಅದಕ್ಕೆಲ್ಲ ಔಷಧಿ ಹಾಕೊಡ್ತಾನೆ ಹುಡುಗ. ಆಮೇಲೆ ನಮ್ಮ ಹೀರೋಯಿನ್ ಈ ಫಾರಿನರ್ಸ್ ಸಾವುಕಾರಗೆಲ್ಲ ಅಡುಗೆ ಮಾಡಿ ಕೊಡ್ತಾರಲ್ಲ, ಆ ರೀತಿ ಒಂದು ಡಿಶ್ ಅನ್ನ ಪ್ರಿಪೇರ್ ಮಾಡಿ ನಮ್ಮ ಹೀರೋಗೆ ತಿನ್ನು ಅಂತ ಕೊಡ್ಬೇಕಾದ್ರೆ, ಚೆನ್ನಾಗಿದೆ ಬಟ್ ಆದ್ರೆ ತುಂಬಾ ಓವರ್ ಆಗಿ ಸಾಸ್ ಅನ್ನ ಆಡ್ ಮಾಡಿ ಮ್ಯಾಗ್ನೇಟ್ ಮಾಡ್ಬಿಟ್ಟಿದ್ಯಾ, ಸುಮಾರಾಗಿದೆ ಅಷ್ಟೇ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ನಾನು ಮತ್ತೆ ಫಸ್ಟ್ ಇಂದ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ಹೀರೋಯಿನ್. ಸೊ ಮತ್ತೆ ಟ್ರೈ ಮಾಡ್ಬೇಕಾದ್ರೆ, ಇಲ್ಲ ಇನ್ನ ಸಾಫ್ಟ್ ಆಗಿ ಪ್ರೆಸ್ ಮಾಡ್ಬೇಕು ಅಂತ ಹೀರೋ ಹೇಳ್ಕೊಡ್ತಾನೆ. ಹಾಗೆ ಕೈ ಒಂದಾಗುತ್ತೆ, ಲಿಪ್ಸು ಒಂದಾಗುತ್ತೆ. ಆಮೇಲೆ ಒಂದು ದಿನ ಕಿಚನ್ ಅಲ್ಲಿ ಎಲ್ಲರಿಗೂ ಸೂಪರ್ ಆದ ಒಂದು ಡಿಶ್ ಅನ್ನ ರೆಡಿ ಮಾಡಿ ಎಲ್ಲರಿಗೂ ತಿನ್ನಿ ಅಂತ ಇವಳೆ ತಿನ್ನಿಸ್ಕೊಡ್ತಾಳೆ ನಮ್ಮ ಹುಡುಗಿ. ದೊಡ್ಡವರು ತಿಂದು ನೋಡ್ಬಿಟ್ಟು, ಸರಿಯಾಗಿ ಬೆಂದಿಲ್ಲ ಅಮ್ಮ, ಕೆಳಗಡೆ ನೋಡು ಹಾಗೆ ಇದೆ ಮಾಂಸ, ಹಸಿಯಾಗಿದೆ ಅಂತ ಹೇಳ್ತಾರೆ. ತುಂಬಾ ನೀನು ಕಲ್ತ್ಕೋಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ದೊಡ್ಡವರು. ಬಟ್ ಆದ್ರೆ ನೋಡೋದಕ್ಕೆ ಚೆನ್ನಾಗಿ ಬೆಂದಿರೋ ತರ ಇದೆ, ಚೆನ್ನಾಗೇ ಇದೆ ಅನ್ಸುತ್ತೆ ಡಿಶ್. ಆದ್ರೆ ಈ ದೊಡ್ಡವರು ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಮೇ ಬಿ ಹೊಟ್ಟೆ ಉರಿ ಇರಬೇಕು ಅನ್ಸುತ್ತೆ. ಆಮೇಲೆ ಅವರವರು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸಿಗರೇಟ್ ಅನ್ನ ಕಚ್ಚಿಸ್ಕೊಂಡು ಬಾಯಲ್ಲಿ ಇಟ್ಕೊಂಡೆ ಅಡುಗೆ ಮಾಡ್ತಾ ಇರ್ತಾನೆ. ಕಿಚನ್ ಒಳಗಡೆ ಸ್ಮೋಕ್ ಮಾಡ್ಬೇಡ ಕಣೋ ಅಂತ ಒಳಗಡೆ ಇರೋರು ಎಲ್ಲರೂ ಹೇಳ್ತಾರೆ. ಬಟ್ ಆದ್ರೆ ಆ ಹುಡುಗ ಕೇಳ್ತಾನೆ ಇಲ್ಲ. ಅದೇ ಸಮಯದಲ್ಲಿ ದೊಡ್ಡ ಚೆಫ್ ಕಿಚನ್ ಗೆ ಬಂದ್ಬಿಡ್ತಾರೆ. ಹುಡುಗನ್ನ ಸುಮ್ನೆ ಬಿಡ್ತಾರಾ? ಏನಕ್ಕಪ್ಪ, ನನ್ನನ್ನು ನೋಡಿದ ತಕ್ಷಣ ಹೌಸ್ಕೋತಿದ್ಯಾ, ತಗೋ ಬಾಯಲ್ಲಿ ಇಟ್ಕೋ, ಚೆನ್ನಾಗಿ ಎಳಿ, ಆವಾಗ್ಲೇ ಹೊಗೆ ಚೆನ್ನಾಗಿ ಬರುತ್ತೆ. ಏನಪ್ಪಾ ಮಾಡ್ತಾ ಇದೀಯಾ, ಸೂಪನ್ನ ಮಾಡ್ಬೇಕಾದ್ರೆ ಅವಾಗ ಟೇಸ್ಟ್ ಅನ್ನು ನೋಡ್ಬೇಕು, ಬಗ್ಗಿ ಚೆನ್ನಾಗಿ ಟೇಸ್ಟ್ ಮಾಡು, ಎಲ್ಲಿ ಬಾಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡೆ ಟೇಸ್ಟ್ ಮಾಡಿ ನೋಡೋಣ ಅಂತ ಹುಡುಗನನ್ನ ಎಳಿಬೇಕಾದ್ರೆ ಸಿಗರೇಟ್ ಸೂಪ್ ಒಳಗಡೆನೆ ಬಿದ್ಬಿಡುತ್ತೆ. ಆದ್ರೂ ಬಿಡ್ತಾರೆ ಚೆಫ್. ಅದನ್ನೇ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಅನ್ನ ತಗೊಂಡು ಬೇಕು ಅಂತ ಅವನಿಗೆ ತಿನ್ನಿಸ್ಕೊಡ್ತಾರೆ. ಕಸ್ಟಮರ್ಸ್ ಗೆ ಸಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿ ಸಿಗರೇಟ್ ಬಿದ್ರು ಕೂಡ ನೀನ್ ಅದನ್ನ ತಾನೇ ಸಪ್ಲೈ ಮಾಡ್ತಾ ಇದ್ದೆ ಅಲ್ವಾ, ನಿನಗೆ ಅಷ್ಟೊಂದು ಕೊಬ್ಬು ಅಲ್ವಾ ಅಂತ ಚೆಫ್ ಬೈಬೇಕಾದ್ರೆ, ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ಕೊತಾನೆ ಹುಡುಗ. ಆದ್ರೂ ಚೆಫ್ ಬಿಡೋ ರೀತಿ ಇಲ್ಲ. ಕಿಚನ್ ಅನ್ನ ಸುತ್ತಮುತ್ತ ನೋಡ್ಬಿಟ್ಟು, ಇಲ್ಲಿ ಒಬ್ಬ ಕಲ್ಲ ಇದ್ದಾನೆ, ಅರ್ಧ ಕೆಜಿ ಮಾಂಸ ಮಿಸ್ ಆಗ್ತಾ ಇದೆ, ಯಾರು ತಗೊಂಡಿದ್ದೀರೋ ನೀವಾಗಿದ್ದು ನೀವೇ ಹೊರಗಡೆ ಬಂದ್ಬಿಡಿ, ಇಲ್ಲಾಂದ್ರೆ CCTV ಅನ್ನ ಚೆಕ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಅಲ್ಲಿ ಒಬ್ಬರು ಮಿಡಿಲ್ ಚೆಫ್ ಆಗಿ ಇರ್ತಾರೆ ಅಲ್ವಾ, ಅವರು ಕೈಯನ್ನ ಎತ್ತುತ್ತಾರೆ ಮೇಲೆ. ನಾನೇ ಸರ್ ತಗೊಂಡಿದ್ದು, ಎಲ್ಲರಿಗೂ ನಾವು ಡಿಫ್ರೆಂಟ್ ಆಗಿ ಡಿಶಸ್ ಅನ್ನ ಕಾಸ್ಟ್ಲಿ ಆಗಿ ಮಾಡಿ ಕೊಡ್ತೀವಲ್ಲ, ನಾವು ಮಾಡುವ ಅಡಿಗೆಯಲ್ಲಿ ನಾವೇ ಸ್ವಲ್ಪ ತಿಂದ್ರೆ ಏನು ತಪ್ಪಿಲ್ಲ ಅಲ್ವಾ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ದೊಡ್ಡ ಚೆಫ್ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಡುಗೆ ಮಾಡೋದು ಸಾವುಕಾರರಿಗೆ, ಕೈಯಲ್ಲಿ ಹಣ ಇರೋರಿಗೆ, ನಿನಗೆ ನಾನು ಮಾಡುವ ಡಿಶ್ ಅನ್ನ ತಿನ್ಬೇಕು ಅಂದ್ರೆ ನನ್ನನ್ನ ಹೈರ್ ಮಾಡು, ಅಷ್ಟು ಹಣವನ್ನ ಕೊಟ್ಟು ಹೈರ್ ಮಾಡು, ದುಡ್ಡನ್ನ ಕೊಟ್ರೆ ನಾನೇ ನಿನಗೆ ಅಡುಗೆಯನ್ನ ಪ್ರಿಪೇರ್ ಮಾಡಿ ಕೊಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಕಳ್ತನ ಕೆಲಸವನ್ನ ಮಾಡ್ತೀಯ ನೀನು, ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ, ನನ್ನನ್ನ ಅವಮಾನ ಮಾಡ್ತೀಯ ನೀನು, ಇನ್ ಮುಂದೆ ನೀನು ಇಲ್ಲಿ ಕೆಲಸಕ್ಕೆ ಬೇಕಾಗಿಲ್ಲ, ಯು ಆರ್ ರಿಜೆಕ್ಟೆಡ್, ಸಾರಿ ಯು ಆರ್ ಡಿಸ್ಮಿಸ್ಡ್ ಅಂತ ಅವನನ್ನ ಕಳಿಸ್ಬಿಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದವನನ್ನ ಬರೀ ಅರ್ಧ ಕೆಜಿ ಮಾಂಸಕ್ಕಾಗಿ ಕೆಲಸ ಬಿಟ್ಟೆ ಕಳಿಸ್ಬಿಡ್ತಾ ಇದ್ದಾರೆ ಚೆಫ್. ಮಿಡಿಲ್ ಚೆಫ್ ಸಪ್ಪಿಗೆ ಹೋಗ್ತಾರೆ. ಹಾಗೆ ಹೋಗ್ತಾ ಯೂನಿಫಾರ್ಮ್ ಅನ್ನ ಬಿಚ್ಚಬೇಕಾದ್ರೆ ತುಂಬಾನೇ ಅವರಿಗೆ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಯೂನಿಫಾರ್ಮ್ ಅನ್ನ ತೆಗೆದು ಹಾಗೆ ದೊಡ್ಡ ಚೆಫ್ ಮುಖದ ಮೇಲೇನೆ ಬಿಸಾಕ್ತಾರೆ. ಬಟ್ ಆದ್ರೆ ಜಸ್ಟ್ ಮಿಸ್ ಕೆಳಗಡೆ ಬಿದ್ದೋಗುತ್ತೆ. ಕೆಲಸ ಇರುವವರೆಗೆ ಮಾತ್ರನೇ ಬಾಸ್ ಗಳಿಗೆಲ್ಲ ಮರ್ಯಾದೆ. ಯಾವಾಗ ಕೆಲಸ ಹೋಗುತ್ತೋ, ಕೆಲಸ ಬಿಟ್ಟು ತೆಗಿತೀವೋ ಅದ್ರ ಮೇಲೆ ಅವರುಗಳು ನಮಗಾಗಿ ಭಯ ಪಡ್ಕೊಂಡು ಇರಬೇಕು, ನಮಗಾಗಿ ಕೆಲಸ ಮಾಡ್ತಾ ಇಲ್ವಲ್ಲ, ಸೊ ಯಾವುದೇ ತರ ಅವಶ್ಯಕತೆನೂ ಇಲ್ಲ. ಮಿಡಿಲ್ ಫಿಂಗರ್ ಅನ್ನು ತೋರಿಸ್ಬಿಟ್ಟು ಹೋಗ್ತಾನೆ ಮಿಡಿಲ್ ಚೆಫ್. ಆಮೇಲೆ ನಾಳೆ ಯಾವುದೋ ಒಂದು ಮನೆಗೆ ಹೋಗಿ ಅಡುಗೆ ಮಾಡ್ಬೇಕಾಗಿದೆ ಅಂತೆ. ಇವಾಗ ಒಬ್ರು ಕೆಲಸ ಬಿಟ್ಟು ಹೋದ್ರಲ್ಲ ಮಿಡಿಲ್ ಚೆಫ್, ಅವರ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ಆ ಜಾಗಕ್ಕೆ ಹಾಕ್ಬೇಕಾಗಿದೆ. ಆವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಹೀರೋಯಿನ್ ಒಂದು ಡಿಶ್ ಅನ್ನ ರೆಡಿ ಮಾಡಿ ಅಲ್ಲಿ ಮಡಗಿರ್ತಾಳೆ, ಎಲ್ಲರಿಗೂ ತಿನ್ನಿಸ್ಕೊಟ್ಲಲ್ಲ, ಅದನ್ನ ದೊಡ್ಡ ಚೆಫ್ ನೋಡ್ತಾರೆ. ಆ ಪ್ಲೇಟ್ ಅಲ್ಲಿ ಇರುವ ಸಾಸ್ ಅನ್ನ ಮಾತ್ರ ದೊಡ್ಡ ಚೆಫ್ ಟೇಸ್ಟ್ ಮಾಡಿ ನೋಡ್ಬಿಟ್ಟು, ಇದು ಚೆನ್ನಾಗಿ
ಚೆನ್ನಾಗಿದೆ, ನಾಳೆ ನೀನೇ ಸಾಸ್ ಅನ್ನ ರೆಡಿ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಮಿಡಿಲ್ ಚೆಫ್ ಅವರ ಕೆಲಸವನ್ನ ನಮ್ಮ ಹೀರೋಯಿನ್ ಗೆ ಕೊಟ್ಬಿಡ್ತಾ ಇದ್ದಾರೆ ದೊಡ್ಡ ಚೆಫ್. ಆದ್ರೆ ಅಲ್ಲಿ ದೊಡ್ಡವರಿದ್ದಾರೆ ಅಲ್ವಾ, ಏಜ್ ಆದ ತಾತ, ಅವರನ್ನ ಯಾವಾಗಿನ ರೀತಿನ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡೋದಕ್ಕಾಗಿ ಬಿಡ್ತಾ ಇದ್ದಾರೆ. ಅಂದ್ರೆ ಹೆಲ್ಪರ್ ಕೆಲಸವನ್ನ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ದಿನಕ್ಕೆ ಬೇಕಾಗಿದ್ದ ಪ್ರಿಪರೇಷನ್ ಎಲ್ಲವನ್ನು ಕೊಡ್ತಾರೆ. ಏನನ್ನ ಅಡಿಗೆ ಮಾಡಬೇಕು, ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ ದೊಡ್ಡ ಚೆಫ್. ನಾಳೆ ಇನ್ನೊಂದು ಮನೆಗೆ ಹೋಗಿ ಸೂಪರ್ ಆಗಿ ಅಡಿಗೆ ಮಾಡೋದಕ್ಕೆ ಈ ಟೀಮ್ ಹೊರಡುತ್ತೆ. ಆ ಫ್ಯಾಮಿಲಿ ಚೆನ್ನಾಗಿ ಬದುಕಿದವರು ಇವಾಗ ಕಷ್ಟದಲ್ಲಿ ಇರ್ತಾ ಇದ್ದಾರೆ. ಅಲ್ಲಿಗೆ ಇವ್ರುಗಳು ಹೋಗಿ ಅಡಿಗೆ ಮಾಡೋಕೆ ಬೇಕಾಗಿರೋ ಥಿಂಗ್ಸ್ ಅನ್ನೆಲ್ಲ ಕೆಳಗಡೆ ಎತ್ತಿಡ್ತಾರೆ. ತಂದೆ ತಾಯಿ ಒಂದು ಮಗು ಮೂವರು ಇರ್ತಾ ಇದ್ದಾರೆ. ಆವಾಗ ಮಗು, ನಾವು ಏನಕ್ಕೆ ದೊಡ್ಡ ಮನೆಯನ್ನ ಬಿಟ್ಬಿಟ್ಟು ಈ ಚಿಕ್ಕ ಮನೆಗೆ ಬಂದಿದೀವಿ ಅಮ್ಮ ಅನ್ನೋ ತರ ಮಗು ಕೇಳ್ಬೇಕಾದ್ರೆ ಆವಾಗ ತಂದೆ, ಇನ್ನ ಸ್ವಲ್ಪ ದಿನಕ್ಕೆ ಮಾತ್ರ ಅಮ್ಮ, ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಇವಾಗ ಪ್ರಾಬ್ಲಮ್ ಇಂದ ಬಡವರಾಗ್ಬಿಟ್ಟಿದ್ದಾರೆ, ಆದ್ರೂ ಸ್ವಲ್ಪ ಕೈಯಲ್ಲಿ ಹಣ ಇದೆ. ಆ ಚಿಕ್ಕ ಕಿಚನ್ ಅಲ್ಲಿ ಕೂಡ ಇಷ್ಟು ದೊಡ್ಡ ಟೀಮ್ ಅನ್ನ ಇಳಿಸಿ ಅಡುಗೆ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ಫ್ಯಾಮಿಲಿ. ಅವ್ರುಗಳು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಂದು ಇಳಿದಿದ್ದ ತಕ್ಷಣವೇ ಅವರ ಕೈಗೆ ಹಣವನ್ನು ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಈ ಫ್ಯಾಮಿಲಿ ಹೆಡ್. ಫಸ್ಟ್ ಒಂದು ಚೀಸ್ ಬೌಲ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಕಟ್ ಮಾಡಿದ ತಕ್ಷಣ ಚೀಸ್ ಹಾಗೆ ಹಾರ್ಕೊಂಡು ಸುರಿಯುತ್ತೆ, ಸೂಪರ್ ಆಗಿರುತ್ತೆ. ಆ ಮಗು ಅದನ್ನ ತಿಂದು ನೋಡ್ಬಿಟ್ಟು ಸೂಪರ್ ಆಗಿದೆ ಅಂತ ನಮ್ಮ ಹೀರೋಯಿನ್ ಗೆ ಒಂದು ಸ್ಟಾರ್ ಅನ್ನೇ ಕೊಡ್ತಾವಳೆ. ಆಮೇಲೆ ಸೂಪಿಗೆ ಬೇಕಾಗಿದ್ದ ಬೇಸಿಕ್ ಥಿಂಗ್ಸ್ ಅನ್ನ ರೆಡಿ ಮಾಡ್ಬೇಕಾಗಿರೋರು ಯಾರು, ಆ ದೊಡ್ಡವರು. ಆದ್ರೆ ಫೈನಲ್ ಆಗಿ ಸೂಪ್ ಅನ್ನ ರೆಡಿ ಮಾಡದ ಮೇಲೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಯಾರ ಹತ್ರ ತಗೊಂಡು ಹೋಗಿ ಕೊಡಬೇಕು, ಚೆಫ್ ಹತ್ರ. ಆ ಕೆಲಸವನ್ನ ಮಾಡೋದು ಯಾರು, ನಮ್ಮ ಹೀರೋ. ಚೆಫ್ ಆ ಸೂಪ್ ಅನ್ನ ಟೇಸ್ಟ್ ಮಾಡಿ ನೋಡಿದ ತಕ್ಷಣ ಏನಾಯ್ತೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ, ಕೋಪ ಮಾಡ್ಕೋತಾರೆ. ಹಾಗೆ ಆ ಐಟಮ್ ಅನ್ನ ಸೈಡ್ ಗೆ ಎತ್ತಿಟ್ಬಿಟ್ಟು ಇವಾಗ ಅವ್ರಿಗೆ ಸೂಪ್ ಅನ್ನ ಕೊಡ್ಲೇಬೇಕಾಗಿದೆ, ಏನ್ ಮಾಡೋದು ಅಂತಾನೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇರೋಬ್ಬರ ವೆಜಿಟೇಬಲ್ಸ್ ಅನ್ನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಕೆಲವೊಂದು ಮಸಾಲಾ ಐಟಮ್ಸ್ ಇರುತ್ತೆ, 4-5 ಪ್ಯಾಕೆಟ್ ಮಸಾಲಾಗಳನ್ನ ಯೂಸ್ ಮಾಡಿ ಸೂಪ್ ರೀತಿ ಏನನ್ನು ರೆಡಿ ಮಾಡ್ತಾರೆ ಚೆಫ್. ಸಂಹೌ ಹೇಗೋ ಮ್ಯಾನೇಜ್ ಮಾಡಿ ಒಂದು ಸೂಪ್ ಅನ್ನ ರೆಡಿ ಮಾಡಿ ತಂದು ಆ ಫ್ಯಾಮಿಲಿಗೆ ಕೊಡ್ತಾರೆ. ಅವರುಗಳು ಅದನ್ನ ತಿಂದು ನೋಡ್ಬಿಟ್ಟು ಸೂಪರ್ ಆಗೇ ಇದೆ ಅಂತ ಹೇಳ್ತಾರೆ. ಹೇಗೋ ಆ ಪಾರ್ಟಿಯನ್ನ ಮುಗಿಸ್ಬಿಟ್ಟು ಮತ್ತೆ ನಮ್ಮ ಕಿಚನ್ ಗೆನೆ ಬರ್ತಾರೆ ಈ ಟೀಮ್. ಬಂದಿದ ತಕ್ಷಣ ಮಾಸ್ಟರ್ ಚೆಫ್ ಟೆನ್ಷನ್ ಆಗ್ಬಿಟ್ಟು ಆ ಹಳೆ ಸೂಪ್ ಅನ್ನ ಎತ್ತಿ ಬಿಸಾಕ್ತಾರೆ ಎಲ್ಲರ ಮೇಲೇನು. ಆದ್ರೆ ಜಸ್ಟ್ ಮಿಸ್ ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಆಮೇಲೆ ನಮ್ಮ ಹೀರೋ ಹುಡುಗನ ಹತ್ರ ಬಂದು, ಚೆಫ್ ಯಾಕ್ರೋ ಹೀಗೆ ತಪ್ಪು ಮಾಡಿದ್ರಿ, ನನ್ನ ಹತ್ರ ನಿಜವನ್ನ ಹೇಳಿರ್ಬಹುದಾಗಿತ್ತಲ್ಲ, ಯಾಕೆ ನನ್ನ ಹತ್ರ ಮುಚ್ಚಿಟ್ಟಿದ್ರಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನು ಅರ್ಥ ಆಗ್ತಾ ಇಲ್ಲ. ಚೆಫ್, ನನ್ನ ಮೇಲೆ ಏನು ತಪ್ಪಿಲ್ಲ, ನಾನು ಎಲ್ಲವನ್ನೂ ಕರೆಕ್ಟ್ ಆಗೇ ಮಾಡ್ದೆ, ಆದ್ರೆ ಬೇಸಿಕ್ ಐಟಮ್ಸ್ ಅನ್ನ ಪ್ರಿಪೇರ್ ಮಾಡಿ ಕೊಡೋ ಕೆಲಸ ದೊಡ್ಡವ್ರದ್ದು ಅಲ್ವಾ ಅಂತ ಹೇಳಿದ ತಕ್ಷಣ ಚೆಫ್ ಆ ದೊಡ್ಡವ್ರ ಹತ್ರ ಹೋಗಿ, ಏನಯ್ಯ ಮಾಡ್ದೆ ನೀನು, ಏನಯ್ಯ ಮಾಡ್ದೆ ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಆ ದೊಡ್ಡವರು ಬಾಯನೇ ಬಿಡ್ತಾ ಇಲ್ಲ. ನಿನ್ನೆ ಊಟ ಮಾಡಿದ್ರಲ್ಲ ಫ್ಯಾಮಿಲಿ, ಅದ್ರಲ್ಲಿ ಇರುವ ಮಗುವಿಗೆ ಪ್ರಾನ್ ಅಂದ್ರೆ ಒಂದು ಚೂರು ಆಗ್ ಬರೋದೇ ಇಲ್ಲ, ಅಲರ್ಜಿ ತರ ಬಂದ್ಬಿಡುತ್ತೆ. ಯಾಕೆ ಆಲ್ಮೋಸ್ಟ್ ಪಾಯ್ಸನ್ ರೀತಿ ಆ ಹುಡುಗಿಗೆ, ಆ ಮಗುವಿಗೆ. ಆಲ್ರೆಡಿ ನಾನು ಈ ವಿಷಯವನ್ನ ನಿಮ್ಮ ಎಲ್ಲರಿಗೂ ಹೇಳಿದ್ದೆ, ಬಟ್ ಆದ್ರೆ ಅದನ್ನು ದಾಟಿ ಅದ್ರ ಒಳಗಡೆ, ಆ ಸೂಪ್ ಒಳಗಡೆ ಹೇಗೆ ಪ್ರಾನ್ ಬಂತು ಅಂತ ಕೇಳ್ಬೇಕಾದ್ರೆ ಸೂಪ್ ಅಲ್ಲಿ ಪ್ರಾಣ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೆ ಈ ದೊಡ್ಡವರು ರೆಡಿ ಮಾಡಿದ ಸೂಪ್ ಇನ್ನ ಬ್ಯಾಲೆನ್ಸ್ ಇರುತ್ತೆ ಅಲ್ವಾ, ಆ ಬೇಸಿಕ್ ಐಟಮ್ಸ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಚಮಚೆಯನ್ನ ಬಿಟ್ಟು ತೆಗೆದು ನೋಡ್ಬೇಕಾದ್ರೆ ಎಸ್ ಅದ್ರ ಒಳಗಡೆ ಪ್ರಾನ್ ಇದೆ. ಈ ದೊಡ್ಡವರು ಆ ಸೂಪ್ ಒಳಗಡೆ ಹಾಕಿದ್ದಾರೆ. ಅಷ್ಟೇ ಬರುತ್ತೆ ನೋಡಿ ಕೋಪ ಚೆಫ್ಗೆ. ಏನಯ್ಯ ನಿನಗೆ ಎಷ್ಟು ಕೊಬ್ಬಿರ್ಬೇಕು, ಎಲ್ಲ ಗೊತ್ತಿದ್ದು ತಾನೇ ನೀನು ಬೇಕು ಬೇಕು ಅಂತ ಇದ್ರ ಒಳಗಡೆ ನೀನು ಪ್ರಾನ್ ಅನ್ನ ಹಾಕಿದ್ಯಾ, ಏನಕ್ಕಾಗಿ ನೀನು ಇಂತಹ ಒಂದು ಚೀಪ್ ಆದ ಕೆಲಸವನ್ನ ಮಾಡಿದ್ಯಾ, ಯಾಕೆ ಅಂದ್ರೆ ನಿನಗಿಂತ ಚಿಕ್ಕ ಹುಡುಗರೆಲ್ಲ ನಿನ್ನನ್ನ ದಾಟ್ಬಿಟ್ಟು ದೊಡ್ಡ ಚೆಫ್ಗಳು ಹಾಕ್ತಾ ಇದ್ದಾರೆ, ಎಲ್ಲ ವಿಷಯವನ್ನು ಕಲ್ತ್ಕೋತಾ ಇದ್ದಾರೆ. ಆ ಹೊಟ್ಟೆ ಉರಿ ತಾನೇ ನಿನಗೆ, ಈ ತರ ಹೊಟ್ಟೆ ಉರಿ ಇರುವ ನಿನ್ನಂತವರೆಲ್ಲ ಯಾವುದೇ ಕಾಲದಲ್ಲೂ ಬೆಳೆಯೋಕೆ ಆಗಲ್ಲ. ನನ್ನ ಇಮೇಜ್ ಅನ್ನೇ ಸ್ಪಾಯ್ಲ್ ಮಾಡ್ಬೇಕು ಅಂತ ನೋಡ್ತಾ ಇದೆಯಲ್ವಾ ನೀನು, ಏನ್ ಅನ್ಕೊಂಡೆ ನನ್ನನ್ನ, ನಾನು ನಿನ್ನನ್ನ ಸುಮ್ನೆ ಬಿಟ್ಬಿಡ್ತೀನಾ ಅಂತ ಜೋರಾಗಿ ಬೈತಾನೆ ಇರ್ಬೇಕಾದ್ರೆ ದೊಡ್ಡವರ ಕೈಗೆ ಒಂದು ಚಾಕು ಸಿಗುತ್ತೆ. ಅಷ್ಟೇ ಚೆಫ್ ಅನ್ನ ಒಂದೇ ಚುಚ್ಚುಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ ದೊಡ್ಡವರು. ತಕ್ಷಣ ಮಿಕ್ಕಿರೋರೆಲ್ಲ ಅಯ್ಯೋಯ್ಯೋ ಅಂದ್ಬಿಟ್ಟು ಆಂಬ್ಯುಲೆನ್ಸ್ ಅನ್ನ ಕರೆಸಿ ಚೆಫ್ ಅನ್ನ ತಗೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಆವಾಗ ಸಿಗರೇಟ್ ಮ್ಯಾಟರ್ ಅಲ್ಲಿ ಒಬ್ಬ ಟೆನ್ಷನ್ ಆದನಲ್ಲ ಹುಡುಗ, ಅವನು ಹೋಗ್ರಲ್ಲೋ ನೀವು ಬೇಡ, ನಿಮ್ಮ ಕೆಲಸವೂ ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಜೊತೆಗೆ ಒಬ್ಬ ಹುಡುಗ ಸಪ್ಲೈ ಮಾಡುವ ಹುಡುಗ ಇರ್ತಾನೆ. ಅವನಿಗೆ ಇವ್ರುಗಳು ಮಾತಾಡುವ ಭಾಷೆನೂ ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಅವನು ಬೇರೆ ದೇಶವನ್ನ ಸೇರಿದವನು, ಅವನಿಗೆ ಇವ್ರುಗಳು ಮಾತಾಡುವ ಭಾಷೆ ಅರ್ಥ ಆಗಲ್ಲ. ಅವನು ಕೂಡ ಬೇಡ ಅಂದ್ಬಿಟ್ಟು ಈ ಹಿಂದೆನೆ ಆ ಸಿಗರೇಟ್ ಹುಡುಗನ ಹಿಂದೆನೆ ಹೋಗ್ಬಿಡ್ತಾನೆ. ಸೊ ಇವಾಗ ದೊಡ್ಡ ಚೆಫಿಗಾಗಿ ಬ್ಯಾಲೆನ್ಸ್ ಇರೋದು ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತ್ರನೇ. ಇವಾಗ ಹಾಸ್ಪಿಟಲ್ಗೆ ಸೇರಿಸಿ ಐಸಿಯುಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲವೂ ರಿಕವರ್ ಆದ ಮೇಲೆ ಮನೆಗೆ ಕರ್ಕೊಂಡು ಬಂದು ಮಲಗಿಸಿರುತ್ತಾರೆ. ಮನೆಗೆ ನರ್ಸ್ ಬಂದು ಚೆಕಪ್ ಮಾಡಿ ಹೋಗ್ತಾರೆ. ಅವರಿಗೆ ತಿನ್ನೋದಕ್ಕಾಗಿ ಐಟಮ್ಸ್ ಗಳನ್ನ ರೆಡಿ ಮಾಡಿ ಕೊಟ್ರೆ ಇದೆಲ್ಲ ಏನ್ ಊಟ ಅಂದ್ಬಿಟ್ಟು ಎತ್ತಿ ಬಿಸಾಕ್ತಾರೆ ಚೆಫ್. ಇವನ್ನೆಲ್ಲ ಮನುಷ್ಯರು ತಿಂತಾರ, ಯಾವ್ದನ್ನ ಟೇಸ್ಟ್ ಮಾಡಿ ನೋಡಿದ್ರು ಒಂದು ಚೂರು ಚೆನ್ನಾಗೇ ಇರ್ತಾ ಇಲ್ಲ, ಇದನ್ನೆಲ್ಲ ಯಾವ ಹೋಟೆಲ್ ಇಂದ ತರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಬಿಸಾಕಿ ವೇಸ್ಟ್ ಮಾಡ್ತಾರೆ. ಇದನ್ನ ನೋಡಿದ ನರ್ಸು ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಅಲ್ಲಿಗೆ ನಮ್ಮ ಹೀರೋಯಿನ್ ಬರ್ತಾರೆ. ನಮ್ಮ ಹೀರೋಯಿನ್ ಅವರ ತಂದೆ ಒಂದು ನೂಡಲ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಲ್ವಾ, ಅದನ್ನ ನಮ್ಮ ಚೆಫಿಗಾಗಿ ತಂದಿರ್ತಾರೆ ನಮ್ಮ ಹೀರೋಯಿನ್. ಅವರು ಅದನ್ನ ನೋಡ್ಬಿಟ್ಟು ನೂಡಲ್ಸ್ ತುಂಬಾ ಸಿಂಪಲ್ ಆಗಿದೆಯಲ್ಲ ಅಂತ ತಗೊಂಡು ಟೇಸ್ಟ್ ಮಾಡಿ ನೋಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ತುಂಬಾ ಲವ್ ಇಂದ ಇದನ್ನ ಅಡುಗೆ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದ್ರಲ್ಲಿ ಲವ್ ಎಲ್ಲ ಇರೋ ರೀತಿ ಅನಿಸ್ತಾ ಇಲ್ಲ, ಸೋಯಾ ಸಾಸ್ ಜಾಸ್ತಿ ಹಾಕಿದೆ ಅಷ್ಟೇ ಅಂತ ಅಸಾಲ್ಟ್ ಆಗಿ ಹೇಳ್ತಾರೆ. ಪರವಾಗಿಲ್ಲ ತಿನ್ಬೋದು, ತಿನ್ನೋ ರೀತಿನೇ ಇದೆ. ಒಂದು ಒಳ್ಳೆ ಚೆಫ್ ಆಗ್ಬೇಕಂದ್ರೆ ಲವ್ ಬೇಕಾಗಿಲ್ಲ, ಗಾತ್ರ ಇದ್ರೆ ಸಾಕು, ಕ್ಯೂರಿಯಾಸಿಟಿ ಇದ್ರೇನೆ ಸಾಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಹಾಗಾದ್ರೆ ನಿಮಗೆ ಆ ಕ್ಯೂರಿಯಾಸಿಟಿ ಎಲ್ಲಿಂದ ಸಿಕ್ತು, ಇಷ್ಟು ದೊಡ್ಡ ಚೆಫ್ ಆಗೋದಕ್ಕೆ ಬೇಕಾಗಿದ್ದ ಕ್ಯೂರಿಯಾಸಿಟಿ ಎಲ್ಲಿಂದ ಸಿಕ್ತು ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಚೆಫ್ ಅವರ ಫ್ಲಾಶ್ ಬ್ಯಾಕ್. ಒಂದು ಕೆಲಸಗಾರಿಯ ಮಗನಾಗೆ ಇದ್ದಿದ್ದಾರೆ ನಮ್ಮ ಚೆಫ್ ಚಿಕ್ಕದನಲ್ಲಿ. ಸಾವುಕಾರ ಪೀಪಲ್
ಕಪಲ್ಸ್ ಅವರ ಮಕ್ಕಳಿಗೂ ಸೂಪರ್ ಆಗಿ ಕಾಸ್ಟ್ಲಿ ಆದ ಫುಡ್ ಅನ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಿರ್ತಾರೆ ನಮ್ಮ ಚೆಫ್ ಅವರ ತಾಯಿ ಚಿಕ್ಕದರಲ್ಲಿ. ಬಟ್ ಆದ್ರೆ ಅಂತಹ ಫುಡ್ ಅನ್ನ ನಮ್ಮ ಕೈಯಲ್ಲಿ ತಿನ್ನೋಕೆ ಆಗ್ಲಿಲ್ವಲ್ಲ ಅಂತ ಫೀಲ್ ಮಾಡ್ತಾನೆ ಇದ್ದಿರ್ತಾರೆ ನಮ್ಮ ಚೆಫ್ ಚಿಕ್ಕದರಲ್ಲಿ. ಆ ಚಿಕ್ಕ ಹುಡುಗ ಬ್ರೆಡ್ ಅಲ್ಲಿ ಹಾಕಿ ತಿಂದಿದ್ದ ಜಾಮ್ ಅನ್ನ ಹೇಗಾದ್ರೂ ತಿನ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲದೆ ಫ್ರಿಡ್ಜ್ ಇಂದ ಹೊರಗಡೆ ತೆಗ್ದಿರ್ತಾರೆ ನಮ್ಮ ಚೆಫ್. ಅಂತಹ ಸಮಯದಲ್ಲಿ ಸಾಹುಕಾರ ಫ್ಯಾಮಿಲಿಯಲ್ಲಿ ಇರುವ ಚಿಕ್ಕ ಹುಡುಗ ಅದನ್ನ ನೋಡಿ ಜೋರಾಗಿ ಸದ್ದು ಮಾಡ್ಬೇಕಾದ್ರೆ ಅಷ್ಟೇ ಹುಡುಗ ಹೆದರಿ ಜಾರನ್ನ ಕೆಳಗಡೆ ಬಿಟ್ಬಿಡ್ತಾನೆ. ಅದ್ರಲ್ಲಿ ಕೆಳಗಡೆ ಬಿದ್ದು ಜಾರು ಚೂರ್ ಚೂರಾಗಿ ಹೊಡೆದೋಗ್ಬಿಡುತ್ತೆ. ಅಷ್ಟೇ ಇನ್ನೇನಾಗುತ್ತೆ, ಆ ಸಾಹುಕಾರ ಫ್ಯಾಮಿಲಿ ಲೇಡಿ ಇಲ್ಲ ಇನ್ ಮುಂದೆ ನೀವು ಕೆಲ್ಸಕ್ಕೆ ಬೇಡ, ಕೆಲಸ ಬಿಟ್ಟು ಹೋಗಿ ಅಂತ ಓಡಿಸ್ತಾರೆ. ಆವಾಗ ನಮ್ಮ ಚೆಫ್ ಅವರ ತಾಯಿ ಇಲ್ಲ ಇಲ್ಲಮ್ಮ ನಮ್ಮನ್ನ ಬಿಟ್ಬಿಡ್ಬೇಡಿ, ಹಾಗೆ ನಿರ್ಗತಿಯಾಗಿ ಬಿಟ್ಬಿಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಆವಾಗ ಇದು ಎಷ್ಟು ಗೊತ್ತಾ, ಈ ಜಾರು ಎಷ್ಟು ಕಾಸ್ಟ್ಲಿ ಗೊತ್ತಾ, ಎಷ್ಟು ಸ್ಪೆಷಲ್ ಗೊತ್ತಾ, ಹೊಡೆದೋಗಿದ್ದೆ ಈ ಜಾರಿಗಾದ ದುಡ್ಡನ್ನ ನಿನ್ನ ಸ್ಯಾಲರಿಯಲ್ಲಿ ನಾನು ಹಿಡ್ಕೋತೀನಿ. ಎಲ್ಲಿಂದ ನಿನಗೆ ಸ್ಯಾಲರಿ ಸಿಗುತ್ತೆ, ನೆಕ್ಸ್ಟ್ 3 ತಿಂಗಳಿಗೆ ನಿನಗೆ ಕೊಡ್ತಾ ಇದ್ದ ಸ್ಯಾಲರಿ ಈ ಜಾರ್ ಒಂದಕ್ಕೇನೆ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ತಾಯಿ ಕೂಡ ಸರಿ ಅಂತ ಹೊಡೆದೋಗಿರುವ ಜಾರನ್ನ ಕ್ಲೀನ್ ಮಾಡ್ತಾರೆ. ಆ ಜಾಮನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಹಾಗೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೂ ಕೂಡ ಇವರು ಅದನ್ನ ಟಚ್ ಮಾಡಿ ಟೇಸ್ಟ್ ಮಾಡಿ ನೋಡ್ತಾರೆ. ಇಷ್ಟು ಗಲಾಟೆ ಎಲ್ಲ ಆಯ್ತಲ್ವಾ, ಇವಾಗ ಕೊನೆದಾಗಿ ಅವರು ಟೇಸ್ಟ್ ಮಾಡಿ ನೋಡಿದ ಜಾಮಿನ್ ಟೇಸ್ಟ್ ಹೇಗಿತ್ತು ಅಂದ್ರೆ ತುಂಬಾ ಕೆಡ್ದಾಗಿ ಇರ್ತಾ ಇತ್ತಂತೆ, ವಾಮಿಟ್ ಬರೋ ರೀತಿ ಆಯ್ತಂತೆ. ಆವಾಗಲೇ ನನಗೆ ಒಂದು ವಿಷಯ ಅರ್ಥ ಆಗೋಕೆ ಶುರು ಆಯ್ತು. ನೀನು ಏನನ್ನ ತಿಂತೀಯ ಅನ್ನೋದು ನಿನ್ನ ಸ್ಟೇಟಸ್ ಅನ್ನ ಮಾರ್ಕ್ ಮಾಡುತ್ತೆ, ನಿನ್ನ ಸ್ಟೇಟಸ್ ಅನ್ನ ತೋರಿಸುತ್ತೆ. ಪ್ರೀತಿ ಲವ್ ನಿನ್ನ ಸ್ಟೇಟಸ್ ಅನ್ನ ತೋರಿಸೋದಿಲ್ಲ. ನೀನು ಏನನ್ನ ತಿಂತೀಯ, ಏನನ್ನ ಹಾಕೋತೀಯ, ಏನನ್ನ ಬಿಡ್ತೀಯ ಅದೇನೇ ನಿನ್ನ ಸ್ಟೇಟಸ್ ಅನ್ನ ತೋರಿಸೋದು. ಹೊಟ್ಟೆ ಹಸುವಿಗಾಗಿ ತಿಂದ್ರೆ ಅವನು ಬಡವ, ಸ್ಪೆಷಲ್ ಆಗಿ ಬೇಕು, ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅನ್ನೋದಕ್ಕಾಗಿ ತಿಂತಾರೆ ಅಂದ್ರೆ ಅವರು ಸಾಹುಕಾರರು. ಅದನ್ನು ದಾಟಿದ ಒಂದು ಹಸಿವು ಅವ್ರಗಳಿಗೆ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಹೊಡೆದೋಗಿದ್ದ ಜಾರೆ ನನ್ನನ್ನ ಈ ರೀತಿ ದೊಡ್ಡ ಚೆಫ್ ಆಗಿ ಚೇಂಜ್ ಮಾಡಿರೋದು. ಯಾವ ಸಾಹುಕಾರರ ಕಾಲಿಗೆ ನನ್ನ ತಾಯಿ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ್ರೋ ಅಂತಹ ಸಾಹುಕಾರರೇ ಇವಾಗ ನನ್ನ ಮುಂದೆ ಬಂದು ನಿಂತು ನಮಗಾಗಿ ಅಡುಗೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸಾಹುಕಾರರ ಹೊಟ್ಟೆ ಹಸುವಿಗೆ ನಾನು ಹಾಕುವ ಫುಡ್ಡೇ ಸರಿಯಾಗಿರುತ್ತೆ. ಆವಾಗ್ಲೂ ಕೂಡ ಅವ್ರಗಳಿಗೆ ಹೊಟ್ಟೆ ಹಸುವು ಕಡಿಮೆನೇ ಆಗ್ಬಾರ್ದು, ಆ ರೀತಿ ನಾವು ನೋಡ್ಕೋಬೇಕು. ಆವಾಗ್ಲೇನೆ ಅವರು ಮತ್ತೆ ಮತ್ತೆ ನಮ್ಮ ಹತ್ರ ಬರ್ತಾನೆ ಇರ್ತಾರೆ, ನಮ್ಮ ಫುಡ್ಡಿಗಾಗಿ ಕೊರಗ್ತಾನೆ ಇರ್ತಾರೆ ಅಂತ ಹೇಳ್ತಾರೆ ಚೆಫ್. ಆಮೇಲೆ ನಮ್ಮ ಹೀರೋಯಿನ್ ಅವಳ ಪ್ಲಾಟ್ಫಾರ್ಮ್ ಶಾಪಿಗೆ ಬಂದು ನೋಡ್ಬೇಕಾದ್ರೆ ಅಂಗಡಿ ಬೇಗನೆ ಕ್ಲೋಸ್ ಆಗಿದೆ. ಏನಿದು ಬೇಗನೆ ಕ್ಲೋಸ್ ಆಗಿದೆಯಲ್ಲ ಅಂತ ನಮ್ಮ ಹೀರೋಯಿನ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗಿ ನಿಮ್ಮ ತಂದೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾರೆ, ಅವರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಹೋಗಿ ನೋಡಿ ಅಂತ ಹೇಳ್ತಾವಳೆ. ಸೊ ನಮ್ಮ ಹೀರೋಯಿನ್ ಗಾಬರಿಯಾಗಿ ಓಡಿ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೋಡ್ತಾವಳೆ. ನೋಡಿದ್ರೆ ಫುಲ್ ಕ್ರೌಡ್ ಆಗಿರ್ತಾ ಇದೆ, ಒಂದು ಬೆಡ್ ಕೂಡ ಸಿಗ್ತಾ ಇಲ್ಲ. ಅವರ ತಂದೆಗೆ ಇನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿಲ್ಲ. ಏನಕ್ಕೆ ಅಂತ ಕೇಳ್ಬೇಕಾದ್ರೆ ತುಂಬಾ ಕ್ರೌಡ್ ಆಗಿದೆ ಅಂತ ರೀಸನ್ ಅನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ಬಿಟ್ಟು ಫುಲ್ ಜೋರಾಗಿ ಗಲಾಟೆ ಮಾಡಿ ಹೇಗೋ ಅವರ ತಂದೆಗೆ ಮಾತ್ರ ಒಂದು ಬೆಡ್ ಅನ್ನ ಕೊಡಿಸ್ತಾವಳೆ. ಫ್ಯಾನ್ ಇರಲ್ಲ, ಜಿರಳೆಗಳು ಸುತ್ತಾಡ್ತಾ ಇರ್ತವೆ, ಇಲಿಮರಿಗಳು ಓಡಾಡ್ತಾ ಇರ್ತವೆ. ಸೊ ನಮ್ಮ ಹೀರೋಯಿನ್ ಹಾಗೆ ಸಪ್ಪಿಗೆ ಯಾರ ಹತ್ರನಾದ್ರೂ ಹೆಲ್ಪ್ ಕೇಳೋಣವಾ ಅಂತ ಫೋನ್ ಅನ್ನ ನೋಡ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಟಿವಿಯಲ್ಲಿ ಒಂದು ನ್ಯೂಸ್ ರನ್ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ಸ್ವಲ್ಪ ದಿನಗಳ ಹಿಂದೆ ಒಂದು ಮನೆಗೆ ಹೋಗಿ ಅಡುಗೆ ಮಾಡಿ ಕೊಟ್ಟಿದ್ರಲ್ವಾ ತಂದೆ ತಾಯಿ ಒಂದು ಮಗುವಿಗೆ, ಅದರಲ್ಲಿ ತಂದೆ ಇದ್ನಲ್ಲ ಅವನ ಹೆಂಡತಿಯನ್ನ ಅವನೇ ಶೂಟ್ ಮಾಡಿಕೊಂಡು ಮಗುವನ್ನು ಶೂಟ್ ಮಾಡಿ ಕೊಂದ್ಬಿಟ್ಟು ಅವನು ಸೂಸೈಡ್ ಮಾಡ್ಕೊಂಡಂತೆ. ಸಾಯೋದಕ್ಕೂ ಮುಂಚೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ತಿಂದು ಸಾಯೋಣ ಅಂತಾನೆ ಈ ರೀತಿ ಪ್ಲಾನ್ ಮಾಡಿ ಇವ್ರುಗಳನ್ನ ಕರೆಸಿ ಅಡುಗೆ ಮಾಡಿ ತಿಂದು ಸತ್ತಿದ್ದಾರೆ. ಪಾಪ ಆ ವ್ಯಕ್ತಿ ದೊಡ್ಡ ಬಿಲ್ಡರ್ ಅಂತೆ, ಕಾಂಟ್ರಾಕ್ಟರ್, ತುಂಬಾನೇ ಸಾಲ ಆಗ್ಬಿಟ್ಟಿರೋದ್ರಿಂದ ಬಿಸ್ನೆಸ್ ಫೇಲಿಯರ್ ಆಗಿರೋದ್ರಿಂದ ಈ ರೀತಿ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಆ ನ್ಯೂಸ್ ಅನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾರೆ. ಸೊ ಆದ್ರಿಂದ ನಮ್ಮ ಹೀರೋವನ್ನ ಕರೆಸಿ ಅವನ ಜೊತೆನೂ ಮಾತಾಡ್ತಾವಳೆ. ಅದಕ್ಕೆ ಹೀರೋ ಸರಿ ಬಿಡು, ಅವರ ಕೊನೆ ಆಸೆಯನ್ನ ನಾವು ಪೂರ್ತಿ ಮಾಡಿದೀವಲ್ಲ ಅಂತ ನಮ್ಮ ಹೀರೋಯಿನ್ಗೆ ಸಮಾಧಾನ ಹೇಳ್ತಾವನೆ. ಏನನ್ನ ನಾವು ಅಡುಗೆ ಮಾಡಿ ಕೊಟ್ಟಿದ್ವಿ, ಅವರು ಕೇಳಿದ ಸೂಪ್ ಏನು, ನಾವು ಮಾಡಿ ಕೊಟ್ಟಿದ್ದ ಸೂಪ್ ಏನು, ಜಸ್ಟ್ ಟ್ಯಾಬ್ ಅಲ್ಲಿ ನೀರನ್ನ ಹಿಡಿದು 2 ಪೌಡರ್ ಅನ್ನ ಹಾಕಿ ಇದೇನೇ ಸೂಪ್ ಅಂತ ನಾವು ಕೊಟ್ಟಿದ್ವಿ, ಇದೇನ ನಾವು ಮಾಡಿದ ಕೆಲಸ, ಏನ್ ಲೈಫ್ ನಮ್ಮ ಲೈಫ್ ಅಂತ ನಮ್ಮ ಹೀರೋಯಿನ್ ಫೀಲ್ ಮಾಡ್ಬೇಕಾದ್ರೆ ಆವಾಗ್ಲೇ ಹೀರೋ ಒಂದು ವಿಷಯವನ್ನ ಕೇಳ್ತಾನೆ. ಅಂತದೇನಿದೆ ನಮ್ಮ ಚೆಫ್ ಅವರ ಅಡುಗೆಯಲ್ಲಿ, ಎಲ್ಲರೂ ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ತಿಂತಾರಲ್ಲ, ಅಷ್ಟು ಕಾಸ್ಟ್ಲಿ ಆಗಿದ್ರು ಕೂಡ ನನಗೇನು ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಚೆಫ್ ಇವಾಗ ಚೆನ್ನಾಗಿ ರೆಡಿಯಾಗಿ ರೆಕವರ್ ಆಗಿ ಬಂದ್ಬಿಟ್ಟಿದ್ದಾರೆ. ಕೊನೆದಾಗಿ ಹುಡುಗರು ಕೆಲಸ ಬಿಟ್ಟು ಹೋದ್ರು ಅಂತ ನಾವು ಅನ್ಕೊಂಡಿವಲ್ಲ, ಅವರು ಕೆಲಸ ಬಿಟ್ಟು ಹೋಗಿಲ್ಲ, ಸುಮ್ನೆ ಏನಕ್ಕೆ ಹಾಸ್ಪಿಟಲ್ ಅಲ್ಲೇ ಇರ್ಬೇಕು ಅಂತ ಅವರವರ ಮನೆಗೆ ಹೋಗಿದ್ದಾರೆ ಅಷ್ಟೇ. ಇವಾಗ ಮತ್ತೆ ಕೆಲ್ಸಕ್ಕೆ ಬಂದಾಯ್ತು. ಇವಾಗ ಕಾಡಿನ ಮಧ್ಯದಲ್ಲಿ ದೊಡ್ಡ ಬೇಟೆಗಾರರು ಇರ್ತಾರಲ್ಲ, ತುಂಬಾನೇ ಸಾಹುಕಾರ ಬೇಟೆಗಾರ, ಅವರಿಗೆ ಅಡುಗೆ ಮಾಡಿ ಕೊಡೋದಕ್ಕಾಗಿ ಫಾರೆಸ್ಟ್ ಗೆನೆ ಬಂದಿದ್ದಾರೆ ಈ ನಮ್ಮ ಟೀಮ್, ಕುಕಿಂಗ್ ಟೀಮ್. ಅದೇ ತರ ಇವ್ರುಗಳನ್ನ ಕರ್ಕೊಂಡು ಬಂದಿದ್ದ ಬೇಟೆಗಾರನು ಬೇಟೆಗೆ ಹೊರಡ್ತಾರೆ ಗನ್ನನ್ನು ತಗೊಂಡು. ನೋಡಿದ್ರೆ ಇಲ್ಲಿಗಲ್ ಆಗಿ ಒಂದು ಬರ್ಡ್ ಅನ್ನ ಬೇಟೆಯಾಡಿ ತರ್ತಾ ಇದ್ದಾರೆ. ಅದೊಂದು ರೇರ್ ಆದ ಬರ್ಡ್, ಡಿಫ್ರೆಂಟ್ ಆದ ಬರ್ಡ್. ಅದನ್ನು ಶೂಟ್ ಮಾಡಿ ತಂದು ಇದನ್ನ ಅಡುಗೆ ಮಾಡಿ ಕೊಡಿ ಅಂತ ಕೇಳ್ತಾರೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಕೂಡ ಚೆಫ್ ಹತ್ರ ಹೋಗಿ ಇದು ಕಾನೂನು ಪ್ರಕಾರ ತಪ್ಪು ಅಲ್ವಾ, ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಚಿಕನ್ ಅನ್ನ ಕೊಂದು ಅಡುಗೆ ಮಾಡ್ತೀವಿ, ಆ ಚಿಕನ್ ಗಿಂತ ಈ ಪಕ್ಷಿಯ ಜೀವ ದೊಡ್ಡದಾಗ್ಬಿಡ್ತಾ ಏನು ನಿನಗೆ, ಹೀಗೆಲ್ಲ ಡಿಫ್ರೆನ್ಸ್ ನೋಡದೆ ಅಡುಗೆ ಮಾಡಿದ್ರೆ ಮಾತ್ರನೇ ನಾವು ದೊಡ್ಡ ಚೆಫ್ ಆಗೋಕೆ ಆಗುತ್ತೆ, ಹೋಗು ಕೆಲಸವನ್ನ ನೋಡು, ಡಿಫ್ರೆನ್ಸ್ ನೋಡ್ತಾ ಇಲ್ಲ, ಕಾನೂನನ್ನ ನೋಡ್ಬೇಕಾಗಿದೆ ಅಲ್ವಾ ನಾವು ಅಂತ ಹೇಳ್ಬೇಕಾದ್ರೆ ಅದನ್ನ ತೆಗೆದು ಡಸ್ಟ್ ಬಿನ್ ಗೆ ಹಾಕು ಅಂತ ಹೇಳ್ತಾರೆ ಚೆಫ್. ಇದನ್ನ ಕೇಳಿದ ತಕ್ಷಣ ಹೋಗಿ ಸರ್ ನೀವು ನಿಮ್ಮ ಕೆಲಸನೋ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಅಲ್ಲಿಂದ ಕೋಪ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅದೇ ತರ ಈ ಕಡೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಮೆಡಿಕಲ್ ಬಿಲ್ ಅದು ಇದು ಅಂತ ತುಂಬಾನೇ ಖರ್ಚಾಗ್ತಾ ಇದೆ. ನಮ್ಮ ಹೀರೋಯಿನ್ ಗೆ ಇವಾಗ ತುಂಬಾನೇ ಹಣ ಬೇಕಾಗಿದೆ. ಆವಾಗ್ಲೇ ಆ ವಿಸಿಟಿಂಗ್
ವಿಸಿಟಿಂಗ್ ಕಾರ್ಡ್ ನೆನಪಾಗುತ್ತೆ. ಅದೇ ಪಾರ್ಟಿಯಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಓನರ್ ನಮ್ಮ ಹೀರೋಯಿನ್ ಗೆ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಹೋದ್ರಲ್ಲ, ಅದು ಫ್ಲಾಶ್ ಆಗುತ್ತೆ. ಸೊ ಅವನಿಗೆ ಫೋನ್ ಮಾಡಿ ಪ್ರಾಬ್ಲಮ್ ಅನ್ನ ಹೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ, ನಾನು ನಿನ್ನನ್ನು ದೊಡ್ಡ ಚೆಫ್ ಆಗಿ ಮಾಡಿ ತೋರಿಸ್ತೀನಿ, ಬಾ ನನ್ನ ಹತ್ರ ಕೆಲ್ಸಕ್ಕೆ ಅಂತ ಕರ್ಕೊತಾನೆ. ಅದಕ್ಕಾಗಿ ಒಂದು ಹೊಸ ರೆಸ್ಟೋರೆಂಟ್ ಅನ್ನೇ ರೆಡಿ ಮಾಡ್ತಾರೆ. ಈ ಕಡೆ ತಂದೆಗೆ ಬೇರೆ ಮೆಡಿಕಲ್ ಬಿಲ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದನ್ನೇ ನಮ್ಮ ಹೀರೋಯಿನ್ ಕೈಯಲ್ಲಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ತಂಗಿ, ಅಕ್ಕ ನಾನ್ ಬೇಕಾದ್ರೆ ಏನಾದ್ರೂ ಪಾರ್ಟ್ ಟೈಮ್ ಜಾಬಿಗೆ ಹೋಗ್ಲಾ ಅಂತ ಕೇಳ್ತಾವಳೆ. ಅದೆಲ್ಲ ಏನು ಬೇಕಾಗಿಲ್ಲ, ನಾನೇ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಯಾರನ್ನು ನೋಡೋಕೆ ಹೋಗ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋವನ್ನೇ ನೋಡೋಕೆ ಬಂದಿದ್ದಾರೆ. ಅವನ ಹತ್ರ ನಮ್ಮ ಹೀರೋಯಿನ್ ಅವರ ಪ್ಲಾನ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋ, ನಿನ್ನ ಪ್ಲಾನ್ ಎಲ್ಲ ಸರಿನೇ, ಬಟ್ ಆದ್ರೆ ನಿನ್ನ ಕೆಳಗಡೆ ನಾನು ಕೆಲಸ ಮಾಡೋದಕ್ಕೆ ನನಗೆ ಒಂದ್ ರೀತಿ ಅನ್ಕಂಫರ್ಟಬಲ್ ಆಗಿ ಇರುತ್ತೆ. ಆದ್ರಿಂದ ಇವಾಗ ನಾನು ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇದೇನೇ ಸಾಕು ನನಗೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಕೆಳಗಡೆ ಕೆಲಸ ಮಾಡ್ಬೇಕಾಗಿರುವ ಕ್ರೂ ಕರೆಕ್ಟ್ ಆಗಿ ಬಂದು ಇಳಿತಾರೆ. ಒಂದು ಕಡೆ ನಮ್ಮ ಹೀರೋ ಮಾತಾಡ್ತಾ ಇನ್ನೊಂದು ಕಡೆ ಇಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋ ಹೇಳ್ತಾನೆ, ಕಿಚನ್ ಅಲ್ಲಿ ಯಾವಾಗ್ಲೂ ಡೆಮೋಕ್ರಸಿ ಅನ್ನೋದು ಇರ್ತಾನೆ ಇರಲ್ಲ, ಎಲ್ಲರೂ ಈಕ್ವಲ್ ಆಗಿ ಇರೋದಕ್ಕೆ ಆಗಲ್ಲ. ಕಿಚನ್ ಅಲ್ಲಿ ಅಡುಗೆ ಚೆನ್ನಾಗಿ ಬರಬೇಕು ಅಂದ್ರೆ ಅಲ್ಲಿ ಒಬ್ಬರು ಡಿಕ್ಟೇಟರ್ ಇರ್ಲೇಬೇಕು. ಹಿಟ್ಲರ್ ತರ ರೂಲ್ ಮಾಡಿ ಒಳ್ಳೆ ಚೆಫ್ ಆಗಿದ್ರೆ ಮಾತ್ರನೇ ಅಡುಗೆನು ಚೆನ್ನಾಗಿ ಬರುತ್ತೆ. ಒಂದೊಂದನ್ನು ನೋಡಿ ಮಾಡಿ ಅಡುಗೆ ಮಾಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಸೂಪರ್ ಆಗಿ ಮಾಡ್ತಾಳೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ನಮ್ಮ ಹೀರೋಯಿನ್ ಅವಳ ಕೈಯಾರೆ ಮಾಡ್ತಾಳೆ. ಹೇಗೆ ಅವಳ ಗುರು ದೊಡ್ಡ ಚೆಫ್ ಏನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು, ಏನೆಲ್ಲ ಡಿಶಸ್ ಅನ್ನ ಮಾಡ್ತಾ ಇದ್ರು, ಅದನ್ನೇ ನಮ್ಮ ಹೀರೋಯಿನ್ ಸೂಪರ್ ಆಗಿ ಮಾಡ್ತಾ ಇದ್ದಾಳೆ. ಸೊ ಲೈನ್ ಆಗಿ ನಮ್ಮ ಹೀರೋಯಿನ್ ಅಡುಗೆ ಮಾಡಿರುವ ಫುಡ್ಸ್ ಎಲ್ಲವನ್ನು ಇವಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಲ್ವಾ. ಆ ಇನ್ವೆಸ್ಟರ್ ಎಲ್ಲವನ್ನು ಟೇಸ್ಟ್ ಮಾಡಿ ನೋಡ್ತಾನೆ. ಪ್ರಾನ್ ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ ಇದರಲ್ಲಿ ನಿನ್ನ ಗುರುವಿನ ಲುಕ್ ಕಾಣ್ತಾ ಇದೆ. ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಬಟ್ ಆದ್ರೆ ಇದರಲ್ಲಿ ನಿನ್ನ ಗುರುವನ್ನೇ ನಾವು ನೋಡೋಕೆ ಆಗ್ತಾ ಇದೆ. ನಿನ್ನನ್ನ ಮಿಸ್ ಮಾಡ್ತಾ ಇದೀವಿ, ನಿನ್ನನ್ನ ಕಾಣ್ತಾನೇ ಇಲ್ಲ. ನಿನಗೆ ಅಂತ ಒಂದು ಸೆಪರೇಟ್ ಆದ ಐಡೆಂಟಿಟಿ ಇರಬೇಕು. ನಾನು ಇನ್ವೆಸ್ಟ್ ಮಾಡ್ತಾ ಇರೋದು ನಿನ್ನನ್ನ ನಂಬಿ, ನಿನ್ನ ಚೆಫ್ ಮಾಡಿರುವ ಕುಕಿಂಗ್ ಅನ್ನ ನಂಬಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವಳಿಗಾದ ಐಡೆಂಟಿಟಿಯನ್ನ ಹುಡುಕ್ತಾಳೆ ನಮ್ಮ ಹೀರೋಯಿನ್. ಸಿಕ್ಕಾಪಟ್ಟೆ ಐಟಮ್ಸ್ ಗಳನ್ನ ಟ್ರೈ ಮಾಡಿ ನೋಡ್ತಾವಳೆ, ಬಟ್ ಆದ್ರೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅವಳಿಗೆ. ಅವಳ ಹತ್ರ ಕೆಲಸ ಮಾಡುವ ಕೆಲಸಗಾರರನ್ನ ಬೈಬಾರ್ದು ಅಂತ ನೋಡಿದ್ರೆ, ಬಟ್ ಆದ್ರೆ ಇಲ್ಲಿ ಬೈದೆ ಕೆಲಸನೇ ನಡೀತಾ ಇಲ್ಲ. ಸೊ ಫ್ರಸ್ಟ್ರೇಷನ್ ಅನ್ನ ತಡ್ಕೊಳ್ಳೋಕೆ ಆಗದೆ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿರುವ ಫುಡ್ ಅನ್ನ ಎತ್ತಿ ಗೋಡೆಗೆ ಬಿಸಾಕ್ತಾಳೆ. ತುಂಬಾ ತಿಕ್ಕಾಗಿರ್ತಾ ಇದೆ ಅಂತ ನಿಧಾನಕ್ಕೆ ನಮ್ಮ ಹೀರೋಯಿನ್ ಅವಳ ಗುರು ರೀತಿನೇ ಚೇಂಜ್ ಆಗ್ತಾ ಇದ್ದಾಳೆ, ದೊಡ್ಡ ಚೆಫ್ ರೀತಿನೇ ಚೇಂಜ್ ಆಗ್ತಾ ಇದ್ದಾಳೆ. ಅದೇ ಸಮಯದಲ್ಲಿ ಇನ್ವೆಸ್ಟರ್ಸ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಅನ್ನು ಕರೆಸಿ ಕೂರಿಸಿದ್ದಾರೆ. ಅವರುಗಳು ಏನನ್ನ ಹೇಳ್ತಾರೆ ಅಂತ ನೋಡಿ, ನೀನು ನಿನ್ನ ಗುರುವನ್ನ ಫಾಲೋ ಮಾಡಬೇಡ, ನಿನಗೆ ಅಂತ ಒಂದು ಐಡೆಂಟಿಟಿ ಇರಬೇಕು. ನೀನು ಯಾವ್ದ್ರಲ್ಲಿ ಬೆಸ್ಟೋ ಅದನ್ನ ನೀನು ಬೆಸ್ಟ್ ಆಗಿ ಕೊಡು, ಅದರಲ್ಲಿ ನಿನ್ನ ಟ್ಯಾಲೆಂಟ್ ಅನ್ನ ತೋರಿಸು ಅಂತ ಹೇಳ್ತಾರೆ. ನಮ್ಮ ಹೀರೋಯಿನ್ ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್, ಫ್ರೈ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಸೊ ಅದನ್ನೇ ಸೂಪರ್ ಆಗಿ ಟ್ರೈ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲವೂ ಕ್ಲೀನ್ ಆಗಿ ಬರ್ತಾ ಇದೆ. ಆಮೇಲೆ ಅದೇ ತರ ಹೊಸ ರೆಸ್ಟೋರೆಂಟ್ ಓಪನ್ ಆಗುತ್ತೆ. ತುಂಬಾ ಜನ ಬಂದಿದ್ದಾರೆ ಅಲ್ಲಿಗೆ. ನಾರ್ಮಲ್ ಆಗಿ ಹೋಟೆಲ್ ಕಿಚನ್ಸ್ ಎಲ್ಲವನ್ನು ಕವರ್ಡ್ ಆಗಿ ಮಡಗಿರ್ತಾರೆ, ಬಟ್ ಆದ್ರೆ ಇಲ್ಲಿ ಓಪನ್ ಕಿಚನ್ ಆಗಿ ಇರ್ತಾ ಇದೆ. ಎಲ್ಲರ ಮುಂದೆನೂ ಸೂಪರ್ ಆಗಿ ಅಡುಗೆಯನ್ನ ಮಾಡಿ ತೋರಿಸ್ತಾಳೆ ನಮ್ಮ ಹೀರೋಯಿನ್. ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದೆ ಅಲ್ಲಿಗೆ. ಸೊ ನಮ್ಮ ಹುಡುಗಿ ಅಡುಗೆ ಮಾಡ್ಬೇಕಾದ್ರೆ ಫೋಟೋಸ್ ತಗೋತಾರೆ, ಅವಳ ಜೊತೆ ನಿಂತು ಸೆಲ್ಫಿ ತಗೋತಾರೆ. ನಮ್ಮ ಹೀರೋಯಿನ್ ಬಗ್ಗೆ ಆರ್ಟಿಕಲ್ ಎಲ್ಲ ನ್ಯೂಸ್ ಪೇಪರ್ಸ್ ಅಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಫ್ಲೇಮ್ ಅನ್ನೋ ಹೆಸರಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಒಂದು ಬ್ರ್ಯಾಂಡ್ ಅನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ತಂದೆನೂ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ರಿಕವರ್ ಆಗಿ ಬರ್ತಾ ಇದ್ದಾರೆ. ಆವಾಗ ಫ್ರೆಂಡ್ ಫೋಟೋವನ್ನು ತೋರಿಸಿ, ನೋಡಿ ನಿಮ್ಮ ಮಗಳು ಎಷ್ಟು ಫೇಮಸ್ ಆಗ್ತಾ ಇದ್ದಾಳೆ ಅಂತ, ದೊಡ್ಡ ಚೆಫ್ ಆಗ್ತಾ ಇದ್ದಾಳೆ. ಇವರ ರೆಸ್ಟೋರೆಂಟ್ ಅಲ್ಲಿ ತಿನ್ಬೇಕು ಅಂದ್ರೆ ಒಂದು ತಿಂಗಳ ಮುಂಚಿತವಾಗಿ ಬುಕ್ ಮಾಡಿ ಇಡ್ಬೇಕಂತೆ. ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ ಅಂತ ಹೇಳ್ಬೇಕಾದ್ರೆ ತಂದೆನೋ ಓ ಸೂಪರ್ ಅಂತ ಫೀಲ್ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಒಂದು ಬಾರ್ ಅಲ್ಲಿ ಎಣ್ಣೆ ಸುರಿದು ಕೊಡುವ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ಬಾರಿಗೆನೆ ನಮ್ಮ ಹೀರೋಯಿನ್ ಬಂದು ಅವನನ್ನ ಮೀಟ್ ಮಾಡೋದಕ್ಕಾಗಿ ಕೂತಿರ್ತಾಳೆ. ಹೀರೋನು ಬಂದು ನಮ್ಮ ಹೀರೋಯಿನ್ ಪಕ್ಕದಲ್ಲೇ ಕೂತ್ಕೋತಾನೆ. ಆಕ್ಚುಲಿ ಇಲ್ಲಿ ನಮ್ಮ ಹೀರೋ ಕೆಲಸ ಮಾಡ್ತಾ ಇಲ್ಲ, ಇವನದೇ ಓನ್ ಬಾರ್ ಅದು. ಅದು ಮಾತ್ರ ಇಲ್ಲ, ಇದಕ್ಕೂ ಮುಂಚೆ ಒಂದು ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ ನಮ್ಮ ಹುಡುಗ. ಅದು ಸರಿಯಾಗಿ ರನ್ ಆಗಿರಲ್ಲ, ಅದನ್ನ ಕ್ಲೋಸ್ ಮಾಡ್ಬಿಟ್ಟೆ ಈ ಬಾರ್ ಅನ್ನ ಓಪನ್ ಮಾಡಿರ್ತಾನೆ. ಬಟ್ ಆದ್ರೆ ಇವಾಗ ಈ ಬಾರ್ ಕೂಡ ಸರಿಯಾಗಿ ರನ್ ಆಗ್ತಾ ಇಲ್ಲ. ಇನ್ನ ಒಂದು ತಿಂಗಳು ಕೂಡ ಈ ಬಾರ್ ಅನ್ನ ರನ್ ಮಾಡೋಕೆ ಆಗಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಹೇಳ್ಕೊತಾನೆ ನಮ್ಮ ಹೀರೋಯಿನ್ ಹತ್ರ. ಆವಾಗ ನಮ್ಮ ಹೀರೋಯಿನ್, ನೀನು ಒಳ್ಳೆ ಚೆಫ್ಫೆ, ಬಟ್ ಆದ್ರೆ ನಿನ್ನ ರೆಸ್ಟೋರೆಂಟ್ ಅನ್ನ ಸಿಟಿಯನ್ನ ಬಿಟ್ಟು ತುಂಬಾ ದೂರದಲ್ಲಿ ಇಟ್ರೆ ಹೇಗೆ, ಸಿಟಿ ಒಳಗಡೆ ಮಧ್ಯದಲ್ಲಿ ಇಡ್ಬೇಕಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನಿನಗೇನೆ ಸ್ಪಾನ್ಸರ್ಶಿಪ್ ಸಿಕ್ಕಿರೋದು, ನನಗಲ್ಲ. ನನ್ನ ಹತ್ರ ಇರುವ ಹಣಕ್ಕೆ ಇಷ್ಟೇ ಬಾಡಿಗೆಯನ್ನ ನನ್ನ ಕೈಯಲ್ಲಿ ಕಟ್ಟೋಕೆ ಆಗುತ್ತೆ. ನಿನಗೆ ನಮ್ಮ ತುಂಬಾ ಸ್ಪಾನ್ಸರ್ಸ್ ಸಿಕ್ಬಿಟ್ಟಿದ್ದಾರೆ, ನಾವೆಲ್ಲ ಹಾಗ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋಯಿನ್ ಅವಳ ಕೈಯನ್ನ ತೋರಿಸ್ತಾವಳೆ. ನೋಡಿದ್ರೆ ಫುಲ್ ಬೆಂಕಿ ಗಾಯಗಳಾಗಿವೆ, ಸುಟ್ಟೋಗಿದೆ ಅವಳ ಕೈ. ಆ ಗಾಯಗಳನ್ನ ತೋರಿಸಿ, ನಾನು ಯರ್ನ್ ಮಾಡಿದ್ದೀನಿ, ಎಲ್ಲವೂ ನನಗೇನು ಸುಮ್ನೆ ಸಿಕ್ಬಿಡ್ತಾ ಇಲ್ಲ. ಹಾಗಾದ್ರೆ ಇದೇ ತರ ನನ್ನ ಕೈಯಲ್ಲೂ ಗಾಯಗಳಿದ್ರೆ ಅವಾಗ ಮಾತ್ರ ನನಗೆ ಸ್ಪಾನ್ಸರ್ ಸಿಕ್ಬಿಡ್ತಾರಾ, ಸಕ್ಸಸ್ ನನ್ನನ್ನ ಹುಡುಕಿ ಬಂದ್ಬಿಡುತ್ತೆ ಅನ್ಕೊಂಡ ಅಂತ ಒಂದ್ ರೀತಿ ಹುಡುಗ ಮಾತಾಡ್ಬೇಕಾದ್ರೆ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ, ನೀನ್ ತಾನೇ ನನ್ನನ್ನ ಇದ್ರ ಒಳಗಡೆ ಎಳ್ಕೊಂಡು ಬಂದಿದ್ದು ಅಂತ ಹುಡುಗಿ ಹೇಳ್ಬೇಕಾದ್ರೆ, ಹೌದು ನಿಜಾನೇ, ನಾನು ನಿನ್ನನ್ನು ನೋಡ್ಬೇಕಾದ್ರೆ ನನಗೆ ಗೊತ್ತಾಯ್ತು, ನನಗಿಂತ ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ, ನಿನ್ನ ಹತ್ರ ತುಂಬಾ ಸೂಪರ್ ಆದ ಟ್ಯಾಲೆಂಟ್ಸ್ ಇದೆ ಅಂತ, ಯು ಆರ್ ಗಿಫ್ಟೆಡ್, ನಿನ್ನ ಒಳಗಡೆ ಏನೋ ಒಂದು ಇದೆ ಅನ್ನೋದು ಮಾತ್ರ ನನಗೆ ಅರ್ಥ ಆಗ್ತಾ ಇತ್ತು. ಯಾಕೆ ನನಗೆ ನಿನ್ನ ಮೇಲೆ ಹೊಟ್ಟೆ ಹುರಿನೇ ಇರ್ತಾ ಇತ್ತು ಗೊತ್ತಾ ಅಂತ ಹೇಳ್ಬೇಕಾದ್ರೇನೆ ಆವಾಗ ನಮ್ಮ ಹೀರೋಯಿನ್, ನೀನು ಯಾಕೆ ಗೊತ್ತಾ ಇನ್ನ ಗೆದ್ದಿಲ್ಲ, ಯಾಕೆ ಅಂದ್ರೆ ನಿನ್ನ ಹತ್ರ ಗಾತ್ರ ಇಲ್ಲ, ಗೆಲ್ಬೇಕು ಅನ್ನುವ ಆಸಕ್ತಿ ಇಲ್ಲ, ಆದ್ರಿಂದಾನೇ ನಿನ್ನ ಕೈಯಲ್ಲಿ ಗೆಲ್ಲೋಕೆ ಆಗ್ತಾ ಇಲ್ಲ ಅಂತ ಹುಡುಗಿ
ಹೇಳ್ಬೇಕಾದ್ರೆ ಲೇ ತುಂಬಾ ನೋವಾಗ್ತಾ ಇದೆ ಕಣೆ, ಬರ್ತಾ ಬರ್ತಾ ನೀನು ದೊಡ್ಡ ಚೆಫ್ ರೀತಿನೇ ಮಾತಾಡೋದಕ್ಕೆ ಶುರು ಮಾಡ್ಕೋಬಿಟ್ಟಿದೀಯಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಬಿರ್ಬಿರ್ನೆ ಅಲ್ಲಿಂದ ಬಂದ್ಬಿಡ್ತಾಳೆ. ಆಮೇಲೆ ಸೂಪರ್ ಆಗಿ ರೆಸ್ಟೋರೆಂಟ್ ಅನ್ನ ರನ್ ಮಾಡ್ತಾ ಇರ್ತಾಳೆ. ನಮ್ಮ ಹುಡುಗಿ ಲೆಕ್ಕಾಚಾರನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇನ್ವೆಸ್ಟರ್ ಅಲ್ಲಿಗೆ ಬಂದು ಕೂತ್ಕೋತಾನೆ. ಆವಾಗ ನಮ್ಮ ಹೀರೋಯಿನ್ ನನ್ನ ಜೊತೆ ಒಬ್ಬ ಕೆಲಸ ಮಾಡ್ತಾ ಇದ್ದ ಅಲ್ವಾ, ಅವನಿಗೂ ನೀವು ಏನಾದ್ರೂ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಹೌದು ಚೆನ್ನಾಗಿ ಅಡುಗೆ ಮಾಡ್ತಾನೆ, ಬಟ್ ಆದ್ರೆ ನಿನ್ನ ಹತ್ರ ಇರುವ ಆಸಕ್ತಿ ಅವನ ಒಳಗಡೆ ಇಲ್ಲ. ನಿನ್ನ ಹತ್ರ ತುಂಬಾ ಸೆಲ್ಲಿಂಗ್ ಪಾಯಿಂಟ್ಸ್ ಇದೆ, ಬಟ್ ಆದ್ರೆ ಅವನ ಹತ್ರ ಏನುವೇ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನ ಚೆಫ್ ಇರ್ಬಹುದು, ಚೆನ್ನಾಗಿ ಅಡುಗೆ ಮಾಡೋರು ಇರ್ಬಹುದು, ಆದ್ರೆ ಎಲ್ಲರೂ ನಿನ್ನ ತರಾನೇ ಗೆದ್ದವರಾಗೆ ಇರೋಕೆ ಆಗಲ್ಲ. ಅದಕ್ಕೆಲ್ಲ ಒಳ್ಳೆ ಟ್ಯಾಲೆಂಟ್ ಇರಬೇಕು ಅನ್ನೋ ರೀತಿ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನನ್ನ ಗುರಾಯಿಸಿ ನೋಡ್ತಾಳೆ. ಅದಕ್ಕೆ ಸರಿ ಸರಿ ಓಕೆ ಅವನಿಗೆ ಏನಾದ್ರೂ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಲೆಕ್ಕಾಚಾರನೆಲ್ಲ ನೋಡ್ಬಿಟ್ಟು ಲೆಕ್ಕಾಚಾರ ಎಲ್ಲ ಸೂಪರ್ ಆಗಿ ಬಂದಿದೆ, ಬಟ್ ಆದ್ರೆ ಇದಕ್ಕಿಂತ ಇನ್ನ ನಿನ್ನ ಕೈಯಲ್ಲಿ ಬೆಸ್ಟ್ ಆಗಿ ವರ್ಕ್ ಮಾಡೋಕೆ ಆಗುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ಒಂದು ದೊಡ್ಡ ಈವೆಂಟ್ ಇರ್ತಾ ಇದೆ, ಅದಕ್ಕೆ ನೀನು ರೆಡಿ ಆಗಿರ್ಬೇಕು. ಅದೇ ಆಕ್ಟ್ರೆಸ್ ಹುಡುಗಿ ಇದಾಳಲ್ಲ ಸೋಷಿಯಲಿಸ್ಟ್, ನಮ್ಮ ಜನರಲ್ ಅವರ ಪಾರ್ಟಿಯಲ್ಲಿ ನೋಡಿರ್ತೀಯಲ್ಲ ಲೂಟೆನೆಂಟ್ ಅವರ ಹುಡುಗಿ, ಅವಳು ಒಂದು ಪಾರ್ಟಿಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಮ್ಮನ್ನೇ ಕುಕಿಂಗ್ ಗೆ ಇನ್ವೈಟ್ ಮಾಡಿದ್ದಾಳೆ. ಸೊ ಚೆನ್ನಾಗಿ ಜೋರಾಗಿ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಓನರ್. ಕೆಲಸಗಾರರು ಕೆಲಸವನ್ನ ಮುಗಿಸ್ಬಿಟ್ಟು ಎಲ್ಲರೂ ಹೋದ ಮೇಲೆ ಒಂಟಿಯಾಗಿರ್ಬೇಕಾದ್ರೆ ಅವಳ ಫ್ರೆಂಡಿಗೆ ಕಾಲ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಚೆನ್ನಾಗೇ ಇದೀವಿ, ತಂದೆನೂ ಚೆನ್ನಾಗಿ ರೆಕವರ್ ಆಗ್ಬಿಟ್ಟಿದ್ದಾರೆ, ನಾವು ಚೆನ್ನಾಗಿ ನೋಡ್ಕೋತೀವಿ, ಆದ್ರೂ ಸಾಕು ಕಣೆ, ಅಲ್ಲಿ ಒಬ್ಬಳೇ ಇದ್ದು ಏನ್ ಮಾಡ್ತೀಯಾ, ಏನನ್ನ ಸಾಧಿಸ್ತೀಯಾ, ಸುಮ್ನೆ ಇಲ್ಲಿಗೇನೆ ಬಂದ್ಬಿಡು, ನಾವೆಲ್ಲರೂ ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ ಅಂತ ಮಾತಾಡ್ಬೇಕಾದ್ರೆ ಲೋ ಸುಮ್ನೆ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿರ್ಬೇಡ ಕಣೋ, ಆದ್ರೂ ಫ್ರೆಂಡ್ ಜೊತೆ ಮಾತಾಡ್ತಾ ಇದೀವಿ ಅನ್ನೋ ಏನೋ ಒಂದು ಫೀಲ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರನ್ನು ಕರ್ಕೊಂಡು ಈ ಹೊಸ ರೆಸ್ಟೋರೆಂಟ್ ಗೆ ಬಂದ್ರು, ಎಲ್ಲ ಖರ್ಚನ್ನು ನಾನ್ ನೋಡ್ಕೋತೀನಿ, ಹಣಕ್ಕೆ ನೀವು ಚಿಂತೆ ಮಾಡಬೇಡಿ, ಟ್ರೀಟು ನನ್ನದು ಅಂತ ಎಲ್ಲರನ್ನು ಕರಿಬೇಕಾದ್ರೆ ಫ್ರೆಂಡ್ಸ್ ಯಾರುವೆ ಅಂಗಡಿ ಕಡೆನೆ ಬರ್ತಾ ಇಲ್ವಂತೆ. ಬನ್ನಿ ಹೋಗಿದ್ದು ಬರೋಣ ಅಂತ ಕರೆದ್ರೆ ಯಾರುವೆ ಬರ್ತಾ ಇಲ್ವಂತೆ, ಏನಾದ್ರೂ ಒಂದು ರೀಸನ್ ಅನ್ನ ಹೇಳಿ ಎಸ್ಕೇಪ್ ಆಗ್ತಾ ಇದಾರಂತೆ ಅಂತ ಫ್ರೆಂಡ್ ಹೇಳ್ತಾನೆ. ಸೊ ನಿಧಾನಕ್ಕೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ಸ್ ಎಲ್ಲರನ್ನು ಕಳ್ಕೊತಾ ಇದ್ದಾಳೆ, ಅದೇ ತರ ನಮ್ಮ ಹೀರೋವನ್ನು ಕಳ್ಕೊತಾ ಇದ್ದಾಳೆ ಅನ್ಸುತ್ತೆ. ಎಲ್ಲವೂ ಅವಳಿಂದ ದೂರ ಹೋಗೋ ರೀತಿ ಫೀಲ್ ಮಾಡ್ತಾ ಇದ್ದಾಳೆ ನಮ್ಮ ಹುಡುಗಿ. ಅದೇ ಸಮಯದಲ್ಲಿ ಯಾರು ಡೋರ್ ಅನ್ನು ಓಪನ್ ಮಾಡೋ ರೀತಿ ಸದ್ದು ಕೇಳುತ್ತೆ. ಅಂಗಡಿಯನ್ನ ಕ್ಲೋಸ್ ಮಾಡೋಯ್ತು ಅಂತ ಹೇಳಿ ತಿರುಗಿ ನೋಡ್ಬೇಕಾದ್ರೆ ಯಾರು ಬಂದಿದ್ದಾರ ಅಂತ ನೋಡಿದ್ರೆ ದೊಡ್ಡ ಚೆಫೆ ಬಂದಿದ್ದಾರೆ. ಅವರನ್ನ ನೋಡಿದ ತಕ್ಷಣ ಸುಮ್ನೆ ಇರೋಕೆ ಆಗುತ್ತಾ, ಅವರಿಗಾಗಿ ಒಂದು 2 ಸ್ಪೆಷಲ್ ಡಿಶ್ ಅನ್ನ ರೆಡಿ ಮಾಡ್ತಾಳೆ. ಅವರಿಗೆ ಕೊಡ್ಬೇಕಾದ್ರೆ ಅವರು ಅದನ್ನ ತಿಂದು ನೋಡ್ತಾರೆ, ಬಟ್ ಆದ್ರೆ ಏನನ್ನು ಮಾತಾಡ್ತಾ ಇಲ್ಲ. ಏನ್ ಸರ್ ಏನನ್ನು ನೀವು ಮಾತಾಡ್ತಾ ಇಲ್ವಲ್ಲ, ನಿಮ್ಮ ಫೀಡ್ಬ್ಯಾಕ್ ಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ನನ್ನ ಫೀಡ್ಬ್ಯಾಕ್ ಏನು ಇಂಪಾರ್ಟೆಂಟ್ ಇಲ್ಲ, ಈ ಶಾಪಿಗೆ ಡೈಲಿ ಬರ್ತಾ ಇದ್ದಾರೆ ಅಲ್ವಾ ಕ್ರೌಡ್, ಅದ್ರಲ್ಲಿ ಜನ ಕಡಿಮೆ ಆಗದೆ ಇದ್ರೇನೆ ಸಾಕು. ಆ ಕ್ರೌಡ್ ಕಡಿಮೆ ಆಗೋವರೆಗೂ ನಾನು ಏನನ್ನ ಹೇಳಿದ್ರು ಪ್ರಯೋಜನ ಇಲ್ಲ. ನನ್ನ ಕಮೆಂಟ್ಸ್ ಏನು ನಿನಗೆ ಇಂಪಾರ್ಟೆಂಟ್ ಇಲ್ಲ, ಬಟ್ ಆದ್ರೆ ಈ ದಿನವನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋ. ನಾನು ಯಾವಾಗ ಕೆಳಗಡೆ ಬಿಡ್ತೀನಿ, ನನ್ನನ್ನ ದಾಟಿ ನೀನು ಯಾವಾಗ ಮೇಲ್ಗಡೆ ಹೋಗ್ತೀಯಾ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇರ್ತೀಯ. ನೀನು ನಾನು ಬೀಯಿಂಗ್ ಸ್ಪೆಷಲ್ ಅಂತ ಹೇಳಿರ್ತಾರೆ ಅಲ್ಲ, ನಮ್ಮನ್ನ ತುಂಬಾ ಸ್ಪೆಷಲ್ ಅಂತ ಹೇಳಿರ್ತಾರೆ, ಬಟ್ ಆದ್ರೆ ಈ ಸ್ಪೆಷಲ್ ಆದ ಲೈಫ್ ಸ್ಟೈಲ್ಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ತಾನೇ ಗೊತ್ತು. ತುಂಬಾ ವಿಷಯಗಳನ್ನ ನಾವು ಕಳ್ಕೋಬೇಕಾಗಿರುತ್ತೆ. ನೀನು ಆಲ್ರೆಡಿ ನಿನ್ನ ಲವರ್ ಅನ್ನ ಕಳ್ಕೊಬಿಟ್ಟಿದ್ಯಾ, ನಿನ್ನ ಫ್ರೆಂಡ್ಸ್ ಅನ್ನ ಕಳ್ಕೊಬಿಟ್ಟಿದ್ಯಾ. ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ, ಇನ್ನ ಹೋಗ್ತಾ ಹೋಗ್ತಾ ನೀನು ಏನೆಲ್ಲ ಕಳ್ಕೋಬೇಕಾಗಿರುತ್ತೆ ಗೊತ್ತಾ. ಸರಿ ಓಕೆ ಮತ್ತೆ ನೋಡೋಣ, ಆ ಹುಡುಗಿಯ ಪಾರ್ಟಿಯಲ್ಲಿ ನಾವು ಮೀಟ್ ಆಗೋಣ ಅಂತ ಹೇಳಿ ಚೆಫ್ ಹೊರಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಇಲ್ಲ ಸರ್ ನನಗೆ ಏನು ಅರ್ಥ ಆಗ್ಲಿಲ್ಲ ಅಂತ ಕೇಳ್ತಾಳೆ. ನಿನ್ನನ್ನ ಮಾತ್ರವೇ ಆ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಅನ್ಕೊಂಡ, ನನ್ನನ್ನು ಇನ್ವೈಟ್ ಮಾಡಿದ್ದಾರೆ, ಅಲ್ಲಿ ನೋಡ್ಕೊಳ್ಳೋಣ ನಿನಗೂ ನನಗಿರುವ ಕಾಂಪಿಟೇಷನ್ ಅನ್ನ ಅಂತ ಹೇಳಿ ಹೊರಡ್ತಾರೆ ಚೆಫ್. ಈ ಕಡೆ ನಮ್ಮ ಹುಡುಗನನ್ನು ನೋಡಿದ್ರೆ ತುಂಬಾನೇ ಸಪ್ಪಿಗೆ ಇರ್ತಾ ಇದ್ದಾನೆ, ಕತ್ತಲೆಯಲ್ಲಿ ಒಬ್ಬನೇ ಒಂಟಿಯಾಗಿ ಕೂತು ಫೀಲ್ ಮಾಡ್ತಾ ಇದ್ದಾನೆ. ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಆ ಪಾರ್ಟಿನೂ ಶುರುವಾಗುತ್ತೆ. ಎಲ್ಲರೂ ರಾಜರ ತರ ರಾಣಿ ತರ ಕಾಸ್ಟ್ಯೂಮ್ಸ್ ಅನ್ನ ಹಾಕೊಂಡು ಆ ಪಾರ್ಟಿಯನ್ನ ಅಟೆಂಡ್ ಮಾಡೋಕೆ ಬಂದಿದ್ದಾರೆ. ತುಂಬಾ ಜನರು, ತುಂಬಾ ಸೆಲೆಬ್ರಿಟೀಸ್, ತುಂಬಾ ಪೊಲಿಟಿಷಿಯನ್ಸ್ ಎಲ್ಲರೂ ಆ ಪಾರ್ಟಿಗೆ ಬಂದಿದ್ದಾರೆ. ಅಲ್ಲೇ ಈ ಇವೆಂಟ್ ಅನ್ನ ಕಂಡಕ್ಟ್ ಮಾಡಿದ್ದಾಳೆ ಅಲ್ವಾ ಆಕ್ಟ್ರೆಸ್ ಹುಡುಗಿ, ಅವಳು ನಮ್ಮ ಹೀರೋಯಿನ್ ಹತ್ರ ಬಂದು ನೀನು ಆ ದೊಡ್ಡ ಚೆಫ್ ಹತ್ರ ಕೆಲಸ ಮಾಡ್ತಾ ಇದ್ದ ಹುಡುಗಿ ತಾನೆ, ನಿನ್ನ ಹೆಸರೇನಮ್ಮ ಅಂತ ಕೇಳ್ಬೇಕಾದ್ರೇನೆ ದೊಡ್ಡ ಚೆಫ್ ಹಿಂದೆ ಬರ್ತಾ ಇದ್ದಾರೆ. ಅವರನ್ನ ನೋಡಿದ ತಕ್ಷಣ ಅವರ ಜೊತೆಗೆ ಹೋಗಿ ಈ ಹುಡುಗಿ ಸೆಲ್ಫಿ ತಗೋತಾಳೆ. ನಮ್ಮ ಹೆಸರೇ ಗೊತ್ತಿಲ್ಲದೆ ನಮ್ಮನ್ನ ಹೇಗೆ ಈ ಹುಡುಗಿ ಹೈರ್ ಮಾಡಿರ್ತಾಳೆ ಅಂತ ಕನ್ಫ್ಯೂಷನ್ ಆಗ್ತಾಳೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ನಮ್ಮ ಹೀರೋ ಆ ಜಾಗಕ್ಕೆ ಬಂದು ನಮ್ಮ ಹೀರೋಯಿನ್ ಪಕ್ಕದಲ್ಲಿ ನಿಂತ್ಕೋತಾನೆ. ಏನು ಯೋಚನೆ ಮಾಡಬೇಡ, ಗುರುನೆಲ್ಲ ನೀನು ನೋಡ್ಲೇಬೇಡ, ನಿನ್ನ ಮೇಲೆ ನಂಬಿಕೆಯನ್ನ ಇಡು ಸಾಕು ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರ್ತಾನೆ ಹುಡುಗ. ಇವನು ಹೇಗೆ ಇಲ್ಲಿ ಇಷ್ಟು ದೊಡ್ಡ ಪಾರ್ಟಿಗೆ ಹೇಗೆ ಬಂದ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಇನ್ವೆಸ್ಟರ್ ಹತ್ರ ಹೇಳಿರ್ತಾರೆ ಅಲ್ವಾ ನಿಮ್ಮ ಕೈಯಲ್ಲಿ ಆದ್ರೆ ಅವನಿಗೂ ಹೆಲ್ಪ್ ಮಾಡಿ ಅಂತ. ಆ ಇನ್ವೆಸ್ಟರೇ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಎಮೋಷನಲ್ ಸಪೋರ್ಟಿವ್ ಆಗಿ ಇರ್ಲಿ ಅಂತ ಹೀರೋವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಸೊ ನಮ್ಮ ಹೀರೋಯಿನ್ ಅವಳ ಲವ್ ಅನ್ನ ಕಳ್ಕೊಂಡಿಲ್ಲ, ಅವಳ ಲವರ್ ಅವಳನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಜೊತೆಗೆ ಇದ್ದಾನೆ. ಅದು ಒಂದು ನಂಬಿಕೆಯನ್ನ ನಮ್ಮ ಹೀರೋಯಿನ್ಗೆ ಕೊಡುತ್ತೆ. ಆ ನಂಬಿಕೆಯಿಂದಾನೆ ತುಂಬಾ ಡಿಶ್ ಗಳನ್ನ ರೆಡಿ ಮಾಡ್ತಾಳೆ, ಎಲ್ಲವನ್ನ ಅವಳ ಕೈಯಾರೇನೆ ಮಾಡ್ತಾಳೆ ನಮ್ಮ ಹೀರೋಯಿನ್. ಸೂಪರ್ ಆದ ಡಿಶ್ ಗಳನ್ನ ರೆಡಿ ಮಾಡಿ ಒಂದು ಟೇಬಲ್ ಅಲ್ಲಿ ಮಡಗಿ ಎಲ್ಲರಿಗೂ ಕೊಡ್ಬೇಕಾದ್ರೆ ಫಸ್ಟ್ ಆಕ್ಟ್ರೆಸ್ ಹುಡುಗಿಗೆ ಕೊಡ್ಬೇಕಾದ್ರೆ ಆ ಹುಡುಗಿ ಅದನ್ನ ತಿಂದು ನೋಡ್ಬಿಟ್ಟು ಸೂಪರ್ ಅಂತ ಹೇಳ್ತಾಳೆ. ಆ ರೀತಿ ಅವಳು ಹೇಳಿದ ತಕ್ಷಣವೇ ಎಲ್ಲರಿಗೂ ಅದು ಸಪ್ಲೈ ಆಗುತ್ತೆ. ಎಲ್ಲರೂ ಅದನ್ನ ತಿಂದು ಮೈ ಮರಿಬೇಕಾದ್ರೆ ಫಟ್ ಅಂತ ಅಲ್ಲಿರುವ ಲೈಟ್ಸ್ ಎಲ್ಲವೇ ಆಫ್ ಆಗಿ ರೆಡ್ ಕಲರ್ ಲೈಟ್ ಹುರಿಯುತ್ತೆ. ಏನು ಸಮಾಚಾರ ಅಂತ ನೋಡ್ತಾನೆ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಚೈನಲ್ಲಿ ಏನೋ ಒಂದು ಕೆಳಗಡೆ ಬರ್ತಾ ಇದೆ. ಏನದು ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡ ಮಟನ್ ಅನ್ನ ಹಾಗೆ ಕೆಳಗಡೆ ಇಳಿಸ್ತಾ ಇದ್ದಾರೆ. ಕೆಳಗಡೆ ಆಲ್ರೆಡಿ
ಆಲ್ರೆಡಿ ಸ್ಟವ್ ಎಲ್ಲ ರೆಡಿ ಆಗಿರ್ತಾ ಇದೆ. ಕೈಯಲ್ಲಿ ಕತ್ತಿಯನ್ನ ಹಿಡ್ಕೊಂಡು ಸ್ಟ್ರಾಂಗ್ ಆಗಿ ನಿಂತಿರ್ತಾ ಇದ್ದಾರೆ ದೊಡ್ಡ ಚೆಫ್. ಕೆಳಗಡೆ ಬಂದಿದ್ದ ತಕ್ಷಣ ಎಲ್ಲರ ಮುಂದೆನೋ ಆ ಮಟನ್ ಅನ್ನ ಫಟ್ ಫಟ್ ಅಂತ ಪೀಸ್ ಆಗಿ ಕಟ್ ಮಾಡ್ತಾರೆ. ಅದಕ್ಕೆ ಮಾರ್ಕ್ ಹಾಕ್ತಾರೆ ದೊಡ್ಡ ಚೆಫ್. ಅಲ್ಲಲ್ಲಿ ಸ್ಲೈಸ್ ಗಳನ್ನ ಹಾಕಿ ಅದಕ್ಕೆ ಅಂತ ಪ್ರಿಪೇರ್ ಮಾಡಿ ಇಟ್ಟಿರುವ ಮಸಾಲೆಯನ್ನ ಅದ್ರ ಮೇಲೆ ಹಾಕಿ ಕೆಳಗಡೆ ಬೆಂಕಿಯನ್ನ ಕಚ್ಚಿಸಬೇಕಾದ್ರೆ ಆ ಬೆಂಕಿ ಜೊತೆಗೆ ಆ ಮಟನ್ ಸೂಪರ್ ಆಗಿ ಬೇಯುತ್ತೆ. ಎಲ್ಲರೂ ಅದನ್ನ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಹೇಗೋ ಕುಕ್ ಮಾಡಿದ ಆ ಮಟನ್ ಅನ್ನ ಒಂದು ಟೇಬಲ್ ಮೇಲೆ ಮಡಗಿ ಅದನ್ನ ಸುತ್ತ ಚಾಕುಗಳನ್ನ ಇಟ್ಟು, ಬನ್ನಿ ರಾಣಿ ಅವರೇ ಫಸ್ಟ್ ನೀವು ಟೇಸ್ಟ್ ಮಾಡಿ ನೋಡಿ ಅಂತ ಲೈಟ್ ಆಗಿ ಒಂದು ಪೀಸ್ ಅನ್ನ ಕಟ್ ಮಾಡಿ ಅವರ ಬಾಯಿಗೆ ಹಾಕ್ತಾರೆ. ಅಂದ್ರೆ ಚೆಫೆ ಅವರ ಕೈಯಾರೆ ರಾಣಿ ಅವರಿಗೆ ಅಂದ್ರೆ ಆಕ್ಟ್ರೆಸ್ ಹುಡುಗಿಗೆ ತಿನ್ನಿಸ್ಕೊಡ್ತಾರೆ. ಅದನ್ನ ತಿಂದಿದ್ದ ತಕ್ಷಣ ಆ ಹುಡುಗಿ ಅಂತ ಹೇಳಿದ ತಕ್ಷಣ ಸುತ್ತ ನಿಂತಿರುವ ಜನ ಎಲ್ಲರೂ ಆ ಮಾಂಸವನ್ನ ಏನೋ ಫೈಟ್ ಮಾಡ್ಕೊಂಡು ತಿಂತಾರೆ. ಸಿಂಹ ಅಥವಾ ಹುಲಿ ಹೇಗೆ ಜಗಳ ಮಾಡ್ಕೊಂಡು ಮಾಂಸಗಳನ್ನ ತಿನ್ನುತ್ತೆ, ಕಿತ್ತು ತಿನ್ನುತ್ತೆ, ಆ ರೀತಿ ಜಗಳ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರೆಲ್ಲ. ಇಷ್ಟು ದೊಡ್ಡ ಶೋವನ್ನ ತೋರಿಸ್ಬಿಟ್ಟಿದ್ದಾರೆ ದೊಡ್ಡ ಚೆಫ್. ಇವಾಗ ಅವರ ಆಪೋಸಿಟ್ ಗೆ ನಮ್ಮ ಕೈಯಲ್ಲಿ ಏನ್ ಮಾಡೋಕ್ಕಾಗುತ್ತೆ ನಮ್ಮ ಹೀರೋಯಿನ್ ಕೈಯಲ್ಲಿ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಮತ್ತೆ ಒಂದು ಕಡಾಯಿನ ತಗೊಂಡು ದೊಡ್ಡದಾಗಿ ಫೋರ್ಸ್ ಕೊಡ್ತಾ ಇದ್ದಾಳೆ. ಅಷ್ಟು ದೊಡ್ಡ ಶೋವನ್ನ ತೋರಿಸಿದ ದೊಡ್ಡ ಚೆಫ್ ಮುಂದೆ ಈ ಕಡಾಯಿ ನಿಲ್ಲುತ್ತಾ ನೋಡೋಣ. ನೋಡಿದ್ರೆ ನಮ್ಮ ಹೀರೋಯಿನ್ ಏನೋ ಸಿಂಪಲ್ ಆಗಿ ಕುಕ್ ಮಾಡ್ತಾ ಇದ್ದಾಳೆ. ಏನ್ ಇವಳು ಇಷ್ಟು ಸಿಂಪಲ್ ಆಗಿ ಕುಕ್ ಮಾಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ. ನಮ್ಮ ಹೀರೋಯಿನ್ ಅವಳ ಪ್ಲಾಟ್ಫಾರ್ಮ್ ಅಂಗಡಿಯಲ್ಲಿ ಯಾವಾಗ್ಲೂ ನೂಡಲ್ಸ್ ಅನ್ನ ಪ್ರಿಪೇರ್ ಮಾಡ್ತಾಳೆ ಅಲ್ಲ, ಅಡುಗೆ ಮಾಡ್ತಾಳಲ್ಲ, ಅದೇ ನೂಡಲ್ಸ್ ಅನ್ನೇ ಮಾಡ್ತಾ ಇದ್ದಾಳೆ. ಸೂಪರ್ ಆಗಿ ರೆಡಿ ಮಾಡಿ ಎಲ್ಲರ ಮುಂದೆನೂ ಒಂದು ಸ್ಪೀಚ್ ಅನ್ನ ಕೊಡ್ತಾಳೆ. ಇದು ನಮ್ಮ ಅಜ್ಜಿ ಅವರು ನಮ್ಮ ವಂಶಕ್ಕೇನೆ ಹೇಳ್ಕೊಟ್ಟಿದ್ದ ಡಿಶ್ ಇದು. ಏನೇ ನಾವು ನಮ್ಮ ಮನೆಯನ್ನ ಬಿಟ್ಟು ಓದೋದಕ್ಕಾಗೋ ಕೆಲ್ಸಕ್ಕಾಗೋ ಎಲ್ಲೆಲ್ಲೋ ದೂರ ಹೋಗ್ಬಿಟ್ಟಿರ್ತೀವಿ. ಸಿಟಿ ಕಡೆ ನಮ್ಮ ಮನೆಯನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿರ್ತೀವಿ. ಬಟ್ ಏನೇ ಇದ್ರು ನಮ್ಮ ಮನೆಯಲ್ಲಿ ನಮಗೆ ಸಿಗುವ ಫುಡ್ ನಾವು ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಆ ಡಿಶ್ ನ ರೆಡಿ ಮಾಡಿ ಕೊಡ್ತೀರಾ ಅಂತ ನಾವು ಕೇಳ್ತೀವಲ್ವಾ, ಅಂತಹ ಡಿಶನೇ ಇದು. ಇದನ್ನ ನೀವು ತಿಂದ್ರೆ ನೀವು ಒಬ್ಬೊಂಟಿಯಾಗಿ ಇರೋ ರೀತಿ ಫೀಲೇ ಮಾಡಲ್ಲ. ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಗೆ ಇರೋ ರೀತಿನೇ ಫೀಲ್ ಆಗುತ್ತೆ. ಖಂಡಿತ ನಿಮ್ಮ ಮನೆಯ ನೆನಪು ನಿಮಗೆ ಆಗುತ್ತೆ ಅಂತ ಹೇಳಿ ನಮ್ಮ ಹೀರೋಯಿನ್ ಕೊಡ್ಬೇಕಾದ್ರೆ ಅವ್ರುಗಳು ಅದನ್ನ ಟೇಸ್ಟ್ ಮಾಡಿ ನೋಡ್ತಾರೆ. ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಎಲ್ಲರೂ ಆ ನೂಡಲ್ಸ್ ಅನ್ನ ಸೂಪರ್ ಆಗಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡುವ ದೊಡ್ಡ ಚೆಫ್ ಸುಮ್ನೆ ಇರ್ತಾರಾ? ಬರೀ ನೀರ್ ತರ ಇರ್ತಾ ಇದೆ. ಒಂದು ಸೂಪ್ ಅನ್ನ ರೆಡಿ ಮಾಡಿ ಸುರಿತಾರೆ. ತುಂಬಾ ಕಪ್ಸ್ ಗಳಲ್ಲಿ ಆ ಸೂಪ್ ಅನ್ನ ಹಾಕಿ ಇಟ್ಬಿಟ್ಟು ಆಯಿಲ್ ಫುಡ್ ಅನ್ನ ತಿಂದಿದ್ದು ಸಾಕು, ಇದನ್ನ ಬಂದು ಟೇಸ್ಟ್ ಮಾಡಿ ನೋಡಿ, ಬನ್ನಿ ಈ ನೂಡಲ್ಸ್ ಅನ್ನ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ಬೇಕಾದ್ರೆ ಅವ್ರುಗಳು ಬಂದು ಆ ಕಪ್ ಅನ್ನ ತಗೊಂಡು ಅದ್ರಲ್ಲಿರುವ ಸೂಪ್ ಅನ್ನ ಕುಡಿತಾರೆ. ಅಷ್ಟೇ ಮೈ ಬರ್ತ್ ಬಿಡ್ತಾ ಇದ್ದಾರೆ ಜನ ಎಲ್ಲರುವೆ. ಆಹಾ ವಾವ್ ಸೂಪರ್ ಅಂತ ತಿಂತಾ ಇರ್ತಾರೆ. ಆಮೇಲೆ ಆ ದೊಡ್ಡ ಚೆಫ್ ಫಟ್ ಅಂತ ನಮ್ಮ ಹೀರೋಯಿನ್ ಹತ್ರ ಬರ್ತಾರೆ. ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಹತ್ರ ನೀನು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿ ಇವರಿಗೆ ಎಲ್ಲರಿಗೂ ಕೊಟ್ರು ಕೂಡ, ಅದು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಇರ್ತಾ ಇದ್ರು ಕೂಡ, ಅದರ ಸ್ಮೆಲ್ ಅದ್ಭುತವಾಗಿ ಇದ್ರು ಕೂಡ ಅವ ಎಲ್ಲವನ್ನು ದಾಟಿ ಇವರಿಗೆಲ್ಲ ನಾನು ಅಡುಗೆ ಮಾಡೋ ಡಿಶೇ ಇಷ್ಟ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವರು ನನ್ನ ಮೇಲೆ ಇಟ್ಟಿರುವ ಮರ್ಯಾದೆ, ನಂಬಿಕೆ. ಇವರು ಅಡುಗೆ ಮಾಡಿದ್ರೆ ಹೇಗೆ ಇದ್ರು ಅದು ಸೂಪರ್ ಆಗಿರುತ್ತೆ ಅನ್ನುವ ನಂಬಿಕೆ. ಆ ರೀತಿ ಫಸ್ಟ್ ಅವರ ಮೈಂಡ್ ಅನ್ನ ಪ್ರಿಪೇರ್ ಮಾಡ್ಕೊಂಡೆ ನಂತರವೇ ನನ್ನ ಹತ್ರ ಬರ್ತಾರೆ. ಆದ್ರಿಂದಾನೇ ಅದು ಅಷ್ಟು ಟೇಸ್ಟಿಯಾಗಿ ಇರ್ತಾ ಇರೋದು. ನಾನು ಸುಮ್ನೆ ಬರೀ ನೀರಲ್ಲಿ ಏನಾದ್ರೂ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ರು ಕೂಡ ಸಾಕು, ಅದು ಅವ್ರಗಳಿಗೆ ಅಮೃತವಾಗಿರುತ್ತೆ. ಸೊ ಆ ನಂಬಿಕೆಯನ್ನ ನೀನು ಹೊಡೆದಾಕೋಕೆ ಆಗಲ್ಲ. ಆ ನಂಬಿಕೆ ಇರೋವರೆಗೂ, ನನ್ನ ಅಡುಗೆಯನ್ನೇ ಅವರು ತಿನ್ಬೇಕು ಅನ್ನೋ ಆಸೆ ಇರೋವರೆಗೂ ನನ್ನನ್ನ ಯಾರು ಕೆಳಗಡೆ ತರೋಕೆ ಆಗಲ್ಲ. ಯಾವಾಗ್ಲೂ ನನ್ನ ಅಡುಗೆ ಮೇಲೆ ಅವ್ರಗಳಿಗೆ ಹಸಿವು ಇದ್ದೇ ಇರುತ್ತೆ ಅಂತ ದೊಡ್ಡದಾಗಿ ದೊಡ್ಡ ಚೆಫ್ ಡೈಲಾಗ್ಸ್ ಅನ್ನ ಹೇಳ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ 4-5 ಪೊಲೀಸ್ ಆಫೀಸರ್ಸ್ ಬಂದು ದೊಡ್ಡ ಚೆಫ್ ಅನ್ನ ಅರೆಸ್ಟ್ ಮಾಡ್ತಾರೆ. ಏನ್ರಪ್ಪ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಕಾನೂನಿಗೆ ಆಪೋಸಿಟ್ ಆಗಿ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿ ಅದ್ಭುತವಾದ ಪಾರಿವಾಳನ ಅಡುಗೆ ಮಾಡಿ ಕೊಟ್ಟಿದ್ರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿದ್ರೆ ಅದೇ ಸಮಯದಲ್ಲಿ ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಒಂದು ಕ್ಲಿಪ್ ಫಾರ್ವರ್ಡ್ ಆಗ್ತಾ ಇರುತ್ತೆ. ಏನು ಅಂತ ನೋಡಿದ್ರೆ, ಆವತ್ತು ಒಂದು ದಿನ ಫಾರೆಸ್ಟ್ ಒಳಗಡೆ ಒಬ್ಬ ದೊಡ್ಡ ಸಾಹುಕಾರ ನಮ್ಮ ಟೀಮ್ ಅನ್ನ ಕರ್ಕೊಂಡು ಹೋಗಿ ಒಂದು ಪಕ್ಷಿಯನ್ನ ಶೂಟ್ ಮಾಡಿ ಕೊಂದು ಅದನ್ನ ಅಡುಗೆ ಮಾಡಿ ಕೊಡಿ ಅಂತ ಕೇಳಿದ್ರಲ್ವಾ. ನಮ್ಮ ಹೀರೋಯಿನ್ ಕೂಡ ಕಾನೂನಿಗೆ ಆಪೋಸಿಟ್ ಆಗಿ ನಾನು ಏನನ್ನು ಮಾಡಲ್ಲ ಅಂತ ಕೆಲಸವನ್ನ ಬಿಟ್ಟು ಬಂದ್ಲಲ್ಲ. ಆ ಸಮಯದಲ್ಲಿ ದೊಡ್ಡ ಚೆಫ್ ಅಡುಗೆ ಮಾಡಿದ್ದು ಎಲ್ಲವನ್ನು ಫೋಟೋವನ್ನು ವಿಡಿಯೋವನ್ನು ಮಾಡ್ಕೊಂಡಿರ್ತಾನೆ ನಮ್ಮ ಲವರ್ ಹುಡುಗ ನಮ್ಮ ಹೀರೋ. ಅದನ್ನೇ ಇವಾಗ ಇನ್ವೆಸ್ಟರ್ ಜೊತೆ ಸೇರ್ಕೊಂಡು ಸರಿಯಾದ ಸಮಯವನ್ನ ನೋಡಿ ಈ ದೊಡ್ಡ ಚೆಫ್ ಅನ್ನ ಸರಿಯಾಗಿ ಸಿಗಾಕ್ಸಿದ್ದಾರೆ. ಫುಲ್ ಅಂಡ್ ಫುಲ್ ಮಾಡಿರೋದು ಅವರೇ. ಬಟ್ ಆದ್ರೆ ಈ ದೊಡ್ಡ ಚೆಫ್ ಯಾರನ್ನ ನೋಡಿ ಕೋಪ ಮಾಡ್ಕೋತಾ ಇದ್ದಾರೆ, ನಮ್ಮ ಹೀರೋಯಿನ್ ಅನ್ನ ನೋಡಿ. ಇಷ್ಟು ಚೀಪ್ ಆಗಿ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಸರಿ ಕಣೆ, ಪರವಾಗಿಲ್ಲ, ಹೇಗಿದ್ರು ನನ್ನನ್ನ ಜೈಲಿಗೆ ಹಾಕಿದ್ರು ಕೂಡ ನನ್ನನ್ನ ಬೇಲಿಂದ ತರಿಸ್ಬಿಡ್ತಾರೆ, ಹೊರಗಡೆ ರಿಲೀಸ್ ಮಾಡಿ ಬಿಡ್ತಾರೆ. ಇದೇ ತರ ಬೇಟೆ ಆಡೋದಕ್ಕೆ ನನ್ನನ್ನ ಕರ್ಕೊಂಡು ಹೋಗ್ತಾರೆ. ನನ್ನಂತವರೆಲ್ಲ ಕಾನೂನಿಗಿಂತ ದೊಡ್ಡವರು. ಏನಿವೆ ಇವತ್ತು ನೀನು ಗೆದ್ದು ಬಿಟ್ಟಿದ್ಯಾ, ಕಂಗ್ರಾಚುಲೇಷನ್ ಚೆಫ್, ಕಂಗ್ರಾಟ್ಸ್, ದೊಡ್ಡ ಚೆಫ್ ಆಗ್ಬಿಟ್ಟಿದ್ದೀರಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಅವರನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ ಪೊಲೀಸ್. ನಮ್ಮ ಹೀರೋಯಿನ್ ಅವರು ಹೋದ ಮೇಲೆ ತುಂಬಾನೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಇನ್ವೆಸ್ಟರ್ ಆವಾಗ ಬಂದು ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾರೆ. ನೀನ್ ತಾನೇ ಹೇಳ್ದೆ ನಿನ್ನ ಲವರಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ, ಆ ಕ್ಲಿಪ್ಪಿಗಾಗಿ ನಾನು ಅವನಿಗೆ ಸ್ಪಾನ್ಸರ್ ಮಾಡೋದಕ್ಕೆ ಸರಿ ಅಂತ ಅಕ್ಸೆಪ್ಟ್ ಮಾಡಿದ್ದು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಪಕ್ಕದಲ್ಲೇ ಹೀರೋನು ಬಂದು ನಿಲ್ತಾನೆ. ಆದ್ರೆ ನಗಾಡ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ನಮ್ಮ ಹೀರೋಯಿನ್ ಹತ್ಕೊಂಡೆ ಹಿಂದೆ ಹೋಗ್ಬೇಕಾದ್ರೆ ಓಡಿ ಬಂದು ಅವಳ ಕೈಯನ್ನ ಹಿಡಿತಾನೆ ಹುಡುಗ. ಯಾಕೆ ಹೋಗ್ತಾ ಇದೀಯಾ, ಅಂತದೇನು ತಪ್ಪು ಮಾಡ್ಬಿಟ್ಟೆ ನಾನು, ನೀನ್ ತಾನೇ ಹೇಳ್ದೆ ಗೆಲ್ಲೋದಕ್ಕೆ ಒಂದು ಆತ್ರ ಇರ್ಬೇಕು ಅಂತ, ಆದ್ರಿಂದಾನೇ ಇದನ್ನ ನಾವು ಮಾಡಿದ್ದು ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಿಂದೆ ತಿರುಗಿ ನೋಡ್ತಾರೆ. ನೋಡಿದ್ರೆ ಆ ಸಾವುಕಾರ ಗುಂಪು, ಆ ರಿಚ್ ಪೀಪಲ್ಸ್
ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಪ್ರೀತಿಯಿಂದ ಪ್ರಿಪೇರ್ ಮಾಡಿ ಕೊಟ್ಟಿದ್ದ ಅಡುಗೆ ಮಾಡಿ ಕೊಟ್ಟಿದ್ದ ನೂಡಲ್ಸ್ ಅನ್ನ ನೋಡಿದ್ರೆ ನೊಣ ಮೇಯ್ತಾ ಇವೆ. ಸಾವುಕಾರರಿಗೆ ಪ್ರೀತಿಯಿಂದ ಇರುವ ಫುಡ್ಡಿಗಿಂತ ಚೆನ್ನಾಗಿರುವ ಫುಡ್ಡಿಗಿಂತ ಸ್ಟೇಟಸ್ಗಾದ ಫುಡ್ಡೇ ಇಂಪಾರ್ಟೆಂಟ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೋತಾಳೆ ನಮ್ಮ ಹೀರೋಯಿನ್. ಹೊಟ್ಟೆ ಹಸುವಿಗೆ ತಿನ್ನುವವನು ಬಡವ, ರುಚಿಗೆ ತಿನ್ನುವವನು ಮಿಡಲ್ ಕ್ಲಾಸ್, ಆದ್ರೆ ಸ್ಟೇಟಸ್ಗಾಗಿ ತಿನ್ನುವವರೇ ಸಾವುಕಾರರು. ಆಮೇಲೆ ನಮ್ಮ ಹೀರೋಯಿನ್ ಎಲ್ಲಿ ಅಂತ ನೋಡಿದ್ರೆ ಫಸ್ಟ್ ಅವಳ ಲೈಫ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ಲು ಅಲ್ಲಿಗೇನೆ ಬರ್ತಾಳೆ. ಅವಳ ಪ್ಲಾಟ್ಫಾರ್ಮ್ ನೂಡಲ್ಸ್ ಅಂಗಡಿಗೇನೆ ಬರ್ತಾಳೆ. ತಂದೆ ತಂಗಿ ಅವಳ ಫ್ರೆಂಡು ಎಲ್ಲರನ್ನು ನೋಡಿ ಖುಷಿಯಾಗಿ ಅವರನ್ನ ತಪ್ಕೊಂಡು ಅಳ್ತಾಳೆ. ನನಗೆ ಆ ಜಾಗದಲ್ಲಿ ಸಿಗದೆ ಇರುವ ನೆಮ್ಮದಿ ಇಲ್ಲೇನೆ ನನಗೆ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನನಗಾದ ಮೆನುವನ್ನ ಕ್ರಿಯೇಟ್ ಮಾಡಬೇಕಾಗಿರುವ ಜಾಗ ಇದೇನೆ ಅಂತ ನನಗೆ ಗೊತ್ತು. ಲೋ ಫ್ರೆಂಡು, ನೀನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತಾನೆ. ನಿನಗಾದ ಕಂಟೆಂಟ್ ಅನ್ನ ನಾನು ಕೊಡ್ತೀನಿ ಕಣೋ, ಬರ್ದು ಬಿಸಾಕೋ, ಚಮಚೆಯನ್ನ ಕೊಡು ಕಡಾಯನ್ನ ಅಂತ ತಗೊಂಡು ಅಲ್ಲಿ ಅಡುಗೆಯನ್ನ ಶುರು ಮಾಡ್ತಾಳೆ ನಮ್ಮ ಹೀರೋಯಿನ್. ಇನ್ ಮುಂದೆ ಇದೇನೆ ನಮ್ಮ ಹೀರೋಯಿನ್ ಅವರ ರೆಸ್ಟೋರೆಂಟ್. ಇವರಿಗೆ ಇಷ್ಟವಾದ ಮೆನುವನ್ನ, ಇವರಿಗೆ ಇಷ್ಟವಾದ ಡಿಶ್ ಅನ್ನ, ಯಾವ ಕಾಸ್ಟ್ಲಿ ಆದ ಫುಡ್ ಅನ್ನ ಅಂದ್ರೆ ಸಾವುಕಾರರು ಮಾತ್ರನೇ ತಿನ್ನೋಕೆ ಆಗ್ತಾ ಇದ್ದ ಡಿಶ್ ಗಳನ್ನ ಬಡವರೆಲ್ಲ ಅದನ್ನ ತಿನ್ಬಾರ್ದು ಅಂತ ಅವ್ರುಗಳು ಅನ್ಕೋತಾ ಇದ್ರು. ಅಂತಹ ಡಿಶ್ ಗಳನ್ನ ಬಡವರಿಗೆ ಕೊಡ್ಬೇಕು ಅಂತ ಅನ್ಕೋಬಿಟ್ಟಿದ್ದಾಳೆ ನಮ್ಮ ಹೀರೋಯಿನ್. ಡಿಫ್ರೆಂಟ್ ಆಗಿ ಸೂಪರ್ ಆಗಿ ಡಿಶ್ ಗಳನ್ನ ಮಾಡಿ ಎಲ್ಲ ಬಡವರಿಗೂ ತಿನ್ನೋದಕ್ಕೆ ಕೊಡ್ತಾಳೆ ಅನ್ಸುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಇಷ್ಟ ಆಯ್ತು ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನಿಲ್ಲ. ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.